ಎಲ್ಲರಿಗೂ ಸ್ವಾಗತ. ಮೋಸ್ಟ್ ನಾಟಿಯೆಸ್ಟ್ ಗರ್ಲ್ ಅದ್ವಿಕಾ ಪ್ರಶಾಂತ್ ಅಂತ, ಮೊದಲನೇ ಅವಳು ಅರುಣಿಮಾ ಅಂತ. ಇವರೇ ನಮ್ಗೆ ಇನ್ಸ್ಪಿರೇಷನ್, ಇವರಿಂದನೇ ನಾವೆಲ್ಲರೂ ಇವತ್ತಿರೋದು. ಗೋಪಿನಾಥ್ ದಾಸರು ಅಂತ 43 years ಇಂದ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ. ನಾಟ್ಯಕ್ಕೆ ರಾಜ ನಟರಾಜನ್ ಇಟ್ಕೊಂಡಿದೀವಿ. ನನ್ನ ಫ್ರೆಂಡ್ ನನಗೋಸ್ಕರ ಮಾಡ್ಕೊಟ್ಟಿರೋದು. ನಾನು ಮಾಡಿರೋದು 5-6 ಸಿನಿಮಾ. 26 ವರ್ಷ ಆದ್ರೂ ನೀವು ನನ್ನನ್ನ ಹುಡ್ಕೊಂಡು ಬಂದಿದ್ದೀರಾ ಅಂದ್ರೆ ಆ ಕ್ಯಾರೆಕ್ಟರ್ ಪ್ರಭಾವ ಇದೆ. ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು 10 ಸಿನಿಮಾ ಮಾಡಿದ್ದೆ. ನನ್ನನ್ನು ರೆಕಗ್ನೈಸ್ ಮಾಡದೆ 2ರಿಂದ, ಒಂದು ಪ್ರಭಾತ್ ಕಲಾವಿದ್ರು, ಇನ್ನೊಂದು ಅಮೆರಿಕಾ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಸ್ನೇಹಿತರೆ, ಸುಮಾರು 25-26 ವರ್ಷಗಳ ಹಿಂದೆ ಕನ್ನಡದಲ್ಲಿ ಒಂದು ಬಹಳ ಅದ್ಭುತವಾದ ಒಂದು ಸಿನಿಮಾ ಬಂತು, ಅಮೇರಿಕಾ ಅಂತ ಹೇಳಿ. ಸ್ನೇಹಿತರೆ, 25 ವರ್ಷಗಳ ಹಿಂದೆ ಸುಮಾರು 75 ಭಾಗ ಚಿತ್ರೀಕರಣ ಅಮೆರಿಕದ ನೆಲದಲ್ಲಿ ನಡೆದಂತಹ ಒಂದು ದೊಡ್ಡ ಸಾಧನೆಯನ್ನ ಮಾಡಿದಂತಹ ಸಿನಿಮಾ ಅದು. ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಸಿನಿಮಾ. ಆ ಚಿತ್ರದ ನಾಯಕಿ ನಮ್ಮ ಹೇಮಾ ಅವರು. ಎಷ್ಟು ಅದ್ಭುತವಾಗಿತ್ತಲ್ಲ ಸಿನಿಮಾ. ನೀವೆಲ್ಲ 100 ಬಾರಿ ನೋಡಿರ್ತೀರಿ. 100 ಜನ್ಮಕ್ಕೂ ಹಾಡು ಅಥವಾ ಅಮೆರಿಕಾ ಸಿನಿಮಾದ ಹಾಡುಗಳನ್ನ 1000 ಬಾರಿ ಕೇಳಿರ್ತೀರಿ. ಅದು ಆ ಕಾಲದ ರೇಡಿಯೋಯಿಂದ, ನಂತರ ಟಿವಿಯಿಂದ, ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ತುಂಬ ಕೇಳಿರ್ತೀರಿ. ಯಾವ ಕೇಳಿದ್ರು ಕೂಡ ಮನಸ್ಸಿಗೆ ಬಹಳ ಆನಂದ ಆಗುವಂತಹ ಹಾಡುಗಳು, ಕಥೆ, ಸಿನಿಮಾ ಇದ್ದಂಥ ಆ ಸಿನಿಮಾ ನಮ್ಮ ಅಮೆರಿಕಾ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಅದಾದ ನಂತರ ದೊರೆ ಅಂತ ಒಂದು ಸಿನಿಮಾ ಬಂತು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ಕಾಲದ ಒಂದು ಜೀತ ಪದ್ಧತಿಯನ್ನು ತೋರಿಸುವಂತ ಒಂದು ಸಿನಿಮಾ. ದೊರೆಯ ಮಗಳು ಹೇಗೆ ಪ್ರೀತಿಗಾಗಿ ಹಪಹಪಿಸ್ತಿದ್ದಾರೆ ಅಂತ ಅದ್ಭುತವಾದ ಪಾತ್ರ ಮಾಡಿದ್ರು ನಮ್ಮ ಹೇಮಾ ಮೇಡಮ್. ಬನ್ನಿ, ಇವತ್ತು ನಾವು ಹೇಮಾ ಅವ್ರನ್ನ ಮಾತಾಡ್ಸೋಣ. ಇದು ಸ್ನೇಹಿತರೆ, ನೀವು ನೋಡ್ತಾ ಇರೋದು ಹೇಮಾ ಮೇಡಮ್ ಅವರ ಮನೆ, ಸುಕೃತಿ ನಾಟ್ಯಾಲಯ ಅಂತ ಹೇಳಿ ಮೇಡಮ್ ಅವರ ಮನೆ. ಹೋಗೋಣ, ಮೇಡಮ್ ಆಕ್ಚುಲಿ ಏನ್ ಮಾಡ್ತಾ ಇದ್ದಾರೆ, ಹೇಗಿದೆ ಅವರು ನಾಟ್ಯದ ತಯಾರಿ, ಹೇಗಿದೆ ಅವ್ರ ಮನೆ ಬದುಕು ನೋಡೋಣ. ಸ್ವಾಗತ ನಿಮಗೆ ವಿಶೇಷವಾದ ಸರಣಿಗೆ. ಬನ್ನಿ. ಕಲಾವಿದರು ಏನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೋ ಅಥವಾ ಏನೋ ಗೊತ್ತಿಲ್ಲ, ಬೆಲ್ ಮಾಡಬೇಕು ಇಲ್ವೋ, ಆದರೂ ಮಾಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ. ಬನ್ನಿ. ಕ್ಷಮಿಸಿ, ನಾನು ಬೆಲ್ ಮಾಡಿದೆ. ನಿಮ್ಮ ನಾಟ್ಯದ ಏನು ಇಲ್ಲ, ಇವಾಗ ಕ್ಲಾಸ್ ಇಲ್ಲ, ಬರ್ಬೋದು. ಬರ್ಬೋದಾ ಮೇಡಮ್? ಬನ್ನಿ ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ವೀಕ್ಷಕರು ಬನ್ನಿ. 1000 ಜನ, ಲಕ್ಷಾಂತರ ಜನ ಅಭಿಮಾನಿಗಳಿರ್ತೀನಿ ಮೇಡಮ್ಗೆ. ಮೇಡಮ್ ನಮಸ್ತೆ. ನಮ್ಮ ಎಲ್ಲರಿಗೂ ಸ್ವಾಗತ ನಮ್ಮ ನಾಟ್ಯ ಸುಕೃತ ಸೆಂಟರ್ ಆಫ್ ಡಾನ್ಸ್ಗೆ. ಖಂಡಿತ ಒಳಗೆ ಬನ್ನಿ. ವಾವ್, ಬನ್ನಿ ಸ್ವಾಗತ. ಹೇಗಿದ್ದೀರಿ ಮೇಡಮ್? ಸೂಪರ್, ಆಲ್ವೇಸ್ ಸೂಪರ್. ನಾನು ವಾವ್ ಎಂಥ ಪಾಸಿಟಿವ್ ನೋಟಲ್ಲಿ ಶುರು ಆಯಿತು. ಸೊ ಒಂದು ಭಾಳ ಮೊಟ್ಟ ಮೊದಲ ಪ್ರಶ್ನೆ, ಸುಕೃತ ನಾಟ್ಯಾಲಯ ಅಂತಿದೆಯಲ್ಲ, ಏನು ತುಂಬಾ ಚೆನ್ನಾಗಿದೆ ಸುಕೃತ ನಾಟ್ಯಾಲಯ. ಸುಕೃತಿ ನಾಟ್ಯಾಲಯ ಅಂತ. ಸು ಅಂದ್ರೆ ಒಳ್ಳೇದು, ಕೃತಿ ಅಂದ್ರೆ ಕೆಲಸ ಮಾಡೋದು, ಒಳ್ಳೆ ಕೆಲಸ ಮಾಡುವಂತ ಒಂದು ಕಲಾಗುಡಿ ಅಂತಾನೆ ಹೇಳ್ಬೋದು. ಸೊ ಅದರಿಂದ ಸುಕೃತಿ ನಾಟ್ಯಾಲಯ ಅಂತ ಒಂದು 23 ವರ್ಷದಿಂದ ನಾವು ಈ ಸಂಸ್ಥೆನ ಶುರು ಮಾಡಿದ್ವಿ. ಇನ್ನೆರಡು ವರ್ಷ ಸಿಲ್ವರ್ ಜೂಬ್ಲಿ. ಹೌದು, ನೀವೇ ಬರ್ಬೇಕು ಅದಕ್ಕೆ. ಕಾರ್ಯಕರ್ತ ಖಂಡಿತ ಬನ್ನಿ. ಇದು ನಿಮ್ಮ ಡಾನ್ಸ್, ಇದು ಇನ್ನೊಂದು ಬ್ರಾಂಚ್ ಅಂತ ಮಾಡ್ಕೊಂಡಿದೀವಿ ಉತ್ತರಳ್ಳಿಲಿ, ನಾಟ್ಯ ಸುಕೃತ ಅಂತ. ನಮ್ಮ ಯಜಮಾನ್ರದ್ದು ನಾಟ್ಯ ಕಲಾಕ್ಷೇತ್ರ, ನಮ್ದು ಸುಕೃತಿ ನಾಟ್ಯಾಲಯ. 2 ಮರ್ಜ್ ಮಾಡಿದ್ರೆ ನಾಟ್ಯ ಸುಕೃತ ಅಂತಾಯ್ತು. ಸೊ ಒಂದು ಒಳ್ಳೆ ನೃತ್ಯ ಹೇಳಿಕೊಡುವಂತ ಒಂದು ಕಲಾಗುಡಿ ಆಯ್ತು. ಇಲ್ಲಿ ಇದು ಇನ್ನೊಂದು ಬ್ರಾಂಚ್ ತರ. ನೋಡಿ, ಕಲೆ ಅಂದ್ರೇನೆ ಒಳ್ಳೇದು, ಅದರಲ್ಲೂ ಒಳ್ಳೆ ನೃತ್ಯ, ನಮ್ಮ ಭಾರತೀಯ ನೃತ್ಯ ಅಂದ್ರೆ ಇನ್ನೂ ಒಳ್ಳೆ ನೃತ್ಯ. ವೆರಿ ನೈಸ್. ಅದನ್ನ ಹೇಳ್ಕೊಡ್ತಾ ಇದ್ದೀವಿ. ತಮ್ಮದು ಎಷ್ಟು ವರ್ಷದ ನಾಟ್ಯ ಜೊತೆ ಬದುಕು? ನಾನು 5 ವರ್ಷ ಇದ್ದಾಗಿಂದ ಕಲಿತಾ ಇದ್ದೀನಿ. ಸೊ ಐ ಆಮ್ 48 ನಾವು. ಸೊ 43 years ಇಂದ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ. ಕ್ಷಮಿಸಿ ಸ್ನೇಹಿತರೆ, ಆಕ್ಚುಲಿ ಹೆಣ್ಮಕ್ಳ ವಯಸ್ಸು ಕೇಳಬಾರ್ದು ಅಂತಾರೆ. ನಾನು ಕೇಳಿಲ್ಲ, ಮೇಡಮ್ ಹೇಳ್ಬಿಟ್ರು. ನನ್ಗೆ ಆತರ ಎಲ್ಲ 20 ವರ್ಷ ಅಂದ್ರೆ ನಂಬ್ತೀರಾ? ಅದಕ್ಕೆ ಸುಳ್ಳು ಹೇಳಲ್ಲ. ಥ್ಯಾಂಕ್ ಯು. ಸೊ ಹೇಗಿದೆ, ಏನಿರುತ್ತೆ ಆಕ್ಚುಲಿ ಒಂದು ಡಾನ್ಸ್ ಕ್ಲಾಸ್ ಅಲ್ಲಿ ಅಥವಾ ಒಂದು ಭರತನಾಟ್ಯಂ ಕ್ಲಾಸ್ ಅಲ್ಲಿ ನೋಡೋಣ ಅಂತ? ನಮ್ಗೆ ಬೇಕಾಗಿರೋದು, ನೃತ್ಯಕ್ಕೆ ಬೇಕಾಗಿರೋದು ನಟರಾಜ. ನಾಟ್ಯಕ್ಕೆ ರಾಜ ನಟರಾಜನ್ ಇಟ್ಕೊಂಡಿದೀವಿ. ಸೊ ಆ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಮೇಡಮ್. ಅದು ಆಂಟಿಕ್ ಪೀಸ್ ಇದೆ. ಸ್ಪೆಷಲ್ ಆಗಿ ಈ ಕಲರೇ ಮಾಡಿಸ್ಕೊಂಡು ತಂದಿದೀವಿ. ನಾರ್ಮಲಿ ಬ್ರಾಸ್, ಬ್ರಾನ್ಸ್ ಆ ತರ ಇರುತ್ತೆ. ನನ್ಗೆ ಈ ಕಲರ್ ಬೇಕು ಅಂತ ಪಾಲಿಶ್ ಮಾಡಿಸಿ ಎವ್ರಿ ಇಯರ್ ಅದನ್ನ ರೀಪಾಲಿಶ್ ಮಾಡಿಸ್ತೀವಿ. ಸೊ ಹಾಗಾದ್ರೆ ಮೆಟಲ್ ಬೇರೆನಾ? ಬ್ರಾಸೇ ಇದು 25 ಕಿಲೋ ಇದೆ. ಅದು ಎತ್ತಕ್ಕಾಗಲ್ಲ ನೀವು. ಸೊ ಗಣೇಶನ್ ಕಲರ್ ಇತ್ತು? ಹೌದು, ಗಣೇಶನ್ ಕಲರ್ ಇತ್ತು. ಅದನ್ನ ಈ ಕಲರ್ ಮಾಡಿಸ್ಕೊಂಡಿದೀನಿ, ಸ್ವಲ್ಪ ನಮ್ದು ಡಿಫ್ರೆಂಟ್ ಆಗಿ ಕಾಣ್ಲಿ ಅಂತ. ಸ್ಟೇಜ್ ಮೇಲೆ ಇಟ್ಟಾಗ ಲೈಟ್ ಹಾಕಿದಾಗ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತದ.
ಅಂದ್ರೆ ಅದಕ್ಕೇನೋ ಬೇರೆ ಕಲರ್ ಕೊಟ್ಟು ಗ್ರೀನಿಶ್ ಹಾಕ್ಯಾರ ಅಷ್ಟೇ. ತುಂಬಾ ಚೆನ್ನಾಗಿದೆ ಇದು. ನೃತ್ಯ ಅಂತ ಶುರುವಾಗಿದೆ ಶಿವನಿಂದ ಅಲ್ವಾ, ಸೊ ಶಿವನೇ ನೃತ್ಯ ಅಂತ ಶುರು ಮಾಡಿದ್ದು, ಅವರೇ ನಮ್ಗೆ ದೇವ್ರು, ನಟರಾಜ ಅಂತ ಕರೆಯೋದು ಅದಕ್ಕೆ. ಸೊ ಅವರಿಗೆ ಮೊದಲು ನಮಸ್ಕಾರ ಮಾಡಿ, ಮಕ್ಳಿಗೆಲ್ಲ ಬಂದಾಗ ಗಣೇಶನ್ ನಮಸ್ಕಾರ ಮಾಡಿ, ಶಿವಂಗ್ ನಮಸ್ಕಾರ ಮಾಡಿಸಿ, ತಂದೆ ತಾಯಿಗೆ ಮಾಡಿಸಿ, ನಂತರ ಗುರುಗಳಿಗೆ ಮಾಡಿಸ್ಕೋತೀವಿ. ಸೊ ಈ ಒಂದು ಪದ್ಧತಿ, ಪೂಜೆ ಮಾಡಿಸಿ ನೃತ್ಯ ಹೇಳ್ಕೊಡೋವಂಥ ಪದ್ಧತಿ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ ಆ ಥರ. ಒಂದು ಬಹಳ ಕುತೂಹಲ ಏನು ಗೊತ್ತಾ, ಈಗ ಭರತನಾಟ್ಯ ಹೆಣ್ಮಕ್ಳು ಪ್ರಾಕ್ಟೀಸ್ ಮಾಡ್ತಾರೆ, ಗಂಡು ಮಕ್ಳು ಪ್ರಾಕ್ಟೀಸ್ ಮಾಡ್ತಾರೆ. ಆದ್ರೆ ನನ್ಗನ್ಸೋ ಪ್ರಕಾರ ಹೆಣ್ಮಕ್ಳು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ. ಹೌದು, ಆದ್ರೆ ಗಂಡು ಮಕ್ಳು ಬಹಳ ಚೆನ್ನಾಗಿ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದ ಟೀಚರ್. ಯಾಕೆಂದ್ರೆ ಒಂದು 50 ಹೆಣ್ಮಕ್ಳು ಜೊತೆ ಒಬ್ಬ ಹುಡುಗ ಕಲ್ತ್ರೆ ಅವನು ಹುಡುಗಿ ತರ ಕಲ್ತ್ ಬಿಡ್ತಾನೆ. ಬಟ್ ಟೀಚರ್ ಮೇಲೆ ಕೆಪಾಸಿಟಿ ಇದೆ. ಹುಡುಗ ಒಬ್ಬನೇ ಆದ್ರೂ ಹುಡುಗನ ತರದ್ದೇ ಹೇಳ್ಕೊಡ್ಬೇಕು, ಹುಡುಗಿರ್ ತರನೇ ಹೇಳ್ಕೊಡ್ಬೇಕು. ನಾವು ನಡಿಬೇಕಾದ್ರೆ ಹಿಂಗೆ ನಡಿತೀವಿ, ಆ ಹುಡುಗನು ಹಿಂಗೆ ನಡೆದ್ರೆ ಒಂಥರ ಚೆನ್ನಾಗಿರಲ್ಲ, ಅವ್ನ ಗತ್ತಲ್ಲೇ ನಡಿಬೇಕು. ಅದು ಹೇಳ್ಕೊಡೋರ್ ರೀತಿ, ಹೇಳ್ಕೊಡೋರ್ ಮೇಲೆ ಡಿಪೆಂಡ್ ಆಗತ್ತೆ. ಹೌದು, ಇತ್ತೀಚೆಗೆ ಕೆಲವು ಮಾತು ಕೇಳ್ಪಟ್ಟೆ, ಭರತನಾಟ್ಯಕ್ಕೆ ಗಂಡು ಮಕ್ಕಳನ್ನ ಸೇರಿಸಿದ್ರೆ ಹೆಣ್ಣಿನ ದೇಹ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಅಂತೀವಲ್ಲ, ಕೆಲವರು ಅದೇ ಹಾಗಾಗೋಗಿದೆ. ಮಾತಾಡೋ ರೀತಿ ಆಗ್ಲಿ, ಹೆಣ್ಮಕ್ಳ ಜೊತೆಗೆ ಸೇರಿ ಅವ್ರಿಗೆ ಅವ್ರತನನ ಮರ್ತ್ಬಿಟ್ಟು ಒಂಥರ ಏನಂತಾರೆ, ವಾತಾವರಣಕ್ಕೆ ಸರಿ ಕೊಟ್ಟೋಗ್ತಾರೆ ಅವರು. ಆದ್ರಿಂದ ಹಾಗಾಗತ್ತೆ. ಬಟ್ ಎಲ್ಲ ಇವಾಗ ನಮ್ಮ ಯಜಮಾನ್ರು ಡಾನ್ಸ್ ಮಾಡ್ತಾರೆ, ನನ್ನ ತಮ್ಮ ಡಾನ್ಸ್ ಮಾಡ್ತಾರೆ. ಸೊ ಅದ್ಯಾವುದು ಆ ದೇಹ ಭಾಷೆ ಇಲ್ಲ, ಯಾವುದೂ ಇಲ್ಲ. ವಾವ್, ಅದು ನಿಮ್ಮಲ್ಲೂ ಇರಬೇಕು, ನೃತ್ಯ ಗುರುಲು ಆ ಥರನೇ ಇರಬೇಕು. ವೆರಿ ನೈಸ್. 23 ವರ್ಷದ ಶಾಲೆ, 43 ವರ್ಷದ ಪಯಣದು. ಎಸ್, ಹೌದು. ಮನೆಯಲ್ಲಿ ಇಲ್ಲೇ ಮೇಲೆ. ಓ, ಬನ್ನಿ ಒಂಚೂರು ನೋಡೋಣ. ಹೇಮಾ ಮೇಡಮ್ ಅವ್ರ ಮನೆ ಒಂಚೂರು ನೋಡೋಣ. ಇವರೆಲ್ಲ ಯಾರು ಮೇಡಮ್? ಅವರು ತಮ್ಮ ಹಿರಿಯರು. ಇಲ್ಲಿಂದ ಶುರು ಮಾಡೋಣ. ಗೋಪಿನಾಥ್ ದಾಸರು, ಪ್ರಭಾತ್ ಕಲಾವಿದರ ಸಂಸ್ಥಾಪಕರು ಇವರು. ಇವರೇ ನಮಗೆ ಇನ್ಸ್ಪಿರೇಷನ್, ಇವರಿಂದನೇ ನಾವೆಲ್ಲರೂ ಇವತ್ತಿರೋದು. ಗೋಪಿನಾಥ್ ದಾಸರು ಅಂತ ಅವರು ಶುರು ಮಾಡಿದಂಥ ಪ್ರಭಾತ್ ಕಲಾವಿದರು, ಒಂದು 80 ವರ್ಷದ ಹಳೆಯ ಸಂಸ್ಥೆ ಅದು. ಅವ್ರ ತಂದೆ ತಾತ ಎಲ್ಲ ತುಮಕೂರಿಂದ ಬಂದು ಹರಿಕತೆ ಮಾಡಿಕೊಂಡು ಬೆಂಗಳೂರಲ್ಲಿದ್ದು, ನಂತರ ಸೌತ್ ಇಂಡಿಯಾಗೆ ಫಸ್ಟ್ ಇವರು ಪ್ರೀ ರೆಕಾರ್ಡೆಡ್ ಅಂದರೆ ರೆಕಾರ್ಡ್ ಮಾಡಿರೋ ನೃತ್ಯ ನಾಟಕಕ್ಕೆ ನಾವು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಿ ಲಿಪ್ ಸಿಂಕ್ ಮಾಡೋದು ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾಲಿ ಅಂದ್ರೆ ಆಲ್ರೆಡಿ ಇಡೀ ಹಾಡು, ನೃತ್ಯ, ಡೈಲಾಗ್ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ, ಪ್ಲೇ ಆಗುತ್ತೆ. ಅದಕ್ಕೆ ನಾವು ಅಭಿನಯಿಸಿ ನಾವು ನಾಟಕ ಮಾಡೋಂಗೆ ಇದು ಡೈಲಾಗ್ಸ್ ಹೇಳೋದು, ಡಾನ್ಸ್ ಮಾಡೋದು, ಲಿಪ್ ಮೂವ್ಮೆಂಟ್ ಕೊಡೋದು, ಸಿಂಕ್ ಮಾಡ್ಬೇಕು, ಅದಕ್ಕೆ ಕರೆಕ್ಟ್ ಆಗಿ ಮಾಡಬೇಕು. ಇಲ್ಲ ಸೌಂಡ್ ಅಂಡ್ ಲೈಟಿಂಗ್ ಶೋಸ್ ಎಲ್ಲ ಮಾಡ್ತಾರೆ ಕೆಲವರು. ಹೌದು, ಈಗ ಶುರು ಆಗಿದೆ ಎಲ್ಲ ಕಡೆ. ಇವರು 1940-45 ಮಾಡ್ಬಿಟ್ಟಿದ್ರು, ಬಿಫೋರ್ ಇಂಡಿಪೆಂಡೆನ್ಸ್. ಹೌದು. ಗೋಪಿನಾಥ್ ದಾಸರು. ಗೋಪಿನಾಥ್ ದಾಸರು ಕನ್ನಡದವ್ರೆ, ಪಕ್ಕಾ ಕನ್ನಡದವ್ರು ನಾವೆಲ್ಲರೂ. ನನಗೆ ಬರೋದು ಭಾಷೆ ಒಂದೇ ಕನ್ನಡ, ಇಂಗ್ಲೀಷ್ ಟೂಟ ಮುಟ ಬರುತ್ತೆ ಅಷ್ಟೇ. ನಿಮ್ಮ ಪ್ರಭಾತ್ ಸಂಸ್ಥಾಪಕರು. ಹೌದು. ಇವರು ನಮ್ಮ ಗುರುಗಳು ಲಕ್ಷ್ಮೀನಾರಾಯಣ್ ಮಿಶ್ರು ಅಂತ. ಇವರು ಬೆಂಗಳೂರು ಉಡುಪಿಯವರು, ಬಟ್ ಚೆನ್ನೈಯಲ್ಲಿ ಇದ್ದವರು. ಪ್ರಭುದೇವ ಅವ್ರ ಹತ್ರನೇ ಕಲ್ತಿರೋದು. ಪ್ರಭುದೇವ ಗುರುಗಳು? ಹೌದು. ನಿಮಗೂ ಗುರುಗಳು? ನಮ್ಗೂ ಗುರುಗಳು ಲಕ್ಷ್ಮೀನಾರಾಯಣ್, ಉಡುಪಿ ಲಕ್ಷ್ಮೀನಾರಾಯಣ್ ಆಚಾರ್ ಅಂತ. ಇವರು US ಕೃಷ್ಣರಾವ್ ಅಂಡ್ ಚಂದ್ರಭಾಗಾದೇವಿ ಅಂತ. ಈಸ್ ಎ ಪ್ರೊಫೆಸರ್, ಕೆಮಿಸ್ಟ್ರಿ ಪ್ರೊಫೆಸರು ಆಗಿದ್ರು, ಡಾನ್ಸ್ ಗುರುಗಳು ಆಗಿದ್ರು. ಒಂದು 90 ವರ್ಷ ಇದ್ರು. ಸೊ ಅವ್ರ ಹತ್ರ ನಾವು ನೃತ್ಯ ಕಲಿತು ರಂಗಪ್ರವೇಶ ಎಲ್ಲ ಮಾಡಿದ್ವಿ. ಸೊ ಇವರು ನನ್ನ 3 ಗುರುಗಳು. ಸೊ ಇವರು 3 ಜನ ನಿಮ್ಮ ಬದುಕಲ್ಲಿ ಬಹಳ ದೊಡ್ಡದನ್ನು ಕೊಟ್ಟಿದ್ದಾರೆ. ಬಹಳ, ಇವರಂತೂ ನನಗಿನ್ನೂ ಇನ್ಸ್ಪಿರೇಷನ್ ಕೊಡ್ತಾನೆ ಇದೆ. ನಾವಿವತ್ತು ಏನೇ ಮಾಡಿದ್ರು ಅವ್ರು ಮಾಡ್ಕೊಂಡು ಬಂದಿರೋದನ್ನ ನಡೆಸ್ತಾ ಇದ್ದೀವಿ ಅಷ್ಟೇ. ಅವ್ರು ಆಗ್ಲೇ ಎಲ್ಲ ಕ್ರಿಯೇಟ್ ಮಾಡಿದ್ರು, UV ಲೈಟು, ಶ್ಯಾಡೋ ಪ್ಲೇ, ಏನು ಬೇಕು ಹೇಳಿ ಅವಾಗಲೇ 70s ಇದಲ್ಲೆಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಟಿವಿಯವರು ಎಲ್ಲರೂ ನಾವು ಇವಾಗ ಅದನ್ನು ಉಪಯೋಗಿಸ್ತಾ ಇದ್ವಿ. 70s ಅಥವಾ 60s 70s 80s ಅವಾಗ ಇನ್ನೂ ಟೆಲಿಫೋನ್ ಕೂಡ ನಾವು ಕನಸು ಕಾಣ್ತಿದ್ವಿ, ಮನೆಗೆ ಬರುತ್ತೆ ಅಥವಾ ಟ್ರಂಕ್ ಕಾಲ್ ಕಾಲ. ಈಗ ಬಿಡಿ, ಏನೇ ಬೇಕಾದ್ರೂ ನಾವು ಆನ್ಲೈನ್ ಆರ್ಡರ್ ಮಾಡೋಣ. ಈಗ ನೀವು ಹೇಳ್ತಿರೋ ತಂತ್ರಜ್ಞಾನ, UV ಲೈಟ್ ಇತ್ಯಾದಿ ವಿದೇಶಗಳಿಂದ ಬರಬೇಕಿತ್ತು, ಕೆಲವು ಬೇರೆ ಬೇರೆ ರಾಜ್ಯಗಳಿಂದ ಬರಬೇಕು, ಅಂತ ಕಡೆ ತರಿಸೋರು. ಅದೇ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ನಮ್ಮ ಸಿಂಡ್ರೆಲಾ ಬಗ್ಗೆ. ಅವಾಗ ಆ ಇಮ್ಯಾಜಿನೇಷನ್ ಈಗ ಎಲ್ಲರೂ ಹೊಸದಾಗಿ ಮಾಡ್ತಾ ಇದ್ದಾರೆ. ಅವರು ಅವಾಗ 75 ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ನಾವು ಆಸ್ ಎ ಆರ್ಟಿಸ್ಟ್, ಆಸ್ ಎ ಆಡಿಯನ್ಸ್ ನೋಡಿದ್ರೆ ಹೇಗೆ ಮಾಡ್ತಾರೆ ಈ ಥರ ಮ್ಯಾಜಿಕ್ ಆನ್ ದ ಸ್ಟೇಜ್ ಅಂತ, ಹೇಗೆ ಮಾಡ್ತಾನೆ ಅಂತ ನನಗೆ ಗೊತ್ತು. ನಾನು ಅವಾಗ ತುಂಬ ಪುಟ್ಟ ಹುಡುಗಿ, ನಾನು ಸಿಂಡ್ರೆಲಾಲ್ಲಿ ಇಲಿ ಮಾಡ್ತಿದ್ದೆ ಆಗ. ಪಾಲನಟಿ. ಅವಾಗ ನಂಗೆ ಆಶ್ಚರ್ಯ, ಹೇಗಿದ್ದು ನಡೆಯುತ್ತೆ, ಹೇಗಿದ್ದು ಮ್ಯಾಜಿಕ್ ಮಾಡ್ತಾರೆ ಅಂತ. ಸೊ ನಮಗೇನೆ ಅದು ಗೊತ್ತಾಗ್ತಿರ್ಲಿಲ್ಲ. ಇನ್ನು ಔಟ್ಸೈಡರ್ಸ್ಗೆ ಅದೇ ಒಂದು ಅಟ್ರಾಕ್ಷನ್ ಅಂದರೆ ಇವರಲ್ಲಿರೋ ಒಂದು ಕ್ರಿಯಾತ್ಮಕ
ಕ್ರಿಯೇಟಿವಿಟಿ ಇದೆಯಲ್ಲ, ಈಚ್ ಬ್ಯಾಲೆಗೂ ಅವ್ರು ತುಂಬ ಕ್ರಿಯೇಟಿವಿಟಿ ಉಪಯೋಗಿಸೋರು. ಆ್ಯಂಡ್ ಎಲ್ಲೂ ನಮ್ಮತನನ ಬಿಟ್ಕೊಡದೆ ಹೊಸತನನ ಅಡಾಪ್ಟ್ ಮಾಡ್ಕೊಳ್ಳೋರು. ಅದು ನಾನು ಅವರಿಂದ ಬಹಳ ಇನ್ಸ್ಪೈರ್ ಆಗಿ ಇವತ್ತಿಗೂ ನಾನು ಏನೇ ಹೊಸದು ಮಾಡಿದ್ರು ನಮ್ಮ ಸಂಸ್ಕೃತಿನ ಬಿಡದೆ ಹೊಸ ತನನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ನಮ್ದು ಪ್ರಭಾತ್ ಆಗಿರ್ಬೋದು, ನಮ್ದು ಡಾನ್ಸ್ ಕ್ಲಾಸ್ ಆಗಲಿ ವಿಭಿನ್ನವಾಗಿ ಕಾಣುತ್ತೆ. ಭರತನಾಟ್ಯನೇ ಹೇಳ್ಕೊಡ್ತೀರಿ, ಬಟ್ ಮಾಡೋ ರೀತಿ ಸ್ಟ್ರಕ್ಚರ್ ಅದೇ ಇರುತ್ತೆ, ಬಟ್ ಅದು ಇಂಪ್ಲಿಮೆಂಟೇಷನ್ ಇಸ್ ಟೋಟಲಿ ಡಿಫ್ರೆಂಟ್. ಹೊಸ ವಿಷಯಗಳು ಇರ್ತವೆ, ಹೊಸ ವಿಷಯ. ಕೆಲವರು ಅಪ್ಡೇಟ್ ಆಗಲ್ಲ, ಅದಕ್ಕೆ ಹೊಸದನ್ನ ಸೇರಿಸಬಾರ್ದು ಅಂತ ಒಂದು ಸಾಂಪ್ರದಾಯಿಕ ಚೌಕಟ್ಟು ಇರುತ್ತೆ. ಹೌದು, ಯಾಕಂದ್ರೆ ಇಲ್ಲ ಇದು ಹೀಗೆ ಅಂತ. ಬಟ್ ನೀವು ಸಾಂಪ್ರದಾಯ ಚೌಕಟ್ಟು ಇಟ್ಕೊಂಡೇ ಹೊಸತನನ ಸೇರಿಸ್ತೀವಿ. ಸೊ ಅಪ್ಡೇಟ್ ಆಗ್ತಾ ಹೋಗ್ತೀವಿ, ಜನಕ್ಕೆ ಬೋರ್ ಆಗಬಾರ್ದು, ಸಕಾಲಿಕ ಅಂತ ಅನಿಸ್ತಿರುತ್ತೆ. ವೆರಿ ನೈಸ್. ಅದ್ರ ಮೇಡಮ್ ಅವ್ರೇನು ತಂತ್ರಜ್ಞರ, ಟೆಕ್ನಿಷಿಯನ್ ಅವ್ರು ಏನಿಲ್ಲ, ರೈಟರು, ಡೈರೆಕ್ಟರು, ನಾಟಕ ಮಾಡೋರು, ಹರಿಕತೆ ಮಾಡೋರು, ಡಾನ್ಸ್ ಡೈರೆಕ್ಟ್ ಮಾಡೋರು, ಎಲ್ಲರೂ ಮಾಡೋರು. ನಾವು ಯಾವುದೋ ಒಂದಲ್ಲಿದ್ದೀವಿ ಅಷ್ಟೇ, ಅವರೆಲ್ಲನೂ ಇಡೀ ಸಂಸ್ಥೆನ ನಡೆಸ್ಕೊಂಡು ಹೋಗೋರು. ನಮ್ಮ ಕುಟುಂಬ ಒಂದು 60 ಜನ ಇರುವಂಥ ಕುಟುಂಬ. ಪ್ರಭಾತ್ ಕಲಾವಿದರು ಅಂತ ಒಂದು ಮನೇಲಿದ್ವಿ, ಅದನ್ನ ಅಷ್ಟು ನಿಭಾಯಿಸ್ಕೊಂಡು ಹೋಗೋರು, ಸಂಸ್ಥೆ ನಿಭಾಯಿಸ್ಕೊಂಡು ಹೋಗೋರು. ಅಷ್ಟೇ ಮಡಿವಂತರು. ಬಟ್ ಯಾವತ್ತೂ ಜಾತಿ, ಮತ, ಭಾಷೆ, ಭೇದ ಭಾವ ಇಲ್ಲವೇ ಇಲ್ಲ. ಎಲ್ಲಾರನ್ನೂ ತನ್ನ ಸ್ನೇಹಿತರು ಥರ ನೋಡ್ಕೊಳ್ಳೋರು, ಎಲ್ಲಾರನ್ನೂ ಪ್ರೀತಿ ಮಾಡೋರು, ಎಲ್ಲಾರನ್ನೂ ಗೌರವಿಸೋರು. ಇವತ್ತಿಗೂ ನಾನು ಅವ್ರ ಮನೆಯವರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ನನ್ನನ್ನು ರೆಕಗ್ನೈಸ್ ಮಾಡೋದೇ 2ರಿಂದ, ಒಂದು ಪ್ರಭಾತ್ ಕಲಾವಿದರು, ಇನ್ನೊಂದು ಅಮೇರಿಕಾ. ತುಂಬಾ ದೊಡ್ಡ ಐಡೆಂಟಿಟಿಗಳು, ತುಂಬ ದೊಡ್ಡ ಐಡೆಂಟಿಟಿ, ಟೋಟಲಿ ಡಿಫ್ರೆಂಟ್ ಐಡೆಂಟಿಟಿ. ಐ ಆಮ್ ರಿಯಲಿ ಪ್ರೌಡ್. ಎರಡನ್ನೂ ನಾನು ಅದರಿಂದ ಇವತ್ತಿಗೂ ನಾನು ರೆಕಗ್ನೈಸ್ ಆಗ್ತೀನಿ ಅಂದರೆ ನನ್ನ ಅದೃಷ್ಟ ಅದು. ಆದರೆ ಒಂದು ಸ್ನೇಹಿತರೆ, ಈ ಸಂದರ್ಭದಲ್ಲಿ ಹೇಳಬೇಕು, ನಾವು ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಾದಂಥ ಜ್ಯೋತಿ ಮೇಡಮ್ ಅವ್ರು ನಾವು ಸಂದರ್ಶನ ಮಾಡಿದ್ವಿ. ಜ್ಯೋತಿ ಅವ್ರು ತಮ್ಗೆ ಗೊತ್ತಿರಬೇಕು, ಅವರು ಪೋಷಕ ಪಾತ್ರಗಳು ಮಾಡ್ತಿರ್ತಾರೆ. ಜ್ಯೋತಿ ಮೇಡಮ್ ಅವ್ರು ಸಂದರ್ಶನ ಮಾಡಿದಾಗಲೂ ಅವ್ರು ಮೊಟ್ಟ ಮೊದಲು ಹೇಳಿದ್ರು, ನಂಗೆ ತುಂಬಾ ಬಡತನದಲ್ಲಿ ಬದುಕಿದ್ವಿ ಸರ್, ನಾವು NR ಕಾಲೋನಿಯಲ್ಲೂ ಇದ್ವಿ. ಆಗ ನನಗೆ ಪ್ರಭಾತಲ್ಲಿ ಆ ಬ್ಯಾಲೆಗಳಲ್ಲಿ ಡಾನ್ಸರ್ ಆಗಿ ಸೇರ್ಕೊಳ್ಳೋ ಅವಕಾಶ ಸಿಕ್ಕಿತ್ತು ಸರ್. ಅಲ್ಲಿ ತುಂಬಾ ದಿನ ನನ್ನ ಅದನ್ನ ಪೋಷಣೆ ಮಾಡ್ತು ಪ್ರಭಾತ್ ಅಂತ. ಆ ಮೂಲಕ ನೋಡಿ ಎಷ್ಟು ಜನ ತಮ್ಮ ನೆನ್ಸ್ಕೋತಾರೆ ತಮ್ಮ ಸಂಸ್ಥೆ. ತುಂಬಾ ಜನ ಇಲ್ಲಿಂದ ಹೋಗ್ಯಾರ. CR ಸಿಂಹ, ಶ್ರೀನಾಥ್, ಗಿರ್ಜಾ ಲೋಕೇಶ್, ರಮೇಶ್ ಭಟ್, ಇವರೆಲ್ಲ ನಾನು ಹುಟ್ಟಕ್ ಮುಂಚೆಯಿಂದ ಪ್ರಭಾತಲ್ಲಿ ಇದ್ದು ನಂತರ ಅವ್ರು ಸಿನಿಮಾ ರಂಗಕ್ಕೆ ಹೋಗಿರೋದು. ಮಂಜುಳಾ ಅವರು. ಸೊ ಉದಾಹರಣೆ ನಾವು ಹೇಳ್ತೀವಿ, ಯಾವುದು ಗುಬ್ಬಿ ನಾಟಕ ಕಂಪನಿ ಅನೇಕ ಕಲಾವಿದರು. ಹೌದು, ಹೌದು, ಗುಬ್ಬಿಗೆ ಸಿಕ್ಕದಂಥ, ಫ್ಯಾಮಿಲಿಗೆ ಸಿಕ್ಕದಂಥ ಒಂದು ರೆಕಗ್ನಿಷನ್ನು ನಮ್ಮ ಸಂಸ್ಥೆಗೆ ಸಿಕ್ಕಿಲ್ಲ. ಅದೊಂದೇ ಬೇಜಾರಷ್ಟೇ. ಬಟ್ ಹಲವಾರು ಚಿತ್ರರಂಗದ ಗಣ್ಯರು ನಮ್ಮ ಸಂಸ್ಥೆಯಿಂದ ಟ್ರೈನಿಂಗ್ ತಗೊಂಡು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಸಿನಿಮಾ ರಂಗಕ್ಕೆ ಕಾಲಿಟ್ಟಿತ್ತು. ಅನೇಕ ಹೆಸರುವಾಸಿ ಆದವರು ಮೊದಲ ಹೆಜ್ಜೆ ಪ್ರಭಾತಲ್ಲಿತ್ತು. ಹೌದು, ನಾಟಕ ಮಾಡಿಕೊಂಡು ಆಮೇಲೆ ಸಿನಿಮಾ ರಂಗಕ್ಕೆ ಹೋಗಿತ್ತು. ಆಮೇಲೆ ನಿಮ್ಮ ಪ್ರಭಾತ ನಾಟಕಗಳಿದಾವಲ್ಲ, ಅವು ಬೇರೆ ತರ. ಉದಾಹರಣೆಗೆ ಈ ವೃತ್ತಿರಂಗ ಭೂಮಿ ತರದವಲ್ಲ. ಹೌದು, ಒಂದು ರೀತಿ ಮ್ಯಾಜಿಕಲ್ ಶೋಸ್ ಅಲ್ವಾ ಮೇಡಮ್? ಅದನ್ನೇ ನಾ ಹೇಳಿದ್ದು. ವೃತ್ತಿರಂಗ ಭೂಮಿಗೂ ನಮ್ದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಆ ಟೈಮಲ್ಲಿ ಏನು ಹೊಸದಿದೆಯೋ ಅದನ್ನ ತಗೋತಿದ್ವಿ. ಎಸ್, ಲೈಟಿಂಗ್, ಎಸ್ಪೆಷಲಿ ಲೈಟಿಂಗು. ಆಮೇಲೆ ಬ್ಯಾಕ್ ಗ್ರೌಂಡ್ ಇರೋದಲ್ಲ, ಆ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗೋದು, ಕರ್ಟನ್ಸ್ ಚೇಂಜ್ ಮಾಡೋದಾಗ್ಲಿ, ಸೆಟ್ಟಿಂಗ್ಸ್ ಚೇಂಜ್ ಮಾಡೋದಾಗ್ಲಿ. ಸೊ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದಾಗ ಜನಕ್ಕೆ ಅಟ್ರಾಕ್ಷನ್ ಜಾಸ್ತಿ ಆಯ್ತು. ಅದೆಲ್ಲ ನಾ ಹೇಳ್ತಾರೆ, ನಾವು ಹುಟ್ಟಕ್ ಮುಂಚೆ ಇವ್ರುಗಳು ಮಾಡ್ತಾ ಇರೋದು. ಸೊ ಅದರಿಂದ ತುಂಬಾ ಡಿಫ್ರೆಂಟ್ ಆಗಿ ಕಾಣಿದ್ದು ಪ್ರಭಾತ್. 90 ವರ್ಷದ ಜರ್ನಿ. ಸೂಪರ್. ಅದೆಲ್ಲ ಮಾತಾಡೋಣ ಸ್ನೇಹಿತರೆ. ಮುಂದಕ್ಕೆ ಬನ್ನಿ, ಮೇಡಮ್ ಅವರ ಮನೆ ನೋಡೋಣ. ಮೇಡಮ್, ಹೇಗಿದೆ ನಿಮ್ಮ ಕಲಾವಿದ್ರ ಮನೆ ನೋಡೋ ಕೂತಲ್ಲ? ಬನ್ನಿ ಹೋಗೋಣ. ನಿಮ್ಮ ಗಿಫ್ಟಾ? ಶಿಷ್ಯದ್ರ ಗಿಫ್ಟ್? ಇದು ಶಿಷ್ಯರದು. ಇದು ಒಂದು ಗುರುವಂದನ ಅಂತ ಮಾಡಿ ನನ್ನ ಮಕ್ಕಳೆಲ್ಲ ಪೇಂಟ್ ಮಾಡಿಸಿ, ರಮೇಶ್ ಅರವಿಂದ್ ಅವ್ರನ್ನ ಕರೆಸಿ ಇನಾಗ್ರೇಟ್ ಮಾಡಿಸಿ, ನನಗೆ ಸರ್ಪ್ರೈಸ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಅಂದ್ರೆ ಫುಲ್ ಫ್ಲೆಶ್ಡ್ ಪ್ರೋಗ್ರಾಮ್ ಮಾಡಿ, ನಾನು ಅಂದ್ರೇನು, ಹೇಮಾ ಅಂದ್ರೇನು ಅಂತ ಹಾಡೆಲ್ಲ ಬರ್ಸಿ, ಅದಕ್ಕೆ ಕೊರಿಯೋಗ್ರಾಫ್ ಮಾಡಿ, ಅದಕ್ಕೆ ಡಾನ್ಸ್ ಮಾಡಿಸಿ, ರಮೇಶ್ ಅವ್ರು ಬಂದು ಆಪ್ತ ಮಿತ್ರ ನೋಡ್ದಂಗಿದೆ ಇದು ಅಂತೆಲ್ಲ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಅದು ನನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ನಂಗೂ ಸಿಕ್ತಿಲ್ಲ ಆಮೇಲೆ ಅವರು. ಇವರು ನನ್ನ ಯಜಮಾನ್ರು ಪ್ರಶಾಂತ್ ಶಾಸ್ತ್ರಿ ಅಂತ. ಅವರು ನೃತ್ಯ ಕಲಾವಿದೆ, ಚಿತ್ರನಟ.
ರಂಗೋಲಿ. ಎಸ್, ರಂಗೋಲಿ. ಆಮೇಲೆ ಇದು ಅಂಡಮಾನ್. ಎಸ್, ಹೌದು. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ. ಓ ಸರ್, ಹೇಗಿದ್ದೀರಾ ಸರ್? ಎಲ್ಲಿ ಸರ್? ಈಗ ಹೈದರಾಬಾದ್ ಅಲ್ಲಿ ಇದ್ದಾರೆ, ಶೂಟಿಂಗ್ ಅಲ್ಲಿ ಇದ್ದಾರೆ. ಸರ್ ನಾನು ಮಿಸ್ ಮಾಡ್ಕೊಂತೇನೆ ಸರ್, ನೀವು ಸಿಕ್ಕರೆ ನಿಮ್ಮ ಅಭಿಮಾನಿ ನಾನು. ಮಾತಾಡ್ತಿದ್ದಾರೆ ನೋಡಿ, ಬರ್ತೀನಿ ಬೇಗ ಅಂತ ಹೇಳಿ. ಖಂಡಿತ ಸರ್. ಮೇಡಮ್ ಅವ್ರ ಇಂಟರ್ವ್ಯೂ ನಾನು ಟೆಲಿಕಾಸ್ಟ್ ಮಾಡೋಷ್ಟು ದಯವಿಟ್ಟು ನಿಮ್ಗೆ ಇಂಟರ್ವ್ಯೂ ಕೊಡಿ ಅಂತ ಕೇಳ್ತೇನೆ. ಇದೆಷ್ಟು ವರ್ಷ ಹಳೆ ಫೋಟೋ ಇದು 2000 ಅಲ್ಲಿ ಸೀರಿಯಲ್ ಮಾಡ್ತಿದ್ದೆ, ರವಿ ಕಿರಣ್ ಅವ್ರ ಸೀರಿಯಲ್. ಅವಾಗ ಯಾವಾಗ್ಲೂ ಯಾರೋ ತೆಗೆದು ಕಳ್ಸಿರೋದು. ನೈಸ್. ಬನ್ನಿ ಮೇಡಮ್. ಯಾ, ನೋಡ್ರಿ, ಕಲಾವಿದ್ರ ಮನೇಲಿ ಕಲೆನೇ ಇದೆ ಎಲ್ಲ ಕಡೆನೂ. ಇವರು ನಮ್ಮ ಪ್ರಶಾಂತ್ ಅವ್ರ ತಾಯಿ, ಅವರು ನೃತ್ಯ ಗುರು. ಓಕೆ. ಅವರು ಡಾನ್ಸ್ ಸೊ ಹೇಳ್ಕೊಡ್ತಾರೆ. ನಿಮ್ಮ ಯಜಮಾನ್ರು ಡಾನ್ಸ್ ಕಲ್ತಿರೋದು ಅವ್ರ ತಾಯಿ ಹತ್ರ? ಅವ್ರ ತಾಯಿ ಹತ್ರ. ಇವರ ತಂದೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡಿ, ಸಿತಾರಿಸ್ಟ್ ಅಂತ, ಅವರು ಆಚಾರ್ಯ ಅಂತ, ಜಿಜಿ ಆಚಾರ್ಯ ಅಂತ. ಲತಾ ಮಂಗೇಶ್ಕರ್, ಆರ್ ಡಿ ಬರ್ಮನ್, ಎಸ್ ಡಿ ಬರ್ಮನ್ ಎಲ್ಲ ಸಿನಿಮಾಗೂ ಅವರೇ ಸಿತಾರ್ ನುಡಿಸ್ತಿದ್ದು. ಸೊ ಇವ್ರ ತಂದೆ ಬಾಂಬೆಲಿದ್ದವರು, ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡಿ ಬಂದಿತ್ತು ಅವಾರ್ಡು. ಅವರ ಮಗಳು ಇವರು, ಇವ್ರ ಮಗ ಪ್ರಶಾಂತ್. ಇವ್ರ ಹತ್ರ ನೃತ್ಯ ಕಲ್ತಿದ್ದು. ಅಂದ್ರೆ ನಿಮ್ಮ ಯಜಮಾನ್ರ ತಾತ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡಿ. ಎಸ್. ಇದು ಕೆಂಪೇಗೌಡ ಅವಾರ್ಡ್ ಬಂದಿದ್ದು ನಮಗೆ ನೃತ್ಯಕ್ಕೆ ಅಂತ. ಇದು ನನಗೆ, ಇದು ನಮ್ಮ ಯಜಮಾನ್ರಿಗೆ. ಇದು ಪ್ರಶಾಂತ್ ಅವರ ಟೀಚರು ಲಲಿತಾ ಶ್ರೀನಿವಾಸನ್ ಅಂತ, ಅವರು ಡಾನ್ಸ್ ಹೇಳ್ಕೊಡ್ತಾರೆ. ಯಾರು ಎಲ್ಲೆಲ್ಲೇ ನಿಮ್ಮ? ಇದು ನನ್ನ ಶಿಷ್ಯ ರಂಗಪ್ರವೇಶಕ್ಕೆ ಅವ್ರ ಡ್ರೈವರು, ನನ್ನ ಶಿಷ್ಯ ಡ್ರೈವರು ಡೈಲಿ ಇಲ್ಲಿ ಬರ್ತಿದ್ರು. ಶಿಷ್ಯ ಡ್ರಾಪ್ ಮಾಡೋಕ್ಕೆ ಇಲ್ಲಿ ಕೂತ್ಕೊಂಡು ಅವಳ ಮನೆಗೆ ಹೋಗೋವರೆಗೂ ಡಾನ್ಸ್ದೇ ಮಾತಾಡಿ ಮಾತಾಡಿ ಅವನಿಗೂ ಡಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಒನ್ ಡೇ ಬಂದು ನನ್ನ ನೋಡಿ ಎಲೆಯಲ್ಲಿ ಅವ್ನು ಮಾಡಿಸಿ ನನ್ನ ಹುಡ್ದಬ್ಬಕ್ಕೆ ಕೊಟ್ಟಿರೋದು. ಅಂದ್ರೆ ಅವನಿಗೆ ಡಾನ್ಸ್ ಬಗ್ಗೆ ಅಷ್ಟು ಇಷ್ಟವಾಗೋಗಿದೆ. ನಾವು ಕೇಳಿ ನೋಡೋದು, ಇಲ್ಲಿ ರಿಹರ್ಸಲ್ ಅಲ್ಲಿ ನೋಡೋದು, ಮಾಡೋದು. ಆ ಥರ. ಗ್ರೇಟ್ ಸರ್, ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿ ರವಿ ಅಂತ. ರವಿ ಅವರೇ ಸಿಕ್ಕಿರಿ ಒಂದಿನ, ದಯವಿಟ್ಟು ಮಾತಾಡೋಣ. ಥ್ಯಾಂಕ್ ಯು. ಇದು ನನ್ನ ಫಸ್ಟ್ ಫೋಟೋ ಶೂಟ್, ನಂದು ಸುಧಾರಾಣಿದು ಎಲ್ಲ. ನಾವು ಹಾ, ಮಣಿಪುರಿ ಅಂತ ಡಾನ್ಸ್ ಇದೆ. ಸುಧಾರಾಣಿದು ಇದೆ, ಬಟ್ ದೊಡ್ಡದಾಗಿ ಮಾಡಿಸ್ಕೊಂಡಿಲ್ಲ. ನಾವೆಲ್ಲ ಒಟ್ಟಿಗೆ ಡಾನ್ಸ್ ಮಾಡ್ತಿದ್ವಿ. ಸುಧಾರಾಣಿನು ಸುಧಾರಾಣಿ ಮೇಡಮ್, ಪ್ರಭಾತ್, ಭವ್ಯ ಅವ್ರು ಮಾಡಿದ್ದಾರೆ, ಸುಧಾರಾಣಿ ಮಾಡಿದ್ದಾರೆ. ಎಲ್ಲ ನಮ್ಮ ಡಾನ್ಸ್ ಅಲ್ಲಿ ಮಾಡ್ತಿದ್ರು ಒಟ್ಟಿಗೆ. ಅವರು ಜಿಂಕೆ ಮಾಡ್ತಿದ್ರು, ನಾ ಇದು ಮಾಡಿದ್ದೀನಿ ಮಣಿಪುರಿ. ಅವ್ರದ್ದು ಇದೆ, ಫೋಟೋ ಕಳಿಸ್ತೀನಿ. ಇದೆ ಅವಾಗ ಫಸ್ಟ್ ಫೋಟೋ ಶೂಟ್. ನಾನು ಐ ಥಿಂಕ್ ನನಗೆ 4 years ಆಗ. ನೋಡಿ ಸ್ನೇಹಿತರೆ, ಬನ್ನಿ, ಇಲ್ಲಿ ಅಪರೂಪದ ಒಂದು ಮೊಮೆಂಟೋ ಇದೆ. ಅಮೆರಿಕ ಸಿನಿಮಾ 1 ವರ್ಷ ಪ್ರದರ್ಶನ ಆಗಿದ್ದಕ್ಕೆ ಬಂದಿರು ಕೊಟ್ಟಿರೋಂಥ ಮೊಮೆಂಟೋ. ನಾನು ಇದನ್ನು ನಮ್ಮ ನಾಗತಿಳಿ ಸರ್ ಆಫೀಸಲ್ಲಿ ಕೂಡ ನೋಡಿದ್ದೆ. ಇಟ್ಸ್ ರೇರ್ ಮೊಮೆಂಟೋ. ನೋಡಿ ಎಷ್ಟೊಳ್ಳೆ ಕಥೆ, ಅದು ಅದ್ಭುತವಾದ ಕಥೆ. ಅದ್ರ ಕಥೆನೇ ಹೀರೋ ಅಲ್ವಾ? ಕಥೆನೇ ಹೀರೋ. ಹೇಗೆ ಒಂದು ಇಡೀ ಭೂಮಂಡಲದ ಕಥೆನ 3 ಪಾತ್ರಗಳಿಗೆ ಎಷ್ಟು ಚೆನ್ನಾಗಿ ಹಂಚಿದ್ರು ನಮ್ಮ ನಾಗತಿಳಿ ಅವರು. ಸೊ ಇದೆಲ್ಲ ನೃತ್ಯಕ್ಕೆ ಮೊಮೆಂಟೋಸ್ ಬಂದಿರೋದು ಶಿಷ್ಯರದು. ಇದು ಕೆಂಪೇಗೌಡ ಅವಾರ್ಡ್ ಬಂದಿರೋದು ನೃತ್ಯಕ್ಕೆ, ನಮ್ಮ ಅಳಿಲು ಸೇವೆಗೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ನನ್ನ ಫ್ರೆಂಡ್ ನನಗೋಸ್ಕರ ಮಾಡಿಕೊಟ್ಟಿರೋದು. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಅಪ್ಪು ಆ್ಯಸ್ ಎ ಸೋಷಿಯಲ್ ವರ್ಕರ್, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ಅವರ ಒಂದು ವ್ಯಕ್ತಿತ್ವಕ್ಕೆ ನಾನು ಅವರ ದೊಡ್ಡ ಫ್ಯಾನು. ಸೊ ನನ್ನ ಪ್ರೀತಿ, ನನ್ನ ಫ್ಯಾನ್ ಇದು ನೋಡಿಬಿಟ್ಟು ಅವರು ಚೆನ್ನೈಯಿಂದ ಮಾಡಿಸಿ ನನಗೆ ಸರ್ಪ್ರೈಸ್ ಮೊನ್ನೆ ಮಾರ್ಚ್ಗೆ ಅವರ ಹುಡುಗಕ್ಕೆ ತಂದು ಕೊಟ್ಟರು. ತುಂಬ ಚೆನ್ನಾಗಿದೆ, ಡೀಟೇಲ್ಸ್ ತುಂಬ ಚೆನ್ನಾಗಿದೆ. ಎಕ್ಸ್ಪ್ರೆಷನ್ ಡೀಟೇಲ್ಸ್ ವೆರಿ ಪ್ರೆಷಿಯಸ್ ಗಿಫ್ಟ್ ನನಗೆ. ಈಗ ಒಬ್ಬರು ರಿಯಲ್ ಎಸ್ಟೇಟ್ನವ್ರ ಮನೇಲಿ ಬೇರೆ ಇರುತ್ತೆ, ಆದರೆ ಕಲಾವಿದರ ಮನೆಯಲ್ಲಿ ಸಣ್ಣ ವಿಷಯಕ್ಕೂ ಒಂದು ಡೀಟೇಲ್, ಒಂದು ಕಥೆ ಇರುತ್ತೆ ನೋಡಿ ಮೇಡಮ್. ಎಷ್ಟು ಸಿನಿಮಾ ಆಗಿದೆ ಮೇಡಮ್? ನಾನು ಮಾಡಿ ಭಾಳ ಕಡಿಮೆ ಸಿನಿಮಾ. ನಾನು 6 ಸಿನಿಮಾ ಮಾಡಿರೋದು. ಓಕೆ. ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು 10 ಸಿನಿಮಾ ಮಾಡಿದ್ದೆ. ಗೋಲಿಬಾರಿಂದ ಶುರು ಮಾಡಿದ್ದು. ಗೋಲಿಬಾರ್ ನೀವು ಲೆಟರ್ ಬರೆದ್ಬಿಟ್ಟಿರ್ತೀರಲ್ಲ? ಹಾಂ, ಮರ್ಡರ್ ಮಿಸ್ಟ್ರಿಗೆ ನಾನೇ ವಿಟ್ನೆಸ್. ಈ ಹ್ಯಾಂಡ್ ರೈಟಿಂಗ್ ನಿಂದ ತಾನೆ? ಹೌದು. ಜೀವನ ಚೈತ್ರ ಇಂದ. ಆ್ಯಕ್ಚುಲಿ ಜೀವನ ಚೈತ್ರ ಅಲ್ಲಿ ಒಂದು ಸರಸ್ವತಿ ಕ್ಯಾರೆಕ್ಟರ್, ಇದು ನಾದಮಯ ಹಾಡಿಗೆ ಮಾಡಿದ್ದು. ಸರಸ್ವತಿ 2 seconds ತಂಬೂರಿ ಅಲ್ಲ, ವೀಣೆ ಅದು. ಸರಸ್ವತಿ. ಅಂಡ್ ನಾನೇ ಅದು. ಅದನ್ನ ನೋಡಿ ಗೋಲಿಬಾರ್ ಬಂತು. ಗೋಲಿಬಾರು ದೊರೆ ಒಂದೇ ಡೈರೆಕ್ಟ್ರು, ಶಿವಮಣಿ ಅವರೇ. ಆಮೇಲೆ ಭಾರ್ಗವ ಅವ್ರದ್ದು ಒಂದು ಸಿನಿಮಾ ಮಾಡಿದೆ, ಬಂಗಾರದ ಮನೆ ಅಂತ. ಏನೂ ಇಲ್ಲ ಭಾವನವ್ರೆ, ವಿದುರಾಶ್ವತ್ಥದಲ್ಲಿ 4 ಪೂಜೆ ಮಾಡಿದ್ರೆ ಮಕ್ಕಳಾಗತ್ತಂತೆ. ಆಮೇಲೆ ಅಮೆರಿಕ. ಆಮೇಲೆ ರವಿ ಮಾಮ ಸಂಭ್ರಮ. ಸೊ ದೊರೆ ಫಸ್ಟ್ ಅಮೆರಿಕ. ಹೌದು, 95 ದೊರೆ. ಆಮೇಲೆ 96 ಇದು ಶುರು ಆಗಿದೆ.
ಅಮೆರಿಕ. ಸಂಭ್ರಮ ಚೆನ್ನಾಗಿತ್ತು. ಸಂಭ್ರಮ ಮೂರು ಹೆಣ್ಮಕ್ಳು ಎಷ್ಟು ಕ್ಯೂಟ್ ಕಥೆ ಅದು. ಯಾಕೆ ಆರ್ಯ ಸಿನಿಮಾ? ಯಾಕಂದ್ರೆ ನಮ್ಮಲ್ಲಿ ಒಂದ್ಸಲ ಗೆದ್ರೆ ತುಂಬಾ ಅವಕಾಶಗಳು ಬರ್ತವೆ. ನೀವು ಬೇಗ ಗೆದ್ದು ಬಿಟ್ರೆ ನಿಮ್ಗೆ ಅದೊಂದು ಅರತೃಪ್ತಿ ಅಂತ ಬಂದ್ಬಿಡತ್ತೆ. ಅಂದರೆ ಆ ಒಂದು ಲೆವೆಲ್ಗೆ ಅಂದರೆ ನನ್ನ ಲೆವೆಲ್ ಅಲ್ಲ ಹೇಳ್ತಾರೆ, ಸಿನಿಮಾ ಲೆವೆಲ್ಲು. ಆ ಒಂದು ರುಚಿ ನೋಡ್ಬಿಟ್ರಿ ಒಳ್ಳೆ ಸಿನಿಮಾ ಅದು, ಅದಕ್ಕಿಂತ ಕೆಟ್ಟ ಸಿನಿಮಾ ಅಥವಾ ಅದಕ್ಕಿಂತ ಕಮ್ಮಿ ಕ್ವಾಲಿಟಿಯ ಸಿನಿಮಾ ಒಪ್ಕೊಳ್ಳಲ್ಲ. ನನ್ಗೆ ಆ ಥರ ಲೆವೆಲೇ ಬೇಕು ಅಂತ. ಒಂದು ಸ್ಟ್ಯಾಂಡರ್ಡ್ ಹುಡುಕಕ್ಕೆ ಶುರು ಮಾಡೋದು ಮನಸ್ಸು. ತುಂಬ ಸ್ಟ್ಯಾಂಡರ್ಡ್ ಮೂವೀಸ್ ಬೇಕು ಅನಿಸ್ತು. ಆಮೇಲೆ ಮೊದಲಿಂದನೂ ನಾನು ತುಂಬ ಚೂಸಿ. ಬಿಫೋರ್ ಅಮೆರಿಕನು ಮರ ಸುತ್ತೋ ಕ್ಯಾರೆಕ್ಟರ್ ಆಗಲಿ, ಬರೀ ಪ್ರಾಪರ್ಟಿ ಆಗಿರೋವಂಥ ಹೀರೋಯಿನ್ ಆಗಲಿ, ಗ್ಲ್ಯಾಮರಸ್ ಹೀರೋಯಿನ್ ನಾ ಮಾಡೋಕ್ಕೆ ಒಪ್ಕೊಳ್ಳಲ್ಲ. ನನಗೆ ನಾಪ್ಕ ಇವಾಗ 26 ವರ್ಷ ಆದರೂ ನಾಪ್ಕ ಇದೆ ಆ ಸಿನಿಮಾ. ನಾಪ್ಕ ಇದೆ. ರವಿ ಮಾಮ ಆದರೂ ನಾ ಹೀರೋಯಿನ್ ಅಲ್ಲ ಅದಲ್ಲಿ, ಆದರೂ ನೆನಪಿದೆ ಆ ಸಿನಿಮಾ. ಅಂಥ ಸಿನಿಮಾ ಮಾಡಿ ನಾನು ತೃಪ್ತಿ ಪಡ್ತೀನಿ. ಸುಮ್ಮನೆ ಮಾಡಬೇಕು ಅಂತ ಆ ಥರ ನಂದು ಮೊದಲಿಂದ ನಂದು ಆ ಥರನೇ ನೇಚರು, ಆ ಥರನೇ ನನ್ನ ಆಸೆ. ತುಂಬ ಯುನೀಕ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಬಟ್ ಕೆಲವ್ರಿಗೆ ಅದು ಸ್ವಲ್ಪ ಏನೋ ಈ ಮುಕ್ತವಾಗಿ ಹೇಳ್ತೀನಿ, ಈ ಹುಡುಗಿಗೆ ಆ್ಯಟಿಟ್ಯೂಡ್ ಏನೋ ಒಪ್ಕೊಳ್ಳಲ್ಲ ಯಾವುದು ಅಂತ ಅನಿಸಿರುತ್ತು ಇರಬಹುದೇನೋ. ನಾನು ಯಾರ ಜೊತೆ ಕೆಲಸ ಮಾಡಿದ್ದೀನೋ ಅವ್ರು ಯಾರೂ ನಂಗೆ ಹಾಗೆ ಅಂದಿಲ್ಲ. ಮೇ ಬಿ ದೂರದಿಂದ ನೋಡಿದಾಗ ಆಗ ಅನಿಸಿರ್ಬೋದೇನೋ. ಒಂದ್ಸತಿ ನನ್ನ ಜೊತೆ 5 ನಿಮಿಷ ನೀವು ನನ್ನ ಜೊತೆ ಮಾತಾಡಿದಾಗ ನಿಮ್ಗೆ ಅನಿಸಿದ್ಯಾ? ಇಲ್ಲ. ಸೊ ನಾನು ಆ ಥರ ಅಲ್ಲ. ಐ ಆಮ್ ವೆರಿ ಚೂಸಿ. ನನಗೆ ನಾನು ಅಂದರೆ ನನ್ನ ಹಿಂದೆ ನನ್ನ ಒಂದು ಕುಟುಂಬ ಇದೆ. ಆ ಕುಟುಂಬಕ್ಕೆ ಕೆಟ್ಟ ಹೆಸರು ತರೋದಾಗಲಿ, ಮುಜುಗ್ರ ತರೋದಾಗಲಿ, ಅವ್ರು ನನ್ನ ಜೊತೆ ಕೂತ್ಕೊಂಡಾಗ ಅಯ್ಯೋ ಯಾಕೆ ಹಿಂಗೆ ಮಾಡಿದ್ಲು ಅನ್ನೋದು ನಂಗೆ ಇಷ್ಟ ಇಲ್ಲ. ನಾಳೆ ನನ್ನ ಶಿಷ್ಯ ಪರಂಪರೆ, ಆ ಶಿಷ್ಯರು ನಾನು ನೋಡಿ ಕಲಿತಾರೆ, ಇನ್ಸ್ಪೈರ್ ಆಗ್ತಾರೆ. ಅವ್ರಿಗೆ ನಾನು ಇನ್ಸ್ಪಿರೇಷನ್ ಥರ ಇರಬೇಕು. ನಮ್ಮ ಮ್ಯಾಮ್ ಅವರು ಅಂತ ಇವಾಗ ಹೆಮ್ಮೆಯಿಂದ ಹೇಳ್ಕೊತಾರೆ, ನಮ್ಮ ಮ್ಯಾಮ್ ಅವರು ಅಂತ. ಬೇಜಾರಾಗಬಾರ್ದು. ಮೂರುವರೆ ನನ್ನ ಮನಸ್ಸಿಗೆ ಬರಬೇಕು, ಬೇರೆ ಎಲ್ಲ ಸೆಕೆಂಡ್ರಿ. ನನ್ನ ಮನಸ್ಸಿಗೆ ಅದು ಎಸ್ ನಾ ಮಾಡಬಲ್ಲೆ, ಆರಾಮಾಗಿ ಮಾಡಬಲ್ಲೆ ಅನಿಸ್ಬೇಕು. ನನ್ನ ದುಡ್ಡುಗೋಸ್ಕರ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ಗೋಸ್ಕರ ಆಗಲಿ ಕಷ್ಟಪಟ್ಟು ನಂಗೆ ಇಷ್ಟ ಇಲ್ಲ. ಯಾವುದೋ ಒತ್ತಡ ಮಾಡಿಬಿಡುವುದು ಅಂತ ಹೇಳ್ಬಿಡ್ತಾರೆ ಕೆಲವರು. ಆ ಥರ ಇಲ್ಲ. ಯಾವುದೋ ಒಂದನ್ನು ಮಾಡಿ ಹೆಸರು ಕೆಡಿಸ್ಕೊಳ್ಳೋಕ್ಕಿಂತಲೂ ಮಾಡಿದಿರೋದು ವಾಸಿ, ಮಾಡಿರೋದನ್ನ ನೆಟ್ಟಿಗೆ ಇಟ್ಕೊಳ್ಳೋದು ವಾಸಿ. ವಾವ್. ಸೊ ನಂಬರ್ಸ್ ಬಗ್ಗೆ ಯು ಆರ್ ನಾಟ್ ವರಿಡ್? ನೋ ನಂಬರ್ಸ್. ಇವಾಗ 100 ಸಿನಿಮಾ ಮಾಡಿರ್ತಾರೆ, 1 ವರ್ಷ ಆದಮೇಲೆ ಅವ್ರು ಯಾರೂ ಅನ್ನೋದೇ ನೆನಪಿರಲ್ಲ. ನಾನು ಮಾಡಿರೋದು 5-6 ಸಿನಿಮಾ. 26 ವರ್ಷ ಆದರೂ ನೀವು ನನ್ನನ್ನು ಹುಡ್ಕೊಂಡು ಬಂದಿದ್ದೀರಾ ಅಂದರೆ ಅದು ನನಗಿಂತ ನನ್ನ ಸಿನಿಮಾನ ನಿಮಗೆ ಪ್ರಭಾವ ಬೀರಿದೆ. ಆ ಕ್ಯಾರೆಕ್ಟ್ರು ಪ್ರಭಾವ ಇದೆ ಅಲ್ವಾ? ಅಫ್ಕೋರ್ಸ್ ಯಾವುದೇ ಆಗಲಿ, ಅಡುಗೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಮನೆ ಆಗಿರ್ಬೋದು. ದೊಡ್ಡ ಮನೆ ಕಟ್ಬಿಟ್ಟು 6 ತಿಂಗಳಿಗೆ ಬಿದ್ದೋದ್ರೆ ಏನು ಮಾಡ್ತೀರಾ? ಕ್ವಾಲಿಟಿನೇ ಇಲ್ಲ ಅಂದರೆ ಅದೊಂದು 25 ಪ್ರಾಪರ್ಟಿ ಮಾಡಿಬಿಡ್ತಾರೆ, ಒಂದು ಅರ್ಧ ತುತ್ತು ಊಟಕ್ಕೆ ಒದ್ದಾಡ್ತಿರ್ತಾರೆ ಅಷ್ಟೇ, ಕುಟುಂಬ ಗೌರವಿಸ್ತಿರಲ್ಲ. ಎಂತ ಬದುಕಿನ ಪಾಠ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ರಾಮ, ನಾವಿನ್ನೂ ಹೊಸಬ್ರು ಬರ್ತಾ. ಶಿಷ್ಯರು ಬಹಳ ಪುಣ್ಯವಂತರು. ನಾನು ಪುಣ್ಯವಂತರು ಅಂತ ಶಿಷ್ಯರು ಪಡೆಯೋಕ್ಕೆ. ನನ್ನ ಶಿಷ್ಯರು ನನ್ನ ಮಕ್ಕಳು ಥರ. ನಾನು ಯಾವತ್ತೂ ಶಿಷ್ಯರು ಅಂತ ಹೇಳ್ಕೊಳಲ್ಲ, ನನ್ನ ಮಕ್ಕಳು ಅಂತ ಹೇಳ್ಕೊತೀನಿ. ಎಲ್ಲರಿಗೂ ಸಿಗಲ್ಲ ಆ ಥರ. ಅವ್ರಿಗೆ ಅವರ ಏನೇ ತೊಂದರೆ ಆದರೂ ಅವ್ರ ಅಪ್ಪ ಅಮ್ಮಂಗೆ ಹೇಳ್ಕೊಡೋಕೆ ಮುಂಚೆ ನಂಗೆ ಬಂದು ಹೇಳ್ಕೊತಾರೆ ತೊಂದರೆಗಳನ್ನ. ಸೊ ದೇ ಆರ್ ಲೈಕ್ ಮೈ ಏನು ಮಾರಲ್ ಕಿಡ್ಸ್ ಅಂತ ಹೇಳ್ತಾರಲ್ಲ, ಬಯಾಲಜಿಕಲ್ ಅಪ್ಪ ಅಮ್ಮಂದ್ರೆ ಅವರಾಗಿರ್ಬೋದು. ಏನೇ ಒಂದು ಬೇಕು ಅಂದರು ನನ್ನ ಹತ್ರ ಬರ್ತಾರೆ. ಒಂಥರ ನಾನೇನೋ ದೊಡ್ಡದಾಗಿ ಸಾಲ್ವ್ ಮಾಡ್ತೀನಿ ಅಂತ. ನಾನೇನು ಅಷ್ಟು ಬುದ್ಧಿ ಇಲ್ಲ, ಗೊತ್ತಿರೋದಷ್ಟು ಹೇಳ್ತೀನಿ ಅಷ್ಟೇ, ಅನುಭವದ ಮಾತ್ರ ಅಷ್ಟೆ. ನೋಡಿ, ನಂಗೆ ಭಾಳ ಖುಷಿಯಾಗಿದ್ದು ಅಂದರೆ ನಿಮಗೊಂದು ಗುರು ಪರಂಪರೆನೂ ಇದೆ, ನಿಮ್ಮನ್ನು ಬೆಳೆದಂಥ ಗುರುಗಳಿದ್ದಾರೆ, ಪ್ರಭಾತ್ ಇದೆ, ನಿಮ್ಮ ಶಿಷ್ಯ ಪರಂಪರೆ ಇದೆ. ಇವರಿಬ್ಬರಿಗೂ ಕೆಟ್ಟ ಹೆಸರು ಬರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನೀವು. ಹೌದು. ಕಾರಣಕ್ಕೆ ಯಾವುದಾದ್ರು ಸಿನಿಮಾ ಅಥವಾ ಯಾವುದಾದ್ರು ಪಾತ್ರ ಮಾಡೋಂಗಿಲ್ಲ ನೀವು. ನೋಡಿ, ವಾವ್, ಇದೇ ಹೇಳೋದು ನಮ್ಮ ಸೋಷಿಯಲ್ ಎಥಿಕ್ಸ್ ಅಂತ ಹೇಳಿ. ಹೌದು ಸರ್, ನಾವಿಲ್ಲ ಅಂದರೆ ಮಾಡ್ತಾರೆ ಎಷ್ಟೋ ಜನ. ಪಾಪ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ತಾರೆ. ಇನ್ನೊಬ್ರ ಬಗ್ಗೆ ನಾನು ಮಾತಾಡೋಕ್ಕೆ ನಂಗೆ ರೈಟ್ಸ್ ಇಲ್ಲ. ನಾನು ಆಮ್ ವೆರಿ ಪರ್ಟಿಕ್ಯುಲರ್. ಬಿಫೋರ್ ಅಮೇರಿಕಾನು ನಾನು ಹೇಳ್ತಾ ಇದ್ದೆ, ನನಗೆ ತುಂಬ ಚಾನ್ಸ್ ಸಿಕ್ತು ದೊರೆ ಆದಮೇಲೆ. ಅಮೇರಿಕಾ ಆದಮೇಲೆ ಬೇರೆ ಭಾಷೆಗಳಿಗೆಲ್ಲ ತುಂಬ ಸಿಕ್ತು, ತುಂಬ ಸಿಕ್ಬಿಡ್ತು. ಬಟ್ ನನಗೆ ಅದೇನೋ ನಮ್ಮ ಭಾಷೆಯಲ್ಲಿದ್ದರೆ ಅಥವಾ ನನ್ನ ವಂಶದ ಬಗ್ಗೆ ಗೊತ್ತಿರತ್ತೆ, ನನ್ನನ್ನು ಅಪ್ರೋಚ್ ಮಾಡೋದು ಹೇಗೇನು ಗೊತ್ತಿರತ್ತೆ, ನಾನು ಯಾವ ಥರ ಕ್ಯಾರೆಕ್ಟ್ರ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರತ್ತೆ. ಬೇರೆ ಭಾಷೆಯವ್ರಿಗೆ ಏನು ಗೊತ್ತಿರತ್ತೆ ಪಾಪ, ಆ್ಯಸ್ ಎ ಹೀರೋಯಿನ್ ಅಂತ ಅವ್ರು ನೋಡ್ತಾರೆ. ನಾನು ಅನ್ನೋದಕ್ಕೂ ಹೇಳೋಕ್ಕಾಗಲ್ಲ, ನಾ ಇದು ಮಾಡಲ್ಲ ಅದು ಮಾಡಲ್ಲ ಅಂತ. ಆ್ಯಸ್ ಎ ಕಲಾವಿದೆ ಒಂದ್ಸತಿ ಒಪ್ಕೊಂಡ್ಮೇಲೆ ನೀವು ಎಲ್ಲದಕ್ಕೂ ರೆಡಿ ಇರಬೇಕು. ಸೊ ಅದರಿಂದ ಹಾಗೆ
ವೆರಿ ನೈಸ್, ಸೂಪರ್. ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ, ನೀನು ತುಂಬಾ ಒಳ್ಳೆಯವನು. ಅಮೆರಿಕ ನಾಯಕಿ ನಟಿ, ನೀವೇ ಡ್ರೈವರ್ ಹೋಗಿ ಮಗುನ ಕರ್ಕೊಂಡ್ಬಂದು. ಮಗು ಆದ್ಮೇಲೆ ಡ್ರೈವರು, ಕುಕ್ಕು, ಮೇಡು, ಅಮ್ಮ ಎಲ್ಲ ನಾವೇ. ನೀವು ಮಗು ನಾನು ಹೀರೋಯಿನ್ ಅಂತ. ಅವಳಗ್ ನಾನು ಅಮ್ಮನೇ. ಮನೇಲಿ ನಾವು ನಮ್ಮನ್ನು ಬೆಳೆಸಿರೋದೇ ಮನೇಲಿ ಒಂದು ನಾರ್ಮಲ್ ಎಲ್ಲಾರ ಥರ. ಹೀರೋಯಿನ್ ಓನ್ಲಿ ಫಾರ್ ಕ್ಯಾಮ್ರಾ. ನಮ್ಮ ಮನೇಲಿ ಆ ಥರ ಯಾರಿಗೂ ಹೀರೋಯಿನಿಸಮ್ ಯಾರಿಗೂ ಸ್ಟೇಟಸ್ ಕೊಡಲ್ಲ. ನೋ ಬಿಲ್ಡಪ್ಸ್. ನಮ್ಮ ಅಪ್ಪ ಅಮ್ಮ ಬೈತಾರೆ. ಆಮೇಲೆ ನಾವು ಅಡುಗೆನೂ ಮಾಡಬೇಕು, ಊಟನೂ ಮಾಡಬೇಕು, ಮುಸ್ರೆನೂ ತೆಕ್ಕೋಬೇಕು, ಪಾತ್ರೆನೂ ತೊಳಿಬೇಕು, ಎಲ್ಲನೂ ನಾವು ಮಾಡಬೇಕು. ಹೀರೋಯಿನ್ ಬರೀ ಕ್ಯಾಮ್ರಾಗಷ್ಟೇ, ನಾವು ಕಾಮನ್ ಪೀಪಲ್ ಅಲ್ವಾ, ಆ ಥರ. ಇದು ನಂದು 2ನೇ ಮಗಳು, ಮೋಸ್ಟ್ ನಾಟಿಯೆಸ್ಟ್ ಗರ್ಲ್, ಅದ್ವಿಕಾ ಪ್ರಶಾಂತ್ ಅಂತ. ಮೊದಲನೇ ಅವಳು ಅರುಣಿಮಾ ಅಂತ, ವೆರಿ ಸೈಲೆಂಟ್ ನಂತರ. ಹಂಗಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಶಿ ಇಸ್ ವೆರಿ ಸೈಲೆಂಟ್, ವೆರಿ ಇನ್ನೋಸೆಂಟ್, ವೆರಿ ಇಂಡಿಪೆಂಡೆಂಟ್ ಗರ್ಲ್ ಅವಳು. ಇದು ಒಂದು ಸ್ವಲ್ಪ ನಂತರ ವೆರಿ ನಾಟಿ, ಎನರ್ಜೆಟಿಕ್ ಇವಳು. ಮಾತಾಡ್ತೀಯಾ? ಮಾತಾಡ್ರೆ ಅವಳು ಒಂದೇ ಹೇಳೋದು, ಅಪ್ಪು ಸಾಂಗ್ ಒಂದೇ ಹೇಳೋದು ಅವಳು. ನಮ್ದು ಯಾವುದೇ ಇಂಟರ್ವ್ಯೂ ಆದ್ರೂ ಅದೊಂದೇ ಹಾಡು ಹೇಳ್ತಾಳೆ ಅಷ್ಟೇ. ಹೇಳ್ತೀಯಾ? ಒಳಗೋಗಿ ಹೇಳು. ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಕಾಸ್ಟ್ಯೂಮ್ ಹೋಗ್ಬೇಕು ಅದಕ್ಕೆ. ನೋಡಿ ಕಲೆ ಅದರಲ್ಲೂ ಇದೆ, ಸೊ ಅದು ಡ್ಯಾನ್ಸ್ ಮಾಡುತ್ತೆ. ಇನ್ನೂ ಟೆಕ್ನಿಕಲಿ ಸ್ಟಾರ್ಟ್ ಮಾಡಿಲ್ಲ, ಬಟ್ ಸ್ಟೇಜ್ ಮೇಲೆ ಬಂದಿದ್ದಾಳೆ. ನಾವು ಸ್ಯಾಂಡಲ್ವುಡ್ ಟ್ರಿಬ್ಯೂಟ್ ಅಂತ ಮಾಡಿದಾಗ ಅಪ್ಪು ಸಾಂಗ್ಸ್ಗೆಲ್ಲ ಮಾಡಿದ್ಲು. ಹುಚ್ಚಿದೆ ಅನ್ಸಲ್ಪ. ಒಳ್ಳೆದು, ನಿಮಗೆ ದೊಡ್ಡ ಕಲಾವಿದೆ ಆಗಲಿ. ಎಸ್, ನಮಗಿಂತ ಜಾಸ್ತಿ ದೊಡ್ಡೋಳಾಗ್ಲಿ ಅಂತ. ನಂದು ಚೈಲ್ಡ್ಹುಡ್ ತುಂಬಾ ಸಿಂಪಲ್ ಬಟ್ ವೆರಿ ನಾಟಿ ಕಿಡ್ ನಾನು ಇದ್ದಿದ್ದು. ನಮ್ದು ಜಾಯಿಂಟ್ ಫ್ಯಾಮಿಲಿ, 60-70 ಜನ. 60-70 ಜನಕ್ಕೇಲೂ ನಾನು ಮುದ್ದು ಮಾಡಿಸ್ಕೊಂಡಿದ್ದೀನಿ. ಅಷ್ಟು ಮುದ್ದಿನ ಮಗು, ಅತಿ ಮಾತು, ಅತಿ ತರಲೆ. ಯಾರೇ ಬಂದ್ರು ನಿಮ್ದು ಊಟ ಆಯ್ತಾ ಅಂತ ಕೇಳ್ತಿದ್ನಂತೆ. ಹ್ಞೂ ಅಂದರೆ ಸರಿ, ಇಲ್ಲ ಅಂದರೆ ಅಯ್ಯೋ ಪಾಪ ನಂದಂತೂ ಆಯ್ತು ಅಂದ್ಬಿಟ್ಟು ಹೊಟ್ಟೋಗ್ತಿದ್ನಂತೆ. ಸೊ ಈ ಥರ ಎಲ್ಲ ಒಂಥರ ಚೇಷ್ಟೆ ರಾಣಿ. ಆಮೇಲೆ ಸ್ವಾಮಿಗಳು ಬಂದರೆ ನಮಸ್ಕಾರ ಮಾಡು ಅಂದರೆ ಅವ್ರು ದುಡ್ಡೇ ಕೊಡಲ್ಲ, ನಾನು ಎಷ್ಟು ನಮಸ್ಕಾರ ಮಾಡಿದ್ರು. ಅಂದರೆ ನಮಗೆ ಹಣ್ಣು ಜೊತೆಗೆ ಒಂದಿಷ್ಟು ಕಾಯಿನ್ಸ್ ಕೊಡೋದು ಅಭ್ಯಾಸ. ಯಾವುದೋ ಒಬ್ಬರು ಸ್ವಾಮಿಗಳು ಬಂದಿದ್ದಾರೆ, ನಾನು 5 ನಮಸ್ಕಾರ ಮಾಡಿದ್ರು ಅವ್ರು ಏನೂ ಕೊಡಲಿಲ್ಲ. ನಾ ಮಾಡಲ್ಲ, ಇವ್ರೇನೂ ಕೊಡ್ತಿಲ್ಲ ಅಂತ ಡೈರೆಕ್ಟಾಗೆ ಆ ಥರ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಸ್ವಲ್ಪ ಮಾತು ಜಾಸ್ತಿ ಮನೇಲಿ. ನಂದಾದಮೇಲೆ ಒಂದು 4 ವರ್ಷ ಮಕ್ಕಳಿರಲಿಲ್ಲ ನಮ್ಮ ಇಡೀ ಫ್ಯಾಮಿಲಿಲಿ. ಸೊ ಅದರಿಂದ ಎಲ್ಲರೂ ಮುದ್ದು ಮಾಡಿ 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 ಆ್ಯಂಡ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾಗೆ ಸೇರ್ಕೊಂಬಿಟ್ಟೆ. ಆಮೇಲೆ ನಮ್ಮ ಡ್ಯಾನ್ಸ್ ಬ್ಯಾಲೆಲಿ ಪುಟ್ಟ ಕ್ಯಾರೆಕ್ಟರ್ಸು, ಪುಟ್ಟ ಮಕ್ಕಳು ಕ್ಯಾರೆಕ್ಟರ್ಸ್ ಎಲ್ಲ ನಾನೇ ಅಂದರೆ ಕೃಷ್ಣಂದಾಗಿರ್ಬೋದು, ರಾಮಂದಾಗಿರ್ಬೋದು, ಈ ಕಡೆ ಜಿಂಕೆ, ನವಿಲು, ಕೋತಿ ಎಲ್ಲನೂ ನಾನೇ ಮಾಡ್ತಾ ಇದ್ದೆ. ಸೊ ತುಂಬ ಅಟ್ರಾಕ್ಷನ್. ಆ್ಯಂಡ್ ಜನ ಬಂದ ತಕ್ಷಣ ನಾನು ಅವ್ರ ಜೊತೆ ಮಾತಾಡಬೇಕು. ಅವ್ರಿಗೆ ಗೊತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ನಾ ಅವ್ರ ಜೊತೆ ಮಾತಾಡಬೇಕು. ಆ ಥರ ಕ್ಯಾರೆಕ್ಟರ್ ನಂದು. ಸ್ಕೂಲ್ಗೆ ಹೋಗೋದು ಒಂದು ಹಾಬಿ, ಓದೋದು ಹಾಬಿ, ಡ್ಯಾನ್ಸು ಪ್ರೊಫೆಷ್ನಲ್, ಹಂಗಾಗೋಗಿತ್ತು. ಸೊ ಈಗಲೂ ನನ್ನ ಫ್ರೆಂಡ್ಸ್ ರೇಗಿಸ್ತಾರೆ. ಯಾವುದೇ ಇಯರ್ಲಿ ಫೋಟೋಸ್ ತೆಗಿಸ್ತಾರಲ್ಲ ಕ್ಲಾಸ್ ರೂಮ್ದು, ಒಂದರಲ್ಲೂ ನಾ ಇಲ್ಲ. ಒಂದು ಫೋಟೋ, ಅದೇ ಸ್ಕೂಲ್ ಡೇಲೆಲ್ಲ ನಾನೇ, ಫ್ಯಾನ್ಸಿ ಡ್ರೆಸ್ಸಲ್ಲಿ ನಾನೇ ಫಸ್ಟ್ ಪ್ರೈಸು, ಸ್ಕೂಲ್ ಡೇಲಿ ನಾನೇ. ಆದರೆ ಯೂನಿಫಾರ್ಮ್ ಹಾಕೊಂಡು ಫೋಟೋ ತೆಗಿಸ ಒಂದು ಕ್ಲಾಸಲ್ಲೂ ನಾನಿಲ್ಲ. ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ, ಸಿನಿಮಾಗೆ ಹೋಗೋದು, ಡ್ಯಾನ್ಸು. ಬಟ್ ಹಾಗೆ ಎನ್ಕರೇಜ್ ಮಾಡಿದ್ರು ಸ್ಕೂಲವರು. ನಮ್ಮದು ನ್ಯಾಷನಲ್ ಮಿಡ್ಲ್ ಸ್ಕೂಲ್ ನಾವು ಓದಿದ್ದು ಬಸವನಗುಡಿ, ಅಲ್ಲಿಂದ ಕಾಲೇಜ್ವರೆಗೂ ಅದೇ. ಎವ್ರಿ ಇಯರ್ ನಮ್ಗೊಂದು ಸೀಟು ಇಟ್ಬಿಡೋರು ಹೆಚ್ಚನ್ನು. ಪ್ರಭಾತಿಂದ ಯಾರೋ ಒಬ್ರು ಬಂದೇ ಬರ್ತಾರೆ ಅಂತ. ಅಕಸ್ಮಾತ್ ಯಾರೋ ಇಲ್ಲ ಅಂದರೆ ಫೋನ್ ಮಾಡೋರು, ಯಾರು ಬಂದಿಲ್ವಲ್ಲ ಈ ಸತಿ ಅಂತ. ಅಷ್ಟು ನಮಗೆ ಕ್ಲೋಸು. ಆ್ಯಂಡ್ ಹೆಚ್ಚನಂತೂ ತುಂಬ ಎನ್ಕರೇಜ್ ಮಾಡೋರು. ಎಲ್ಲರಿಗೂ ಆರ್ಟ್ ಬರಲ್ಲ ಅಮ್ಮ, ಬಂದಿದೆ ಮಾಡಿ, ಓದೋದಿತ್ತು ಇದ್ದೇ ಇರುತ್ತೆ, ಓದೋರು ತುಂಬ ಇದ್ದಾರೆ, ಆರ್ಟ್ ಯಾರಿಗೂ ಬರಲ್ಲ. ಅಷ್ಟು ಎಜುಕೇಷನಿಸ್ಟ್ ಆಗಿ ನಮ್ಗೆ ಎನ್ಕರೇಜ್ ಮಾಡೋರು. ಒಂದು ದಿನ ಅಟೆಂಡೆನ್ಸ್ ಶಾರ್ಟೇಜು, ಪೇರೆಂಟ್ಸ್ನ ಕರ್ಸಿ ಬೈಯೋದು ಏನೂ ಇಲ್ಲ. ಬಟ್ ನೋಡಿ ಸರ್ಪ್ರೈಸಿಂಗ್ಲಿ ಇವತ್ತು ತುಂಬ ಎಜುಕೇಷನ್ ಬಗ್ಗೆ ಪೇರೆಂಟ್ಸ್ ಬಹಳ. ಇವತ್ತು ನಾವೇ ನಮ್ಮ ಮಕ್ಕಳನ್ನ ಚಕ್ಕರ್ ಹೊಡಿಸ್ತೀವ. ನಾನೇ ನನ್ನ ಮಗಳನ್ನ ಅವಳು ಇನ್ನೂ UKG 2ನೇದು, ಚಕ್ಕರ್ ಹೊಡ್ಸೋಕ್ಕೆ ಹೆದರ್ಕೋತೀನಿ. ಎಲ್ಲಿ ಆ ಸಿಲೆಬಸ್ ಹೊಟ್ಟೋಗುತ್ತೋ, ಎಲ್ಲಿ ಹೋಮ್ವರ್ಕ್ ಜಾಸ್ತಿ ಆಗುತ್ತೋ, ಆ ಥರ ಆಗೋಗಿದೆ. ಈಗ ಬರೀ ಓದು 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 ಆಗೋಗಿದೆ. ನಮಗೆ ಸ್ಪೆಷಲಿ ನಮ್ಮ ಮನೇಲಂತೂ
ನೀನು ಯಾವುದಲ್ಲಿ ಡಾನ್ಸ್ ಒಂದೇ ಇಲ್ಲ, ಮ್ಯೂಸಿಕಲ್ಲಿ ಇದೆಯಾ ಎನ್ಕರೇಜ್ ಮಾಡೋರು, ಡ್ಯಾನ್ಸಲ್ಲಿ ಇದೆಯಾ ಎನ್ಕರೇಜ್ ಮಾಡೋರು, ಪೇಂಟಿಂಗ್, ಹರಿಕತೆ, ಓದು, ಯಾವುದು ಬೇಕು ಅದಕ್ಕೆ ಎನ್ಕರೇಜ್ ಮಾಡೋರು. ಇದೇ ಮಾಡೋದು ಹೇಳ್ತಿರ್ಲಿಲ್ಲ. ಇವತ್ತವರೆಗೂ ನಮ್ಮ ಅಪ್ಪ ಅಮ್ಮ ನೀ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಇಲ್ಲವೇ ಇಲ್ಲ, ಬಿಟ್ಬಿಡೋರು. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದಲ್ಲಿ ಮಾಡಿ, ಆದರೆ ಮಾಡೋದನ್ನು ಶ್ರದ್ಧೆಯಿಂದ ಮಾಡಬೇಕು. ಸುಮ್ಮನೆ ಅದು ಟೈಮ್ ಪಾಸಿಗೆ ಮಾಡಬಾರ್ದು. ಏನು ಮಾಡ್ತಿರೋ ಶ್ರದ್ಧೆಯಿಂದ ಮಾಡಿ, ನಾಳೆ ನಿಮ್ಗೆ ಅದು ಅನುಕೂಲ ಆಗತ್ತೆ. ಆ ಥರ ನಮ್ಮನ್ನು ಬೆಳೆಸಿರೋದವರು. ಸೊ ಇವಾಗೆಲ್ಲ ಒಂಥರ ಕರಿಯರ್ ಓರಿಯೆಂಟೆಡ್, ಹಿಂಗೆ ಮಾಡಿದ್ರೆ ಹಿಂಗೆ ರ್ಯಾಂಕ್ ಬಂದು ಈ ಜಾಬ್ ಸಿಗುತ್ತೆ ಅಂತ. ಹೌದು. ನೋಡಿ ನಿಮ್ಮ ಜನರೇಷನ್ ಅದು ಯಾರು ಯೋಚನೆ ಮಾಡ್ತಾರೆ, ಎಸ್ಪೆಷಲಿ ನಿಮ್ಮ ಕುಟುಂಬ. ನಮ್ದಲ್ಲಂತೂ ಹಾಗೆ ಮಾಡಲಿಲ್ಲ. ನಮ್ಮ ಮನೇಲಿ ಎಲ್ಲರೂ ಕಲಾವಿದರೆ. ಒಂಥರ ತೊಟ್ಲೆಲ್ಲ ಹಾಕಿದ ತಕ್ಷಣ ನಾವು ಡ್ಯಾನ್ಸ್ ಮಾಡ್ತಿದ್ವಂತೆ, ಅಳ್ಳಿಲ್ವಂತೆ. ಡಾಕ್ಟ್ರ್ ಹೇಳೋರು, ನಿಮ್ಗೆ ಏನಾರ ಇಂಜೆಕ್ಷನ್ ಕೊಟ್ಟರೆ ರಕ್ತ ಬರಲ್ಲ, ಬರೀ ಕಲೆ ಡ್ಯಾನ್ಸು ಸ್ವರಗಳು ಬರುತ್ತೆ ಅಂತ. ಆ ಥರ ನಮ್ಮದು ವಿ ಆರ್ ಬ್ಲೆಸ್ಡ್ ಆ್ಯಕ್ಚುಲಿ. ಪ್ರಭಾತ್ ಮನೆ ಇಲ್ಲಿತ್ತು, ಸಜನಾ ಸರ್ಕಲ್ ವಿಶ್ವೇಶ್ವರಂ. ಅಲ್ಲಿ ಒಂದು ದೊಡ್ಡ ಮನೆ ಇತ್ತು, 4 ಜನರೇಷನ್ ಇರ್ತಿದ್ವಿ, 60 ಜನ. ಬರೀ ಮನೆಯವರು ಒಂದೇ ಅಲ್ಲ, ನಮ್ಮ ಮನೆಯವ್ರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲ ಹುಡುಗರು ಇರೋರು ನಮ್ಮ ಜೊತೆಗೆ. ಅವ್ರಿಗೆ ನಮಗೆ ಎಲ್ಲ ಒಂದೇ ಊಟ, ಭೇದ ಭಾವ ಇಲ್ಲ. ಅವರು ನಮ್ಮ ಪಕ್ಕ ಕೂತ್ಕೊಳ್ಳೋರು, ನಾವು ಅವ್ರ ಪಕ್ಕ ಕೂತ್ಕೊಂಡು ಊಟ ಮಾಡ್ತಿದ್ವಿ. ನಮ್ಮನ್ನು ಅವರು ಹೋಟ್ಲಿಗೆಲ್ಲ ಕರ್ಕೊಂಡೋಗಿ ಇಡ್ಲಿ ಸಾಂಬಾರು ಕೊಡಿಸೋರು. ಅಂದರೆ ಅವ್ರು ಯಾರು ಯಾವ ಜಾತಿ ಅಂತ ನೋಡ್ತಿರ್ಲಿಲ್ಲ, ನಮ್ಮ ಮನೇಲೇ ಬೆಳೆಯೋರು. ಅಷ್ಟು ನಂಬಿಕೆ ಅವ್ರಗಳ ಮೇಲೆ. ಎಲ್ಲ ಟೀನೇಜ್ ಹುಡುಗರು, ಗಂಡಸರು, ದೊಡ್ಡವರೆಲ್ಲ ಇರೋರು, ನಮ್ಮನ್ನೆಲ್ಲ ಕಳಿಸೋರು. ಅಂದರೆ ಅವರು ನಮಗೆ, ಅವ್ರು ನಮ್ಮನೆ ಮಕ್ಕಳು ಥರ, ನಮ್ಮ ಅಪ್ಪ ಅಮ್ಮಂಗೆ. ಅವ್ರಿಗೆ ನಮ್ಮನೇ ಅವ್ರಿಗೆ ತಂದೆ ತಾಯಿ ಆ ಥರ. ಅಷ್ಟು ನಂಬಿಕೆಯಿಂದ ಎಷ್ಟೋ ಸತಿ ನಾವು ಅವ್ರ ಜೊತೆಗೆ ಇರ್ತಿದ್ವಿ. ಸ್ಕೂಲಿಗೆ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗೋದು, ಆ ಥರನೇ ಬೆಳೆದಿದ್ದೀವಿ. ಅಂದರೆ ನಿಮ್ಮ ತಂದೆ ತಾಯಿಗೆ ಪ್ರಭಾತ್ನ ಆದಾಯ ಅದೇ ಅದೇ ಪೂರ್ಣ, ಅದೇ ಆದಾಯ, ಬೇರೆ ಜಾಬ್ ಅಂತ ಇಲ್ಲ. ಈಗ ಹವ್ಯಾಸಿ ರಂಗಭೂಮಿ ಅಂತ ಆ ಥರ ಅಲ್ಲ, ಅದು ಅದೇ ನಮಗೆ ಊಟ ತಿಂಡಿ ಎಲ್ಲ, ನಿದ್ದೆ, ಕನಸು ನನಸು ಎಲ್ಲ ಅದೇ. ಡ್ಯಾನ್ಸ್, ಮ್ಯೂಸಿಕ್, ಹರಿಕತೆ, ಸಂಗೀತ, ಈ ಥರನೇ ನಮಗಿದ್ದಿದ್ದು. ನನಗೆ ನಂಬ್ತಿರೋ ಬಿಡ್ತಿರೋ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಅಂತ ಇದೆ ಅಲ್ವಾ, ಎವ್ರಿ ಡೇ ನಾವಲ್ಲಿ ಪರ್ಫಾರ್ಮ್ ಮಾಡ್ತಿದ್ವಿ. ನಾನು 6th ಸ್ಟ್ಯಾಂಡರ್ಡ್ವರೆಗೂ ಅದು ನಮ್ಮದು ಅಂದ್ಕೊಂಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ರವೀಂದ್ರ ಕಲಾಕ್ಷೇತ್ರ ನಮ್ಮ ತಾತದು, ಇದು ಟೌನ್ ಹಾಲ್ ನಮ್ಮ ಅಪ್ಪಂದು ಅಂತ. ನಮ್ಗೆ ಗೊತ್ತಿಲ್ಲ ಬೇರೆ ಗೌರ್ಮೆಂಟದು ಅಂತ. ಡೈಲಿ ನಾವು ಹೋಗ್ತಿದ್ವಲ್ಲ, ಸೊ ನಮ್ಮದೇ ಅದು. ಎಲ್ಲರಿಗೂ ಹೇಳ್ಬಿಟ್ಟು ನಮ್ಮದೇ ಅದು ಅಂತ. ಆಮೇಲೆ ಗೊತ್ತಾಗಿದೆ, ಓ ಅದು ನಮ್ದಲ್ಲ, ನಾವು ಹೋಗಿ ಪರ್ಫಾರ್ಮ್ ಮಾಡೋದಷ್ಟೇ ಅದು ಅಂತ. ಅಷ್ಟು ನಮ್ಮ ಮನೆ ಆಗೋಗಿತ್ತು. ಸಿಂಹ, ಶ್ರೀನಾಥ್ ಅವರೆಲ್ಲ ನಮ್ಮ ಮನೇಲೇ ಇರ್ತಿದ್ರು. ಅವರೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಂದರು ಯಾರೋ ಅಂತ ನನ್ನ ತಲೆಯಲ್ಲಿ. ಯಾಕೆಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ಯಾರು ಯಾರ ಮಗ ಯಾರ ಸೊಸೆ ಅನ್ನೋದು ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಾಗೋದು. ಬೆಳಗ್ಗೆ ಒಂದು 8 ಗಂಟೆಗೆ ಬಂದ್ಬಿಡೋರು ಅವರು. ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡವರು. ಅವರು ನಮ್ಮ ದೊಡ್ಡಪ್ಪ ಯಾವುದೋ ಒಂದು ಕಸಿನು ಏನೋ ಅವರು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಎಷ್ಟೋ ವರ್ಷ. ಆಮೇಲೆ ಅವರು ಆರ್ಟಿಸ್ಟು, ಬರೀ ನಾಟಕ ಮಾಡೋಕ್ಕೆ ಬರ್ತಾರೆ. ಅವರು ಅಷ್ಟೇ ಕ್ಲೋಸ್ ಆಗಿರೋರು ನಮ್ಮ ಜೊತೆ ಎಲ್ಲ. ಈ ಥರ ನಮಗೆ ಹೊಸೊಬ್ರು ಅನ್ನೋದಿಲ್ಲ, ಹೊರಗಿನವರು ಅನ್ನೋದಿಲ್ಲ, ಎಲ್ಲರೂ ನಮ್ಮ ಮನೆಯವರೇ. ಸೊ ನೀವು ಈ ಎಜುಕೇಷನ್ ಬಗ್ಗೆ ಹೇಳ್ತಾರೆ, ತಾವು ಓದಿದ್ದೇನು ಅಂತ ಕೇಳೋ ಕುತೂಹಲ. ನಾನು ನಿಜ ಹೇಳಬೇಕು ಅಂದರೆ 2nd PU ಅಷ್ಟೇ ಓದಿರೋದು. 2nd PU ಫೈನಲ್ ಎಕ್ಸಾಮು ಹಿಂದಿನ ದಿನ 18 days ಟೂರ್ ಮುಗಿಸ್ಕೊಂಡು ಬಂದ್ವಿ. ಅಯೋಧ್ಯ, ಅಲಹಾಬಾದಲ್ಲೆಲ್ಲ ಪ್ರೋಗ್ರಾಮು. ಅಯೋಧ್ಯ ಟೆಂಪಲಲ್ಲಿ ರಾಮ ಪ್ರತೀಕ್ಷಾ ಮಾಡಿದ್ದೀವಿ ರಾಮನವಮಿ ದಿನ. ಅವಾಗ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ 2nd PU ಎಕ್ಸಾಮ್. 3 ಸಬ್ಜೆಕ್ಟು ಪಾಸ್ ಆಗತ್ತೆ ಅಂತ ಗೊತ್ತಿತ್ತು. ಲ್ಯಾಂಗ್ವೇಜು, ಇಂಗ್ಲೀಷು, ಇಂಗ್ಲೀಷು, ಬಯಾಲಜಿ ಮತ್ತು ಮ್ಯಾಥ್ 3 ಓದ್ತೀನಿ ಅಂತ ಗೊತ್ತಿತ್ತು. 3 ಓದಿ ಪಾಸಾದೆ. 3 ಪಾಪ ಯಾಕೆ ಬೇಜಾರು ಮಾಡಬೇಕು, ಅವರು ಕ್ವಶನ್ ಪೇಪರು ಸೆಟ್ ಮಾಡೋರು, ಇದು ಮಾಡೋರಿಗೆಲ್ಲ ಕಷ್ಟ ಆಗಬಾರ್ದಲ್ವ ನಮ್ಮಿಂದ. ಆದ್ದರಿಂದ ಅವಾಗ ಕರೆಕ್ಟಾಗಿ ಇದಕ್ಕೆ ಬೇರೆ ಬಂದ್ಬಿಟ್ಟೆ, ಸಿನಿಮಾ ರಂಗಕ್ಕೆ. ಹಾಂ, 2nd PU ಸ್ಟಾರ್ಟ್ ಆದ ತಕ್ಷಣ ಗೋಲಿಬಾರ್ ಮಾಡಿದೆ. ಅದಕ್ಕೆ ಮುಂಚೆ ಇದು ಜೀವನ ಚೈತ್ರ ಮಾಡಿದ್ದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ. ಫಸ್ಟ್ PUC ಇದ್ದಾಗ ಶಾರದೆ, ಅದಾದ್ಮೇಲೆ 2nd PUC ಗೋಲಿಬಾರ್ ಬಂತು. ವಜ್ರೇಶ್ವರಿಗೆ ಇವ್ರು ಹೋಗಿದ್ರಂತೆ, ಶಿವಮಣಿಯವರು. ಅಲ್ಲಿ ಸರಸ್ವತಿದು ಫೋಟೋ ಹಾಕಿದ್ದಾರೆ ನಂದು, ನಾದಮಯ ಹಾಡಲ್ಲಿ ಬರೋದು. ಅಫ್ಕೋರ್ಸ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೂ ನಮಗೂ ತುಂಬ ಕ್ಲೋಸ್ ಇತ್ತು, ಚಿಕ್ಕ ವಯಸ್ಸಿಂದನೂ ನಮ್ಗೆ ಗೊತ್ತು. ಅವರು ಎಲ್ಲ ಶೂಟಿಂಗ್ ಆದಮೇಲೆ ನಮ್ಮ ಮನೆಗೆ ಚೆನ್ನನ್ ಕಳಿಸಿದ್ರು ಅವರ PAನ.
ಪ್ರಭಾತ್ ಹೋಗು ಯಾವುದೋ ಒಂದು ಹುಡುಗಿ ಸಿಗ್ತಾರೆ ಕರ್ಕೊಂಡು ಬಾ ಸರಸ್ವತಿ ಮಾಡ್ಬೋದು ಅಂತ, ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ. ಸರ್ ಬಂದರು, ನಾನು ಮತ್ತು ನನ್ನ ಕ್ಲಾಸ್ ತಗೋತಿದ್ದೆ, ಡ್ಯಾನ್ಸ್ ಕ್ಲಾಸ್ ಆಗ ನಾನು ಫಸ್ಟ್ PUC ಇದ್ದಾಗಲೇ. ನನ್ನ ಸ್ಟೂಡೆಂಟು ಕೃಷ್ಣನ್ ಕ್ಯಾರೆಕ್ಟ್ರು ಮಾಡಿದ್ಲು, ನಾನು ಸರಸ್ವತಿ ಕ್ಯಾರೆಕ್ಟ್ರು ಮಾಡಿದೆ. ಎಲ್ಲ ನನಗೇನು ಅಂದರೆ ರಾಜ್ಕುಮಾರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ಬೋದಲ್ಲ ಅಂತ ಭಾಳ ಆಸೆ ಆಗೋಗಿತ್ತು, ತುಂಬ ಆಸೆ ಇತ್ತು. ಹೋಗಿ ನೋಡ್ರಿ ಯಾರೂ ಇಲ್ಲ ಚಾಮುಂಡೇಶ್ವರಿ ಸ್ಟುಡಿಯೋಸಲ್ಲಿ. ಸೆಟ್ ಏನಿಲ್ಲ, ಬ್ಲ್ಯಾಂಕು. ಸರಸ್ವತಿಯಾಗಿ ಹೋದೆ, ಕೂತ್ಕೊಂಡೆ, ವೀಣೆ ಕೊಟ್ಟರು, ನುಡ್ಸಿದ್ರು. ನಾನು ಕಾಯ್ತಿದ್ದೀನಿ ಅಣ್ಣವ್ರು ಬರ್ತಾರೆ, ನನ್ನ ಜೊತೆ ಹಾಡು ಹೇಳ್ತಾರೆ. ನಂದು ಇಮ್ಯಾಜಿನೇಷನ್ ಅದಲ್ವಾ, ಹಾಡಲ್ಲಿ ಬರುತ್ತೆ ಅಂದ್ರೆ ಫಸ್ಟು ನಾನು ಅಲ್ಲಿಗೆ ಹೋಗೋದು ಅಂದ್ಕೊಂಬಿಟ್ಟಿದ್ದೆ, ಕಾಶ್ಮೀರ್ಗೆ ಅಂತ. ಹಂಗೆ ಅಂದ್ಕೊಂಡಿದ್ದೆ, ಅದು ಅಲ್ಲ ಅಂತ ಗೊತ್ತಾಯ್ತು. ಸೊ ಇಲ್ಲಿ ಇರ್ತಾರೆ ನನ್ನ ಜೊತೆ ಹಾಡು ಹೇಳ್ತಾರೆ ಅಂತ ನೋಡಿದ್ರೆ ಎಲ್ಲ ಆಗೋಗಿದೆ, ನಾವು ಬರೀ ವೀಣೆ ನುಡ್ಸೋದು. ಆದಮೇಲೆ ಅವ್ರು ಬಂದ ತಕ್ಷಣ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟೆ. ತಕ್ಷಣ ನಂಬ್ತಿರೋ ಬಿಡ್ತಿರೋ ನಮಗೂ ನಮಸ್ಕಾರ. ನನಗೆ ಈಗಲೂ ನೋಡಿ ಜುಮ್ ಅಂದ್ಬಿಡ್ತು. ಅವತ್ತು ಅವರೊಂದು ಪದ ಹೇಳಿದ್ರು, ನೀನು ನಾರ್ಮಲ್ ಹುಡುಗಿ ಅಲ್ಲ, ಒಂದ್ಸತಿ ಬಣ್ಣ ಹಾಕಿ ಪಾತ್ರಕ್ಕೆ ಹೋದರೆ ಪರಕಾಯ ಪ್ರವೇಶ ಮಾಡಬೇಕು. ನಿನ್ನಲ್ಲಿ ನಾನು ನೋಡ್ತಾ ಇರೋದು ಸರಸ್ವತಿನ, ಹಾಗೆ ಯಾರಿಗೂ ನಮಸ್ಕಾರ ಮಾಡಬಾರ್ದು, ನಿನಗೆ ನಾವು ನಮಸ್ಕಾರ ಮಾಡಬೇಕು. ಅಂದರೆ ಯಾವುದೇ ದೇವಿ ಆಗಿರ್ಬೋದು, ದೇವ್ರ ಕ್ಯಾರೆಕ್ಟ್ರ್ ಮಾಡ್ಬೇಕಾದ್ರೆ ನೀನು ಅದಾಗಬೇಕು, ನಾನು ಅದು ಅಂತ ಅಂದ್ಕೋಬೇಕು. ನಾ ಹೇಮಾ ಅನ್ನೋದು ಮರ್ತ್ಬಿಡ್ಬೇಕು, ನಾ ಸರಸ್ವತಿ ಅಂತ ಅಂದ್ಕೋಬೇಕು. ಆವಾಗಲೇ ಜನಕ್ಕೆ ಅದು ಅಪೀಲ್ ಆಗೋದು, ಆ ಒಂದು ಕಳೆ ಬರೋದು ಆವಾಗಲೇ. ಬರೀ ಕಾಸ್ಟ್ಯೂಮ್ ಮೇಕಪ್ಪಿಂದ ಬರಲ್ಲ, ನೀನು ಇನ್ವಾಲ್ವ್ ಆಗಬೇಕು, ಪರಕಾಯ ಪ್ರವೇಶ ಮಾಡಬೇಕು ಅಂತ ಅವತ್ತು ಅವ್ರು ಹೇಳ್ಕೊಟ್ರು. ವಾವ್, ಒಂಥರ ಆ್ಯಕ್ಟಿಂಗ್ ಕ್ಲಾಸ್ ಅದು. 1 ಸೆಕೆಂಡಲ್ಲಿ ರಾಜ್ಕುಮಾರ್ ಅವರು ನಮಗೆ ನಮಸ್ಕಾರ ಅಂದ್ರೇನು, ನಂಗೆ ಎದೆ ಒಡೆದೋಯ್ತು. ಒಂದು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿಲ್ಲ ಅನ್ನೋದು ಬೇಜಾರು, ಇನ್ನೊಂದು ಈ ಥರ ಆಯ್ತಾ ಅಂತ. ಬಟ್ ಆಮೇಲೆ ಯೋಚನೆ ಮಾಡಿದ್ರೆ ಎಷ್ಟು ನಿಜ ನೋಡಿ. ಆ ಥರ ಸುಮ್ಮನೆ ನೀವು ಯಾವುದೋ ಒಂದು ಪಾತ್ರ ಹಾಕ್ಕೊಂಡು ಬಂದ್ಬಿಟ್ರೆ ನಿಮ್ಮನ್ನು ಒಪ್ಕೊಳ್ಳಲ್ಲ ಜನ. ನಿಮ್ಮಲ್ಲಿ ಆ ಒಂದು ಕಲೆ ಇರಬೇಕು, ಒಳಗಿಂದ ಬರುವಂಥ ಸಾತ್ವಿಕ ಅಭಿನಯ ಇದ್ದರೆ ಮಾತ್ರ ನಿಮ್ಮನ್ನು ಇಷ್ಟಪಡೋದು ಜನ. ನೀವು ಹೋಗ್ಬೇಕಾದ್ರಲ್ಲಿ ನಿನ್ ಜೊತೆ ಬಂದಲ್ಲ ನೆಗಡಿ ಸುಂದ್ರಿ, ಅವ್ನ ಲವ್ವರು, ಅವಳ ಪಕ್ಕದಲ್ಲಿ ಕೂತ್ಕೊಡಕ್ಕೆ ಒಂದು ನೆಪ ಬೇಕಿತ್ತಷ್ಟೇ. ನೀವು ಪ್ರಭಾತ್ ಪ್ರಯೋಗಗಳನ್ನು ರಾಜ್ಕುಮಾರ್ ಅವ್ರು ನೋಡ್ತಿದ್ರಾ? ನೋಡಿದ್ದಾರೆ, ನಮ್ಮ ಸ್ಟುಡಿಯೋಗೆ ಬಂದ್ಯಾರೆ. ನಾವು ಕೃಷ್ಣವೇ ಜಯಂತಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ರುಕ್ಮಿಣಿ ಕೃಷ್ಣಗೆ ಒಂದು ಹಾಡು ಬರೀತಾಳೆ, ಪ್ರಿಯತಮ್ಮ ಅಂತ. ಅವಾಗಲೇ ಅವ್ರು ಕಾಳಿದಾಸ ಅದೆಲ್ಲ ಮಾಡಿದ್ರು. ಪ್ರಣಯದ ಕವಿತೆ ಹಾಡುವೆ. ಸೊ ಅದು ಬಂದು ಕೇಳಿದ್ರು, ನಮ್ಮ ಹಾಡು ಹೇಗಿದೆ, ನಿಮ್ಮ ಹಾಡು ಹೇಗಿದೆ ಅಂತ. ಅವ್ರು ಬಂದಿದ್ದಾರೆ, ಬಾಲಮುರಳಿ ಕೃಷ್ಣ ಅವ್ರು ಬಂದಿದ್ದಾರೆ, ಇಳಯರಾಜ ಅವ್ರು ಬಂದಿದ್ದಾರೆ, ಎಂಥಂಥ ಇವರು ಅಚೀವರ್ಸ್ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರನ್ನ ನೋಡೋ ಭಾಗ್ಯ ನಮಗೆ ಸಿಕ್ಕಿದೆ. ರಾಜ್ಕುಮಾರ್ ಅವರು ಬಂದಿದ್ದಾರೆ, ನನ್ನ ಮದುವೆಗೂ ಬಂದಿದ್ದರು. ಸೊ ದೊರೆ ಮಾಡಬೇಕಾದ್ರೆ ಅವರೇ ಫಸ್ಟ್ ಶಾರ್ಟ್ ಇನಾಗ್ರೇಟ್ ಮಾಡಿದ್ದು, ತುಂಬ ಖುಷಿ ಪಟ್ಟೆ. ವರ್ಧಪ್ಪ ಅವರು ತುಂಬ ಎನ್ಕರೇಜ್ ಮಾಡಿದ್ರು. ಕೆಲವು ಸೀನ್ಸ್ ಎಲ್ಲ ಬೇಡ, ಈ ಥರ ತೆಗಿರಿ, ಆ ಥರ ತೆಗಿರಿ ಅಂತ ತುಂಬ ಅಂದರೆ ತುಂಬ. ವರ್ಧಪ್ಪ ಒಂದಷ್ಟು ಕೆಲಸ ಮಾಡೋರು. ಅಂದರೆ ಸ್ಕ್ರಿಪ್ಟ್ ಅಂತಲ್ಲ, ಯಾವುದು ಕರೆಕ್ಟ್ ಬೇಕೋ ಅದಕ್ಕೆ. ಇವಾಗ ಬೇಡದಿರೋದೆಲ್ಲ ಯಾಕೆ ಸುಮ್ಮನೆ ತೋರಿಸೋದು, ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಜನಕ್ಕೆ, ಬೋರ್ ಹೊಡಿಸ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್. ತುಂಬ ಒಳ್ಳೆ ಅಡ್ವೈಸರ್ ಅವರು ವರ್ಧಪ್ಪ ಅವರು ತುಂಬ ಎನ್ಕರೇಜ್ ಮಾಡೋರು. ದೊರೆ ಟೈಮಲ್ಲಿ ದೊರೆ ರಾಜ್ಕುಮಾರ್ ಕಂಬೈನ್ಸ್ ಅಲ್ಲ, ವಜ್ರೇಶ್ವರಿದಲ್ಲ, ನಿಮಿಷಾಂಬ ಅವ್ರದ್ದು, ಚಂದ್ರು ಅನ್ನೋರ್ದು. ಆದರೂ ಅವ್ರು ಅಷ್ಟು ಇನ್ವಾಲ್ವ್. ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಚಿತ್ರ ಶಿವರಾಜ್ ಕುಮಾರ್ ಅವ್ರು ಮಾಡ್ತಾರೋದು ಅದೆಲ್ಲ ಇತ್ತು ಅವ್ರಿಗೆ. ಸೊ ಆ ಒಂದು ಇನ್ವಾಲ್ವ್ಮೆಂಟ್ ಬೇಕು ಸರ್. ಬರೀ ನನ್ನ ಸಿನಿಮಾ, ನಮ್ಮ ಪ್ರೊಡಕ್ಷನ್ ಅಂತ ಇರಬಾರ್ದು. ನಮ್ಮ ಭಾಷೆಯ ಸಿನಿಮಾ ಅಂತ ಇರಬೇಕು. ಅವಾಗಲೇ ಆ ಇನ್ವಾಲ್ವ್ಮೆಂಟ್. ಅವರ ಎಷ್ಟು ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟರು. ತುಂಬ ಒಳ್ಳೆ ಫ್ಯಾಮಿಲಿ. ಅಲ್ಲ, ಗೋಲಿಬಾರ್ ದೊರೆಗೆ ಮುಂಚೆ ಜೀವನ ಚೈತ್ರ ನೋಡಿ ಗೋಲಿಬಾರ್ ಸಿಕ್ಕಿದ್ದು. ಸೊ ಅವಾಗ ನಮ್ಮಲ್ಲೇನು ಅಂದರೆ ಜೀವನ ಚೈತ್ರ ರಾಜ್ಕುಮಾರ್ ಅವ್ರ ಸಿನಿಮಾ ಅಂದ್ಬಿಟ್ಟು ಒಪ್ಕೊಂಡ್ರು, ಕಣ್ಣು ಮುಚ್ಕೊಂಡು ಒಪ್ಕೊಂಡ್ರು. ಗೋಲಿಬಾರು ಹೀರೋಯಿನ್ ಅಲ್ಲ, ಅದಲ್ಲಿ ಚಿಕ್ಕ ಹುಡುಗಿ, ಸ್ಕೂಲ್ಗೆ ಹೋಗೋ ಹುಡುಗಿ. ಅದರಲ್ಲಿ ತಂದೆ ತಾಯಿದು ಮರ್ಡರ್ ಆಗೋಗಿರುತ್ತೆ, ಅದಕ್ಕೆ ವಿಟ್ನೆಸ್ ಇವಳು. ಸೊ ಹೀರೋಯಿನ್ ಅಲ್ಲ ಅಲ್ವಾ, ಅದಕ್ಕೆ ಒಪ್ಕೊಂಡ್ಬಿಟ್ರು. ತಕ್ಷಣ ಒಪ್ಕೊಂಡ್ರು. ಚಿಕ್ಕಮಂಗ್ಳೂರ್ಗೆ ಹೋಗಿ ಶೂಟಿಂಗ್ ಎಲ್ಲ ಆಯಿತು. ನಮ್ಮ ತಂದೆ ನಮ್ಮ ಜೊತೆಗೆ ಬರೋರು. ಅದಾದ್ಮೇಲೆ ದೊರೆ ಅಂತ ಸಿನಿಮಾ ಬಂತು. ತುಂಬ ಒಳ್ಳೆ ಮ್ಯೂಸಿಕ್. ಆ್ಯಂಡ್ ಅದು ತುಂಬ ಇಷ್ಟ ಆಯ್ತು ನನಗೆ. ಹೊರಗೋಗಿ ಅಂದರೆ ಒಂದು ಚಿಕ್ಕ ಕ್ಯಾರೆಕ್ಟ್ರು ನಂದು, ಆ ಕತೆ, ಆ ಕ್ಯಾರೆಕ್ಟ್ರಿಂದನೇ ಸಿನಿಮಾ ಓಡೋದು. ಮಂತ್ರಿ ಭಾರತಿ ದೇವರಿಗೆ 2-3 ಸಲ ಲೆಟರ್ ಬರ್ತಿದ್ಯಲ್ಲ,
ಯಾಕೆ? ನಾನು ಯಾರಿಗೂ ಲೆಟರ್ ಬರ್ದಿಲ್ಲ. ಆ ಕ್ಯಾರೆಕ್ಟರ್ ಲೆಟರ್ ಬರೀಲಿಲ್ಲ ಅಂದ್ರೆ, ವಿಟ್ನೆಸ್ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ. ಅಂಡ್ ಅರುಂಧತಿ ನಾಗ್ ಅವರು ಆಫ್ಟರ್ ಲಾಂಗ್ ಟೈಮ್ ಕಮ್ ಬ್ಯಾಕ್ ಆಗಿದ್ದವರು ಆ ಸಿನಿಮಾಲೆ. ಎಂತ ಆರ್ಟಿಸ್ಟ್ ಅಪ್ಪ ಅವರು, ದೇವರಾಜು ಅಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂದರೆ ಅದೇ ಹೇಳ್ತೀನಿ, ಐ ಆಮ್ ವೆರಿ ಬ್ಲೆಸ್ಡ್, ವೆರಿ ಲಕ್ಕಿ. ಮಾಡಿರೋ ಕಡಿಮೆ ಸಿನಿಮಾ ಆದರೆ ವೆರಿ ಒಂಥರ ನೆನಪಿಟ್ಕೊಳ್ಳೋವಂಥ ಕ್ಯಾರೆಕ್ಟರ್ಸು, ಆರ್ಟಿಸ್ಟ್ ಜೊತೆ ಮಾಡಿರೋವಂಥದ್ದು, ಡೈರೆಕ್ಟರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಈಚ್ ಫಿಲಮಿಂದ ಏನೋ ಒಂದು ಕಲಿತಿದ್ವಿ. ಅದು ಖುಷಿ ಇತ್ತು ನನಗೆ, ಅದು ಖುಷಿ ಇದೆ ಈಗಲೂ. ಬಟ್ ಅದು ಬ್ಲಾಕ್ ಬಸ್ಟರ್ ಸಿನಿಮಾ ಗೋಲಿಬಾರ್. ಹೌದು ಅವ್ರದ್ದು ರಾಜಕೀಯ ಅಂತ ಬಂದಿತ್ತು. ನೆಕ್ಸ್ಟ್ ಇದೆ ಗೋಲಿಬಾರ್ ಬಂದಿದ್ದು. ಇಡೀ ಊರ್ವಶಿ ಥಿಯೇಟ್ರಲ್ಲಿ ಇಡೀ ಬ್ಯಾಲ್ಕನಿ ನಮ್ಮ ಮನೆಯವರಿದ್ವಿ. ಇಡೀ ಬ್ಯಾಲ್ಕನಿ ಸರ್, ಪ್ರಭಾತ್ ಫ್ಯಾಮಿಲಿ, ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ಆಮೇಲೆ ನಮ್ಮ ಟೆಕ್ನಿಷಿಯನ್, ನಮ್ಮ ಮನೇಲಿ ಕೆಲಸ ಮಾಡ್ತಾರಲ್ಲ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಹೊಟ್ಟೋಗಿದೆ. ಸುಮಾರು ಒಂದು 150 ಜನನೂ ಏನೋ ಹೋಗಿದ್ದೀವಿ ಒಂದು ಶೋಗೆ. ಫುಲ್ ಅಂದರೆ ಅವ್ರಿಗೆಲ್ಲ ಹೆಮ್ಮೆ, ನಮ್ಮ ಇವಳು ಸಿನಿಮಾಲ್ ಮಾಡಿದ್ದಾಳೆ ಅಂದರೆ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದು. ಓಕೆ, ಇದೇನೋ ಒಂಥರ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಕಮ್ ಬ್ಯಾಕ್ ತಾನೆ. ಇಡೀ ಸಿನಿಮಾ ನಮ್ಮ ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿದಾಗಿರೋ ಖುಷಿ ಭಾಳ ಚೆನ್ನಾಗಿರ್ತದೆ. ಗೋಲಿಬಾರ್ ಅಲ್ಲಿ ಐ ಎಂಜಾಯ್ಡ್ ಇಟ್. ದೊರೆ ಬಂತು, ದೊರೆಯಲ್ಲಿ ಮಾಡಲ್ಲ ಅಂತ ನಾನು, ಅಂದರೆ ನನಗಿಂತ ನಮ್ಮ ತಂದೆ ತಾಯಿ ಬೇಡ ಅಂತ. ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಮ್ಮದು ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ. ಅಲ್ಲಿ ಸಿನಿಮಾ ಬೇಡ ನಮಗೆ, ವಿ ಆರ್ ಓಕೆ ವಿತ್ ಡಾನ್ಸ್, ಖುಷಿ ಕೊಡುತ್ತೆ ಸಂಗೀತ ನೃತ್ಯಲ್ಲೇ. ಸಿನಿಮಾ ಅಂದ ತಕ್ಷಣ ಹೀರೋಯಿನ್ ಅಂದ ತಕ್ಷಣ ಭಯ ಆಯಿತು. ಬಿಕಾಸ್ ಹೇಗಿರತ್ತೆ ಏನೂ ಗೊತ್ತಿಲ್ಲ, ಯಾವ ಥರ ಇರುತ್ತೆ ಸೀನ್ಸು, ಆ ಥರ ಎಲ್ಲ ಒಪ್ಕೊಳ್ಳಿಲ್ಲ. ಬಟ್ ಆಮೇಲೆ ನಂಬ್ತಿರೋ ಬಿಡ್ತಿರೋ ಶಿವಮಣಿಯವರು 1 ತಿಂಗಳು ಸತತವಾಗಿ ಆಲ್ಟರ್ನೇಟ್ ಡೇಸ್ ನಮ್ಮ ಮನೆಗೆ ಬಂದಿದ್ದಾರೆ. ಮಾಡಬೇಕು ಇದು ಆ ಥರ ಕ್ಯಾರೆಕ್ಟ್ರಲ್ಲ, ಇದು ಚಿಕ್ಕ ಹುಡುಗಿ ಕ್ಯಾರೆಕ್ಟ್ರು, ಹೀರೋಯಿನ್ ಸೋ ಕಾಲ್ಡ್ ಹೀರೋಯಿನ್, ಬಟ್ ಕತೆಗೆ ಅವಳು ತುಂಬ ಚಿಕ್ಕ ಹುಡುಗಿ, ಒಳ್ಳೆ ಕ್ಯಾರೆಕ್ಟ್ರು ಅಂತ. ದೆನ್ ವರದಪ್ಪ ಅವರು ಹೇಳಿದ್ರು ಮಾಡಿಸಿ ಅಂತ. ದೆನ್ ಆವಾಗ ದೊರೆ ಒಪ್ಕೊಂಡಿದ್ದು. ಆ ಕ್ಯಾರೆಕ್ಟ್ರು ಹಾಗೆ ಇದೆ ಸರ್, ಚಿಕ್ಕ ಹುಡುಗಿ ಕ್ಯಾರೆಕ್ಟ್ರು, ಮುಗ್ದೆ. ಗಿರ್ಜಾ ಆಂಟಿ ಜೊತೆ ಇದ್ಬಿಟ್ರೆ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಅಯ್ಯೋ, 1 ಸೆಕೆಂಡ್ ಸುಮ್ಮನೆ ಇರಲ್ಲ, ನಾನು 1 ಸೆಕೆಂಡ್ ಸುಮ್ಮನೆ ಇರಲ್ಲ. ಇಡೀ ಟೀಮ್ನ, ಇಡೀ ಟೆಕ್ನಿಷಿಯನ್ಸ್ನೆಲ್ಲ ರೇಗಿಸ್ತಿದ್ವಿ. ಸೀರಿಯಸ್ನೆಸ್ಸೇ ಇಲ್ಲ, ಇನ್ಕ್ಲೂಡಿಂಗ್ ಶಿವರಾಜ್ ಕುಮಾರ್ ಅವ್ರನ್ನೂ ರೇಗಿಸ್ಬಿಟ್ಟಿದ್ದೀವಿ. ಅಷ್ಟು ರೇಗಿಸ್ಬಿಟ್ಟಿದ್ದೀವಿ. ಒಂಥರ ಸೀರಿಯಸ್ನೆಸ್ ಇಲ್ಲ ನನಗೆ. ನಾ ಹೀರೋಯಿನ್ ಥರ ಇರಬೇಕು, ಸೈಲೆಂಟ್ ಆಗಿರಬೇಕು, ಏನಿಲ್ಲ. ಅದೆಲ್ಲ ಒಂಥರ ಪ್ರಿಟೆಂಡ್ ಮಾಡಬೇಕಲ್ವಾ. ಇವ್ರು ಗಿರ್ಜಾ ಆಂಟಿನೂ ನನ್ನ ಥರ, ನಾನು ಅವ್ರ ಥರ, ಇಬ್ಬರು ಬೈಯೋರು, ನೀವಿಬ್ಬರಿದ್ರಿಂದ ಶೂಟಿಂಗೇ ಆಗಲ್ಲ ಅಂತ. ಬಟ್ ಭಾಳ ಖುಷಿ ಕೊಟ್ಟಂಥ ಸಿನಿಮಾ ನನಗದು. ಕಲಿತೆ. ಒಂದು 2 ಶೇಡ್ ಇದೆ ಅದರಲ್ಲಿ. ಒಂದು ಮುಗ್ದೆ ಆದ ತಕ್ಷಣ ಆ ಸಿನಿಮಾಲೇ ಆ ಹುಡುಗಿ ದೊಡ್ಡೋಳಾಗ್ತಾಳೆ. ಅದಾದಾಗ ಆ ಕ್ಯಾರೆಕ್ಟರ್ ಹೇಗೆ ಚೇಂಜ್ ಆಗುತ್ತೆ, ಪ್ರೀತಿ, ಪ್ರೇಮ. ಅವನಿಲ್ಲ ಅಂದರೆ ಇಡೀ ಪ್ರಪಂಚ, ಇಡೀ ಊರೇ ಅವನು ಎಂಥವನು ಗೊತ್ತಿರುತ್ತೆ, ತನ್ನ ತಂದೆಗೆ ಗೊತ್ತಿರಲ್ಲ. ಈ ಪ್ರೀತಿಯಿಂದ ಹೇಗೆ ಗೆಲ್ಲಬಹುದು ಅನ್ನೋದು, ಅದು ಭಾಳ ಒಳ್ಳೆ ಸಬ್ಜೆಕ್ಟ್. ಒಂದು ಜೀತದ್ದು ಪದ್ಧತಿನ ಹಾಕೋದು, ತಾಯಿ ಮಗ ಸೆಂಟಿಮೆಂಟು, ಹೀರೋಯಿನ್ ಸೆಂಟಿಮೆಂಟು, ತನ್ನನ್ನು ಸಾಕಿರೋರು, ಅಮ್ಮ ಇರಲ್ಲ ಅವಳಿಗೆ, ಗಿರ್ಜಮ್ಮನೇ ಸಾಕ್ತಾ ಇರ್ತಾರೆ. ಸುಧೀರ್ ಅವರು, ಏನಪ್ಪ ಸುಧೀರ್ ಅವರ ಸೂಪರ್ ಆ್ಯಕ್ಟಿಂಗ್ ಅದಲ್ಲಿ. ಸೊ ಇಂಥವರೆಲ್ಲ ಒಂಥರ ದಿಗ್ಗಜರು. ಅವ್ರ ಮುಂದೆ ನಾನು ಸ್ಟಾರ್ಟಿಂಗ್ ಭಯ ಆಗೋಯ್ತು. ಹೌದು, ಹಲ್ಸ್ನಾಡು ಅಂತ 150 ವರ್ಷದ ಹಳೆ ಮನೆ ಅದು. ಹಲ್ಸ್ನಾಡು ಇದ್ರ ಹತ್ರ, ಉಡುಪಿ ಹತ್ರ, ಕುಂದಾಪುರದಿಂದ 1.5 ಗಂಟೆ ಕಾಲ ಜರ್ನಿ. ದಿನಾ ಬೆಳಗ್ಗೆ ಹೋಗ್ತಿದ್ವಿ. ಅವಾಗಲೇ 150 ವರ್ಷದ ಹಳೇದು ಮನೆ. ಅಲ್ಲಿ ನಮಗೆ ಶೂಟಿಂಗ್ ಕೊಟ್ಟಿದ್ರು. ಎಷ್ಟು ಜನ ಆಯ್ತು ಮನೆ? ಎಲ್ಲಿ ಹೋಗ್ತೀವಿ, ಆಚೆ ಬರೋದು ಯಾವುದು, ಒಳಗೆ ಬರೋದು ಯಾವುದು ಗೊತ್ತಿಲ್ಲ. ನಮ್ಮ ಮನೇನೂ ಹಾಗೆ ಇತ್ತು ಸರ್. ನಮ್ಮ ಸಜ್ಜನ ಸರ್ಕಲ್ ಮನೆಗೆ ಬಂದರೆ ಹೊರಗಿನವರು ಹುಡುಕ್ತಾನೇ ಇರ್ತಿದ್ರು. ಅಲ್ಲೇ ಇರೋರು. ಅವ್ರಿಗೆ ಗೇಟ್ ಯಾವುದು ಗೊತ್ತಾಗ್ತಿರಲಿಲ್ಲ, ಕಿಚನ್ ಯಾವುದು ಗೊತ್ತಾಗ್ತಿರಲಿಲ್ಲ. ಒಂದೊಂದ್ಸತಿ ಕಿಚನಿಗೆ ಬಂದ್ಬಿಡೋರು. ನಮ್ಗೆ ಅದೇ ಒಂಥರ ಜೋಕು, ಒಂಥರ ಒಳ್ಳೆ ಸೀನ್. ನಮಗೆ ಮಧ್ಯದಲ್ಲಿ ಕೂತ್ಕೊಂಡ್ರೆ ಯಾರ್ಯಾರೋ ಒಳಗೆ ಬರೋರು, ಎಲ್ಲಿ ಏನಿದ್ದೀವಿ ಎಲ್ಲಿ ಅಂತ ಹುಡುಕ್ತಿರೋರು. ಸೊ ನನಗೆ ಅದೊಂಥರ ಖುಷಿ ಕೊಡ್ತು. ಹಳೆ ಕಾಲದ ಮನೆ ನಾವು ನೋಡಿರಲಿಲ್ಲ. ಡೈಲಿ ಬೆಳಗ್ಗೆ ಹೋಗ್ತಾ ಇಡ್ಲಿ ತಿನ್ಕೊಂಡು ಹೋಗೋದು. ಇವರು ಪೊನ್ನಂಬಲಂ ಅಂತ ತಮಿಳ್ ಆ್ಯಕ್ಟರ್ ಅವರು. ಈಸ್ ಎ ಫೈಟರ್ ಅಲ್ಲಿ.
ತಮಿಳ್ನಾಡು ಸಿನಿಮಾಲಿ. ಇಲ್ಲಿ ಬಂದು ನನ್ನ ತಂದೆ ಕ್ಯಾರೆಕ್ಟ್ರು ಮಾಡೋರು. ಅವ್ರಿಗೆ ಕನ್ನಡ ಬರಲ್ಲ. ಅವ್ರಿಗೆ ನಾವು ರೇಕ್ಸ್ ಕನ್ನಡದಲ್ಲಿ ರೇಕ್ಸೋದು, ಅವ್ರು ಏನು ಅಂತ ಕೇಳೋದು, ನಾವು ಹೇಳ್ತಾ ಇರೋದು. ದಿನ ಬೆಳಗ್ಗೆ ಅವ್ರಿಗೆ ಇಡ್ಲಿ ಇರಬೇಕು. ಹೋಗ್ತಾ ರೂಟಲ್ಲಿ ಇಡ್ಲಿ ತಿಂದ್ಕೊಂಡು, ಅವ್ರಿಗೆಲ್ಲ ಇಡ್ಲಿ ವಡೆ ತಾನೆ ಮೇಯ್ನ್. ಆಮೇಲೆ ಸೆಟ್ಗೆ ಹೋಗಿ ಅವ್ರು ರೆಡಿ ಆಗಕ್ಕೆ ಬಂದವರು. ಚೆನ್ನಾಗಿತ್ತು. ಅದೊಂಥರ ಪಿಕ್ನಿಕ್ ಕಮ್ ನನಗೆ ಎಜುಕೇಷ್ನಲ್ ಮೂವಿ ಅಂತಲೇ ಹೇಳಬೇಕದು. ಅದಂತೂ ಬಿಡಿ, ಅದು ಯಾವಾಗಲೂ ನನ್ನ ಫ್ರೆಂಡ್ ಹೇಳಲ್ಲ, ಸ್ಕೂಲ್ಗೆ ಹೋಗಿದ್ದೆ, ಹೈಸ್ಕೂಲಲ್ಲಿ ಹೋಗ್ತಿದ್ದೆ, ಸ್ಯಾಟರ್ಡೇಸ್ ಹೋಗ್ತಿದ್ದೆ. ಮಂಡೇ ಟು ಫ್ರೈಡೇ ಹೋಗಿದ್ರು, ಸ್ಯಾಟರ್ಡೇಸ್ ಹೋಗ್ತಿದ್ದೆ. ಯಾಕೆಂದರೆ ನಮ್ಮ ಮನೇಲಿ ಬಿಸಿಬೇಳೆ ಬಾತು ಹೈಗ್ರೀವ ಎಲ್ಲ ಮಾಡೋರು. ಅದೆಲ್ಲ ಒಂದು ಸ್ವಲ್ಪ ಮೇಷ್ರಿಗೆ ಕೊಟ್ಬಿಟ್ಟು, ಸಾರಿ ಸರ್ ಬರೋಕ್ಕಾಗಲಿಲ್ಲ. ಈಗಲೂ ನಾನು ಫೇಮಸ್ಸು ಬಿಸಿಬೇಳೆ ಬಾತು ಹೈಗ್ರೀವಾಗೆ. 10th ಅಲ್ಲಂತೂ ಟೆಸ್ಟ್ ಎಲ್ಲ ಮಿಸ್ ಮಾಡಿಬಿಡ್ತಿದ್ದೆ. ಹೇಗೆ ಅವ್ರಿಗೆ ಪುಸ್ಲಾಯಿಸೋದು, ಅವ್ರಿಗೂ ಗೊತ್ತು ಇದು ಕಲೆಯಲ್ಲೇ ಬೆಳೆಯತ್ತಿದ್ದು ಅಂತ. ಬಟ್ ಖುಷಿ ಕೊಟ್ಟ ವಿಷಯ ಅಂದರೆ ಅದೇ ಸ್ಕೂಲು, ಅದೇ ಮೇಷ್ಟ್ರುಗಳು ನೆಕ್ಸ್ಟ್ ಇದಾದರೆ ಚೀಫ್ ಗೆಸ್ಟಾಗಿ ಕರೆದ್ಯಾರು ನನ್ನ ಅದೇ ಸ್ಕೂಲ್ಗೆ. ಕರೆದ್ಬಿಟ್ಟು ಶಿ ಈಸ್ ಅಚೀವರ್ ನಮ್ಮ ಸ್ಕೂಲಲ್ಲಿ. ಬೇರೆಯವರೆಲ್ಲ ಎಜುಕೇಷ್ನಲ್ ಆದರೆ ಇವ್ರು ಕಲೆಯಲ್ಲಿ ಇದ್ದಾರೆ, ನಮ್ಮ ಸ್ಕೂಲಲ್ಲೇ ಓದಿದ್ದು ಅಂತ ಅವ್ರು ಎಷ್ಟು ಹೆಮ್ಮೆ ಪಟ್ಟರು. ಇದು ನೋಡಿ ನನಗೆ ಖುಷಿಯಾಗೋಯ್ತು. ಎಲ್ಲಿ ಬೈತಾರಪ್ಪ ಅವತ್ತು ಅಂದ್ಕೊಂಡೆ. ನಿಮಗೆ ಅದೇ ಸ್ಕೂಲಲ್ಲಿ ಓದ್ಬಿಟ್ಟು ಬೇರೆ ಇಷ್ಟು ವರ್ಷ ಆದಮೇಲೆ ನೀವು ಚೀಫ್ ಗೆಸ್ಟಾಗಿ ಹೋಗ್ತಿರಲ್ಲ, ಚೀಫ್ ಗೆಸ್ಟಾಗಿ ಬಂದವ್ರನ್ನ ನೋಡಿರ್ತೀರ ನೀವು. ನಾವು ಕೂತ್ಕೊಂಡು ನೋಡಿರ್ತಿದ್ದೆ. ನಾಳೆ ಅದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾ ಮಾತಾಡೋದಿದೆಯಲ್ಲ, ಇಟ್ ಈಸ್ ಲೈಕ್ ಮ್ಯಾಜಿಕಲ್. ಅದು ಅನುಭವ ಆಗೋವರೆಗೂ ನಾನು ಹೇಗೆ ಅಂತ ಹೇಳ್ಕೊಳಕ್ಕಾಗಲ್ಲ. ಹೆಮ್ಮೆ ವಿಷಯ ಅದು. ಅವಾಗ ನಮ್ಮ ಬಗ್ಗೆನೇ ಏನೋ ಒಂಚೂರು ನಾನು ಅಚೀವ್ ಮಾಡಿದ್ದೀನಪ್ಪ ಅನ್ನಿಸ್ಬಿಡುತ್ತೆ. ಆ ಥರ. ಅದಾದ್ಮೇಲೆ ಅಮೆರಿಕ ಎಸ್, ಅದಾದ್ಮೇಲೆ ಭಾರ್ಗವ ಅವ್ರದ್ದೊಂದು ಸಿನಿಮಾ ಮಾಡಿದೆ, ಬಂಗಾರದ ಮನೆ ಅಂತ. ಅದು ನೆಗೆಟಿವ್ ಕ್ಯಾರೆಕ್ಟರ್. ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ತುಂಬ ಇಷ್ಟ. ಚಾಲೆಂಜಿಂಗ್ ಆಗಿರುತ್ತೆ. ಮನೆ ಒಡೆಯೋದು, ಕುಟುಂಬನೇ ಒಡೆಯೋದು, ಜಾಯಿಂಟ್ ಫ್ಯಾಮಿಲಿನ. ಸೊ ನನಗೆ ನೋಡೋಣ ಹೇಗಿರುತ್ತೆ ಅಂತ ಒಪ್ಕೊಂಡೆ ಅಲ್ಲಿ. ಬಟ್ ಮಾಡ್ಬೇಕಾದ್ರೆ ತುಂಬ ಹತ್ಬಿಟ್ಟಿದ್ದೀನಿ ಸರ್, ತುಂಬಾ. ಯಾಕೆಂದರೆ ನನಗೆ ಆ ಗುಣ ಇಲ್ಲ ಮನೆ ಒಡೆಯೋದು. ಯಾಕೆಂದರೆ ನಾವು ಕುಟುಂಬ ನಮ್ಮದೇ ಜಾಯಿಂಟ್ ಫ್ಯಾಮಿಲಿ. ನನಗಿಷ್ಟ, ಜನಗಳಿಷ್ಟ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು ಇಷ್ಟ. ಆ ಒಂದೊಂದು ಸೀನು ಜಾಯಿಂಟ್ ಫ್ಯಾಮಿಲಿ ಒಡೆಯೋದಿದೆಯಲ್ಲ, ನಾನು ಮಾಡಲ್ಲ ಅಂತ ನಾನು. ಬಟ್ ಇದು ಸಿನಿಮಾ ಮಾಡಮ್ಮ, ಒಳ್ಳೆ ಹೆಸರು ಬರುತ್ತೆ ಅಂತ. ಒಂದೊಂದು ಡೈಲಾಗು ಹೇಗೆ ಹೇಳಬೇಕು, ಎಲ್ಲಿ ಗ್ಯಾಪ್ಸ್ ಕೊಡಬೇಕು, ಯಾವ ಥರ ಟೋನ್ ಇರಬೇಕು. ಗ್ರೇಷ್ ಕ್ಯಾರೆಕ್ಟರ್ಗೆ ಅವಳು ಕೆಟ್ಟ ಹೆಣ್ಣಲ್ಲ, ಅವಳು ತನ್ನ ತಂದೆಗೇನೋ ಆಗಿರುತ್ತೆ, ಅದು ಇವಳು ತಪ್ಪು ತಿಳ್ಕೊಂಡು ಸೇಡ್ ತೀರ್ಸ್ಕೊಳಕ್ಕೆ ಹೋಗುವಂಥ ಕ್ಯಾರೆಕ್ಟ್ರು. ನಿಜ ಏನು ಅಂತ ಗೊತ್ತಿರಲ್ಲ ಅಲ್ಲಿ. ಸೊ ಈ ಥರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರಪ್ಪ. ಇವತ್ತು ನಾನೇನಾದರೂ ಕರೆಕ್ಟಾಗಿ ಒಳ್ಳೆ ಭಾಷೆ ಮಾತಾಡ್ತೀನಿ, ಕರೆಕ್ಟಾಗಿ ಡೈಲಾಗ್ ಡೆಲಿವರಿ ಮಾಡ್ತೀನಿ ಅಂದರೆ ಅದು ಭಾರ್ಗವ ಸರ್ಗೆ ಸೇರಬೇಕಾಗಿರೋಂಥದ್ದು. ಅವ್ರು ಹೇಳ್ಕೊಟ್ಟಿದ್ದು ನನಗದು. ಅದರಿಂದ ಕಲಿತೆ. ಬಟ್ ಆ ಸಿನಿಮಾ ನೋಡೋಕ್ಕೆ ಹೋದಾಗ ನಮ್ಮ ತಂದೆ ತಾಯಿ ಎಲ್ಲ ಇದ್ದರು. ಒಂದು ಜನ ಬೈದರು. ಹೇಗೆ ಬೈದಿದ್ದಾರೆ ಅಂದರೆ, ಅವಾಗ ಜನ ಸಿನಿಮಾ ಅಂತ ನೋಡ್ತಿರ್ಲಿಲ್ಲ. ನಮ್ಮ ಪಕ್ಕದ ಮನೆ ಅಕ್ಕದ ಮನೇಲಿ ಆಗುವಂಥದ್ದು ಅವ್ರ ತಲೆಯಲ್ಲಿ ಪರ್ಸ್ನಲ್ ಆಗಿ ತೊಗೊಂಡು ಥರ ಬೈಯಕ್ಕೆ ಶುರು ಮಾಡಿಬಿಟ್ರು. ಕೆಟ್ಟದಾಗಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಅದು ಸಹಿಸ್ಕೊಳಕ್ಕಾಗಲಿಲ್ಲ. ಅಂದರೆ ಕ್ಯಾರೆಕ್ಟರ್ ಅಂತ ನೋಡ್ತಿಲ್ಲ ಅವರು. ಏನು ಹೆಣ್ಣಮ್ಮ ಹಿಂಗೆ ಅಂತ ಗೊತ್ತಲ್ಲ. ಇದು ಅವತ್ತು ಡಿಸೈಡ್ ಮಾಡಿಬಿಟ್ಟೆ ಸರ್, ನಾನು ಏನೇ ಮಾಡು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬಾರ್ದು ಅಂತ. ಅದಾದಮೇಲೆ ಸೀರಿಯಲ್ಸ್ ಮಾಡ್ತಿದ್ದೆ ನಾನು ಯಾವತ್ತೂ TV ಮತ್ತು ಸಿನಿಮಾ ಅಂತ ಡಿವೈಡ್ ಮಾಡೇ ಇಲ್ಲ. ಸೀರಿಯಲ್ ಜೊತೆಗೆ ನಾನು ಗೋಲಿಬಾರ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಆವಾಗ ನಮ್ಮದೇ ಒಂದು ಪ್ರೊಡಕ್ಷನ್ ಇತ್ತು ಉದಯ್ ಟಿವಿಗೆ, ನಾಟ್ಯ ಸಂಗಮ ಅಂತ ನಮ್ಮ ತಂದೆ ಪ್ರೊಡಕ್ಷನ್ ಮಾಡೋರು. ದತ್ತಣ್ಣ ಮಾಡಿದ್ರು ಅದರಲ್ಲಿ. ಇಟ್ ಈಸ್ ಆಲ್ಸೋ ಡಾನ್ಸ್ ಓರಿಯೆಂಟೆಡ್, ಡಾನ್ಸ್ಗೆ ಸಂಬಂಧಪಟ್ಟಂತ ಸೀರಿಯಲ್ ಅದು. ಅದ್ರಲ್ಲಿ ದತ್ತಣ್ಣ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದಾಗ ಅವರು ನಾಕ್ತಿ ಹೇಳಿ ಚಂದ್ರಶೇಖರ್ಗೆ ಹೇಳಿ, ಈ ಥರ ನೋಡು ಒಬ್ಳಿದಾಳೆ ಹೊಸ ಹುಡುಗಿ, ಅವ್ರಿಗೆ ಕನ್ನಡದೊಳೆ ಬೇಕು, ಕನ್ನಡದ ಹುಡುಗಿನೇ ಬೇಕಿತ್ತು. ಸೊ ಅವಾಗ ಬಂದು ನೋಡಿದ್ರು, ಮಾತಾಡಿದ್ರು. ಒಂದೇನು ಅಂದರೆ ಅಮೆರಿಕಾಗೆ ಹೋಗಬೇಕು, ಅಪ್ಪ ಅಮ್ಮ ಇಲ್ಲದೆ ಒಬ್ಬಳೇ ಬರಬೇಕು, ಅದೊಂದು ನಮ್ಮ ಮನೇಲಿ ಮಾತಿತ್ತು. ಬಟ್ ದತ್ತಣ್ಣ ನಾನು ನೋಡ್ಕೋತೀನಿ, ಯೋಚನೆ ಮಾಡಬೇಡಿನು. ಆ್ಯಂಡ್ ನಂಗೆ ಅಕ್ಕ, ನಮ್ಮ ಅಣ್ಣಂದರು, ನನ್ನ ಕಸಿನ್ಸ್ ಎಲ್ಲ ಅಮೇರಿಕಲ್ಲೇ ಇದ್ದಾರೆ. ಸೊ ಅದೊಂದು ಧೈರ್ಯ ಆಯಿತು ನಮ್ಮ ತಂದೆ ತಾಯಿಗೆ. ಯಾರೋ ಒಬ್ಬರು ಬಂದಿರ್ತಾರೆ ಶೂಟಿಂಗಿಗೆ ಅಂದ್ಬಿಟ್ಟು ಕಳಿಸಿದ್ದು. ಆದರೆ ಅಲ್ಲಿ ಹೋಗಿ ನಾನು ದತ್ತಣ್ಣನ ನೋಡಿಕೊಂಡೆ, ದತ್ತಣ್ಣ ನನ್ನನ್ನು ನೋಡ್ಕೊಳ್ಳಿಲ್ಲ. ನಾನು ಅವ್ರನ್ನ ಎಳ್ಕೊಂಡು ಬಂದು ಶೂಟಿಂಗಿಗೆ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತ ಹೇಳ್ಕೊಂಡು ನಾನು ನೋಡ್ಕೋತಾ ಇದ್ದಿದ್ದು.
ಸೊ ಅದೊಂದು ಎಕ್ಸ್ಪೀರಿಯನ್ಸ್. ನೋಡಿ 26 ವರ್ಷದ ಹಿಂದೆ ಸುಮಾರು ಒಂದು 70-80 ಭಾಗ ಸಿನಿಮಾ US ಅಲ್ಲಿ ಶೂಟ್ ಮಾಡಿದ್ದು. ಹೌದು. ಸೊ ವಾಟ್ ವಾಸ್ ಚಾಲೆಂಜಸ್? ಅಯ್ಯೋ ಸರ್, ಅದು ಒಪ್ಕೊಂಡಾಗಿಂದ ಚಾಲೆಂಜಸ್. ನಾವು ಅಮೇರಿಕಾಗೆ ಕಾಲಿಡೋವರೆಗೂ ನಮಗೆ ಗೊತ್ತಿಲ್ಲ ಅಮೇರಿಕಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತ. ಯಾಕೆಂದರೆ ಇಲ್ಲಿ ವೀಸಾ ಅವಾಗೆಲ್ಲ ಇಷ್ಟು ಈಸಿ ಇರಲಿಲ್ಲ. ವೀಸಾ ರಾತ್ರಿ ನಿಂತ್ಕೋಬೇಕಾಗಿತ್ತು ಎಂಬೆಸಿ ಮುಂದೆ, ಅಲ್ಲಿ ಖರ್ಚಿಫ್ ಹಾಕಿ ಯಾರನ್ನಾರ ನಿಲ್ಲಿಸ್ಬೇಕು. ಬೆಳಗ್ಗೆ 5 ಗಂಟೆಗೆ ನಾವು ಹೋಗಿ ನಿಂತ್ಕೋಬೇಕು. ಆ್ಯಂಡ್ ಇಷ್ಟೇ ಜನಕ್ಕೆ ಅವ್ರು ಕೊಡೋರು, 9:30 ಮಾತ್ರ ಅವ್ರನ್ನ ಒಳಗೆ ಕರೆಯೋರು. ಪೇಪರ್ಸ್ ಇಷ್ಟಿರಬೇಕು, ವರ್ಕ್ ಪರ್ಮಿಟ್ ಇರಬೇಕು, ಆರ್ಟಿಸ್ಟ್ ವೀಸಾ, ಪರ್ಫಾರ್ಮರ್ ವೀಸಾ, ಟೂರಿಸ್ಟ್ ವೀಸಾ, ಏನೇನೇನೇನೋ ಇದೆ ಅದಲ್ಲಿ. ನಮ್ಗೆ ಅದು ಸರಿ ಗೊತ್ತಿರಲಿಲ್ಲ. ಒಂದ್ಸತಿ ಹೋದ್ವಿ, ರಿಜೆಕ್ಟ್ ಆಗೋಯ್ತು. ಸೀದಾ ಪೇಪರ್ ತೆಗೆದು ಹೋಗಿ ಮನೆಗೆ ಅಂದರು. ಎಲ್ಲರಿಗೂ ಅವಮಾನ ಇನ್ ದ ಸೆನ್ಸ್ ಎಲ್ಲ ಇಡೀ ಕನ್ನಡ ಸ್ಯಾಂಡಲ್ವುಡ್ ಗೊತ್ತು ನಾವು ಅಮೇರಿಕಾಗೆ ಹೋಗ್ತಾ ಇದ್ದೀವಿ ಅಂತ. ಎಲ್ಲರೂ ಹಾಸ್ಯ ಮಾಡಿ, ಇದು ಈಸಿ ಅಲ್ಲ, ನೀವು ಇಲ್ಲೇ ಬನ್ನಿ, ಇಲ್ಲೇ ಮಾಡಿ ಅಂತೆಲ್ಲ ತುಂಬ ಹಾಸ್ಯ ಮಾಡಿಬಿಟ್ರು ಪಾಪ ನಾಗ್ತಹಳ್ಳಿ ಸರ್ಗೆ. ಬಟ್ ಅವ್ರು ಚಾಲೆಂಜಿಂಗ್ ಆಗಿ ತೊಗೊಂಡು, ಎಷ್ಟು ನಾನು ಏನೇ ಮಾಡಲಿ ಹೋಗಿ ಮಾಡಬೇಕು ಅಂತ. ಎಗೇನ್ ಪ್ರೋಸೆಸ್ ಸರ್, ಎಗೇನ್ ಮೊದಲಿಂದ ಪ್ರೋಸೆಸ್ ಮಾಡಿ ಕರೆಕ್ಟ್ ಪರ್ಸನ್ನ ಹಿಡಿದು ಎಲ್ಲ ಪೇಪರ್ ಸೆಟ್ ಮಾಡ್ಕೊಂಡು ಎಲ್ಲನೂ ಕೊಡಬೇಕು. ನಾವು ವಾಪಸ್ ಬರ್ತೀವಿ ಅನ್ನೋ ಪ್ರೂಫ್ ಕೊಡಬೇಕು. ಬರೀ ಹೋಗ್ತೀವಿ ಅನ್ನೋದಲ್ಲ. ಅಲ್ಲಿ ಯಾಕೆ ಮಾಡ್ತೀವಿ? ಯಾಕೆ ನಿಮ್ಗೆ ಅಲ್ಲಿ ಹೀರೋಯಿನ್ ಇಲ್ವಾ, ಅಲ್ಲಿನವರೇ ತೊಗೊಳ್ಳಿ ಅಂತಾರೆ. ಮೇಕಪ್ ಯಾಕೆ ಇಲ್ಬೇಕು, ನಮ್ಮ ಟೆಕ್ನಿಷಿಯನ್ಸ್ನೇ ತೊಗೋಬೇಕು, ನಮ್ಮ ಕ್ಯಾಮ್ರಾನೇ ತೊಗೋಬೇಕು. ಆ ಥರ ಎಲ್ಲ ರೂಲ್ಸ್ ಇದೆ ಅಲ್ಲಿ. ಇಟ್ ಈಸ್ ನಾಟ್ ಈಸಿ. ಹೋಗಿ ವೀಸಾ ತೊಗೊಂಡು ಡಾನ್ಸ್ ಮಾಡ್ಬಿಟ್ಟು ಬರೋದಲ್ಲ. ಒಂದು ಕ್ಯಾಮ್ರಾ ತೊಗೋಬೇಕಾದ್ರೆ ಕ್ಯಾಮ್ರಾ ಬ್ಯಾಟ್ರಿ ಯಾಕೆ ಇಲ್ಲಿಂದ ತೊಗೊಂಡೋಗ್ತೀರಾ, ನಮ್ಮದೇ ತೊಗೊಳ್ಳಿ. ಅವ್ರಿಗೂ ಅದು ಇದಲ್ವಾ, ಕಮರ್ಷಿಯಲ್ ಅಲ್ವಾ. ಅವ್ರಿಗೇನೋ ಒಪ್ಸಿ, ನಮ್ಮದು ರಿಲಿಜನ್ ಬೇರೆ, ನಮ್ಮದು ಇಂಡಿಯನೈಸ್ ಆಗಿರಬೇಕು, ಮೇಕಪ್ಪು ಅಲ್ಲಿದ್ದಿರಬಾರ್ದು, ಅವ್ರು ಬಿಂದಿ ಇಟ್ಟಕ್ಕೆ ಬರಲ್ಲ, ನಮ್ಮ ಬಿಂದಿ ಏನೇನೋ ಹೇಳಬೇಕಲ್ಲ. ಇಲ್ಲಿದು ನ್ಯಾಚುರಲ್ ಆಗಿ ಹೇಳಬೇಕು. ಸೀರೆ ಉಡ್ಸ್ಬೇಕು, ಸೀರೆ ಉಡ್ಸಕ್ಕೆ ಅವ್ರುಗಳಿಗೆ ಬರಲ್ಲ, ಅಲ್ಲಿಂದ ಲೇಡೀಸ್ ತೊಗೊಂಡ್ರೆ ಸೀರೆ ಉಡಕ್ಕೆ ಬರಲ್ಲ. ಇದೆಲ್ಲ ಒಂದೊಂದು ಉತ್ತರ ಕೊಟ್ಟಿದ್ದೀವಿ ಸರ್, ಒಂದೊಂದು ಮಾಡಿ. ಆಮೇಲೆ ಹೋಗಿ ಶೂಟ್ ಮಾಡಿ ಬಂದಾಗಲೇ ನಮಗೆ ನಾವು ಶೂಟಿಂಗ್ ಮಾಡಿದ್ದೀವಿ. ಅಲ್ಲೂ ಚಾಲೆಂಜಸ್. ಅಲ್ಲೋದ್ರೆ ಒಂದು ಮಾಲಲ್ಲಿ ಒಂದು ದಿನಕ್ಕೆ $1,000 ಆಗ ಇದು $1,000 ಅಂದರೆ ಎಷ್ಟು ಅವಾಗ. ನನಗೆ ಅವತ್ತು ಬೆಳಗ್ಗೆ ಆಕ್ಸಿಡೆಂಟು. ಆ ಆಕ್ಸಿಡೆಂಟ್ ಆದರೆ ನಂದೇ ಇಡೀ ದಿನ ನಂದೇ ಇದ್ದಿದ್ದು ಶೂಟಿಂಗು. ಆಕ್ಸಿಡೆಂಟ್ ಆ ಕಾರಿಂದ ಆಚೆ ಬಂದರೆ ನಾನು ಪಿಂಚ್ ಮಾಡ್ಕೋತಾ ಇದ್ದೀವಿ, ಬದುಕಿದ್ದೀವಾ ಅಥವಾ ನಾವು. ಮೇಜರ್ ಆಕ್ಸಿಡೆಂಟ್. ಕಾರ್ ಹಿಂಗೆ ಅಜ್ಜಿ ಕ್ಯಾಮ್ ಆಗೋಗಿದೆ. ಮೇನ್ ಡ್ರೈವರ್ ಸೀಟು ಪಕ್ಕದ ಸೀಟ್ ಇದೆ, ಇದೆಲ್ಲ ಹಿಂದೆ ಬಂದ್ಬಿಟ್ಟಿದೆ. ಪಕ್ಕದವ್ರು ಬಂದು ಕೇಳ್ತಾರೆ, ಯಾರೋ ಜನ ಯಾರು ಸ್ಪಾಟಾ ಅಂತ ಕೇಳ್ತಾರೆ ನಮ್ಮನ್ನೇ. ನಾವೇ ಇದ್ದಿದ್ದಲ್ಲಿ. ಅಷ್ಟು ಟೆನ್ಷನ್ನು. ತಕ್ಷಣ ಫಸ್ಟ್ ಏಡ್ಗೆಲ್ಲ ಹೋದ್ವಿ, ಮಾಡಿಸ್ಕೊಂಡು ಬಂದ್ವಿ. ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾ ಮುಟ್ಟಲ್ಲ. ನಾನು ಆ ಹುಡುಗಿ ಅಷ್ಟು ಅಳ್ತಾ ಇದ್ದೀನಿ ಸರ್. ಲಿಟ್ರಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ. ನಿಂತರೆ ಸೊಂಟ ನೋವು, ಕೂತ್ಕೊಂಡ್ರೆ ಬಾಡಿ ವೇಟ್ ಬೀಳ್ತಿದೆ, ನೋವು ಎಲ್ಲಿ ನೋವು ಗೊತ್ತಾಗ್ತಿಲ್ಲ. ಅಷ್ಟು ನೋವು ಬಂದ್ಬಿಟ್ಟಿದೆ. ಮೇನ್ಲಿ ಹೋಮ್ ಸಿಕ್ ಆಗೋಯ್ತು. ಯಾರಿಗೆ ನಮಗೇನಾರೆ ಆದರೆ ಅಪ್ಪ ಅಮ್ಮ ಬೇಕು. ಅಮ್ಮ ಇದ್ಬಿಟ್ರೆ ಅರ್ಧ ನೋವು ಹೇಳ್ಕೊಬೋದು, ಯಾರ ಹತ್ರ ಹೇಳ್ಕೊಳ್ಳಿ ನಾನು. ಬಟ್ ಆದರೂ ಶೋಭವರಾಗಲಿ ನಾಗ್ತಹಳ್ಳಿಯವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಕ್ಯಾಮ್ರಾಮನ್ ನಾನು ಶೂಟ್ ಮಾಡಲ್ಲ, ಆ ಹುಡುಗಿ ಅಷ್ಟು ಅಳ್ತದಾಳೆ, ನಮಗೂ ಇದು ಬೇಡವಾ ಅಂತ. ಸೊ ಡೈರೆಕ್ಟ್ರು ಬಂದರು, ನೋಡಮ್ಮ $1,000 ಕೊಟ್ಟಿದ್ದೀನಿ 1 ಡೇಗೆ, ಇವತ್ತು ಕ್ಯಾನ್ಸಲ್ ಮಾಡ್ತೀನಿ, ಮತ್ತೆ ಮಾಡ್ಬೇಕಾದ್ರೆ ತಿರ್ಗಿ $1,000 ಕೊಡಬೇಕು, ನಿನಗೆ ಬಿಟ್ಟಿದ್ದು ಅಂದರು. ನೀವು ಅಂದರೆ ಶೂಟ್ ಮಾಡೋಣ, ಇಲ್ಲ ಅಂದರೆ ಪ್ಯಾಕಪ್ ಅಂದರು. ಏನು ಅನ್ಸುತ್ತಾಗ ನಿಮಗೆ? ಮಾಡಿದೆ ಸರ್. ಫುಲ್ ಡೇ ಶೂಟಿಂಗ್ ನಾನು ಒಬ್ಳೆ. ರಮೇಶ್ ಇಲ್ಲ, ಅಕ್ಷಯ್ ಇಲ್ಲ. ನಂದು ಸಪ್ರೇಟಾಗಿ ಹೋಗಿರುತ್ತೆ. ಸೊ ಅಕ್ಷಯ್ ಫೋನ್ ಮಾಡ್ತಾನೆ, ಬರಲ್ಲ, ನಾ ಕರ್ಕೊಂಡು ಹೋಗಲ್ಲ ಅಂತ. ನಾನು ಇದು ಮಾಲ್ ಕೆಲಸ ಮಾಡ್ತಾ ಇರ್ತೀನಿ, ಸೇಲ್ಸ್ ಗರ್ಲ್ ಆಗಿರ್ತೀನಿ, ಮಾಲಲ್ಲಿ ಕೆಲಸ ಮಾಡೋದು. ಆಮೇಲೆ ಶಶಾಂಕ್ ಹೋದ್ಮೇಲೆ ಸೂರ್ಯ ಕರೀತಾನೆ ಇಂಡಿಯಾಗೆ ಹೊಟ್ಟೋಗೋಣ ಅಂತ. ಅವಾಗ ಕಾನ್ವರ್ಸೇಷನ್ ಬಿಟ್ವೀನ್ ಮೈ ಫ್ರೆಂಡ್ಸ್. ಹೋಗಬೇಕಾ, ನಾ ಇಲ್ಲೇ ಇರಬೇಕಾ, ನಾನು ಏನು ನನ್ನ ಜೀವನ ಮುಂದೆ, ಅದೆಲ್ಲ ಫುಲ್ ಡೇ ಕೆಲಸ ಮಾಡೋದು. ಸೇಲ್ಸ್ ಗರ್ಲ್ಸ್ ಹೇಗೆ ಕೆಲಸ ಮಾಡ್ತಾರೆ ಅಷ್ಟು ದಿನಾನು 1 ಡೇದು ಫುಲ್ ಕೆಲಸ ನಂದೊಬ್ಳದೆ. ಹಿಂಗೆ ಕುಂಟ್ಕೊಂಡು ಬಂದಿದ್ದೀನಿ ಒಂದು ಸೀನಲ್ಲಿ. ಕಾಣತ್ತೆ ನನಗದು. ಎಲ್ಲರೂ ಕಷ್ಟಪಟ್ಟಾರ, ನಾನೊಬ್ಳೆ ಅಂತ ಹೇಳ್ತಿಲ್ಲ. ಇಂಥವ್ರು ಕಷ್ಟಪಟ್ಟಿಲ್ಲ ಅಂತಲೇ ಇಲ್ಲ ಸರ್. ಆ ಕಷ್ಟಪಟ್ಟಿದ್ದಕ್ಕೆ ಇವತ್ತಿಗೂ ನಮ್ಗೆ ಅದು ನೋಡಿದ್ರೆ
ಅದನ್ನ ಖುಷಿ ಕೊಡುವಂಥದ್ದು. ಮೊನ್ನೆ 25 ವರ್ಷ ಆಯಿತು, ಅದರ ಸೆಲೆಬ್ರೇಷನ್ ಆಯಿತು. ಲಾಸ್ಟ್ ಮೊನ್ನೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ತಿರ್ಗಾ ಆ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ರೆ ಓ ಮೈ ಗಾಡ್, ಇದು ನಾನೇನಾ ಅಂತ ಅನಿಸ್ಬಿಡತ್ತೆ. ನಾನು ಇದೆಲ್ಲ ಮಾಡೋದ್ನ ಅನ್ಸುತ್ತೆ. ಎಗೇನ್ ಎವ್ರಿ ಡೇ ಶೂಟಿಂಗ್ ರೀಕಾಲ್ ಆಗತ್ತೆ, ಅಲ್ಲಿ ಏನೇನು ಮಾಡಿದ್ವಿ, ಊಟ ಸರಿ ಸಿಗ್ತಿರ್ಲಾರ. ಇವತ್ತು ಬೆಳಗ್ಗೆ 8 ಗಂಟೆಗೆ ಶೂಟಿಂಗ್ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಮುಗಿಸೋರು. ಎಸ್, ತಿರ್ಗಾ ಹೋಟ್ಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಾ 8 ಗಂಟೆಗೆ ಇವತ್ತು ಶುರು. ಆ ಥರ 3-4 ಡೇಸ್ ಕಂಟಿನ್ಯೂಸ್ ಶೂಟಿಂಗ್ ಮುಗಿಸ್ಬೇಕು ಅಷ್ಟು ದಿನದಲ್ಲೇ. ನೆಕ್ಸ್ಟ್ ಬೇರೆ ಊರಿಗೆ ಹೋಗ್ಬೇಕು, ಬಜೆಟ್ ಇಲ್ಲ, ಜಾಸ್ತಿ ಎಳೆಯೋಂಗಿಲ್ಲ, ಇಷ್ಟೇ ದುಡ್ಡಲ್ಲಿ ಮಾಡಬೇಕು, ಇಷ್ಟೇ ದಿನದಲ್ಲಿ ಮಾಡಬೇಕು. ಇನ್ನೊಬ್ರು ಮನೇಲಿ ಇರ್ತಿದ್ದೀವಿ ನಾವು, ಯಾರ್ದೋ ಮನೇಲಿ ಶೂಟಿಂಗು, ಅವ್ರ ಮನೆ ಸರಿಗೆ ನೋಡ್ಕೋಬೇಕು ನಾವು. ಅಂದರೆ ಇದ್ದಿದ್ದು ಹೋಟ್ಲಲ್ಲಿ, ಬಟ್ ನಾವು ನನ್ನ ಮನೇನು ತೋರಿಸ್ಬೇಕಾದ್ರೆ ಮನೇನೇ ತೋರಿಸ್ಬೇಕಲ್ಲ. ಸೊ ಅವರು ಪಾಪ ಕೆಲಸ ಮಾಡೋರು, ಅವ್ರು ಇಬ್ರು ಗಂಡ ಹೆಂಡ್ತಿರು, ಅವರು ನಮಗೆ ಬೀಗ ಕೊಟ್ಬಿಟ್ಟು ಹೋಗೋರು, ತಗೊಳ್ಳಿ ನೀವು ಮನೆ. ಫುಲ್ ಡೇ ನಾವೇ ಇರ್ತಿದ್ವಿ, ಅವ್ರು ಹೋಸ್ಟ್ ಗೆಸ್ಟ್ ಆಗೋರು, ನಾವು ಹೋಸ್ಟ್ ತರ ಇರ್ತಿದ್ವಿ ಅವ್ರ ಮನೆ. ಅದೇ ನಿಮ್ಮ ಮನೆ ಇದೆಯಲ್ಲ, ನಿಮ್ದು ಶಶಾಂಕ್ ಮನೆ ಇರುತ್ತೆ. ಶಶಾಂಕ್ ಮನೆ ಇದೆಯಲ್ಲ, ಅವ್ರು ರವೀಂದ್ರ ಸಂಧ್ಯಾ ಅಂತ ಅವ್ರ ಮನೆ. ಅವರು ಬೆಳಗ್ಗೆ ಎದ್ದು ಹೊಟ್ಟೋಗೋರು 7 ಗಂಟೆ 7:30. ನಾವು ಹೋಗಿ ನಾವೇ ನಮ್ಮದೇ ತಿಂಡಿ ಊಟ ಎಲ್ಲ ಅದಾದ್ಮೇಲೆ ರಾತ್ರಿ 10-10:30 ಬರೋರು. ಅವಾಗ ಪಾಪ ಯಾವುದೋ ಒಂದು ರೂಮ್ ಅವ್ರಿಗೆ ಕೊಡ್ತಿದ್ವಿ, ಅಲ್ಲಿರೋರು ತಿರುಗಿ ನಮ್ಮದು ಶೂಟಿಂಗ್ ಹಂಗೆ. ಬಟ್ ದೇರ್ ಆಲ್ ಲೈಕ್ ಒಂಥರ ತುಂಬ ಎಂಜಾಯ್ ಮಾಡಿದ್ರು ಅವರು. ಈಗಲೂ ಫ್ರೆಂಡ್ಸ್ ಆಗಿದ್ದಾರೆ, ಈಗಲೂ ಟಚ್ಚಲ್ಲಿದ್ದಾರೆ. ಎಲ್ಲ ನಾವು ಊರಿಗೆ ಹೋದ್ವೋ ಎಲ್ಲರೂ ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ಕತೆ ಏನು ಗೊತ್ತಾ ಸರ್, ಯಾವುದು ಇದು ಲೈಫಲ್ಲಿ ನಡೆಯಲ್ಲ ಅನ್ನೋಂಗಿಲ್ಲ. ಅದಲ್ಲಿ ಒಂದೊಂದು ಸೀನು ನೋಡಿ ನಿಜವಾಗ್ಲೂ ಇವತ್ತು ಆಗಿರೋವಂಥದ್ದೇ. ನಮ್ಮ ಮನೆಗೋ ನಮ್ಮ ಪಕ್ಕದ ಮನೆಯವ್ರಿಗೋ ಯಾರಿಗೋ ಆಗಿರುತ್ತೆ. ಅಮೆರಿಕಾಗೆ ಹೋಗಿರ್ತೀವಿ, ಅವಳಿಗೆ ಬೇಜಾರಾಗುತ್ತೆ, ಇನ್ನೊಬ್ರು ಮನೆಗೆ ಹೋಗ್ತಾರೆ, ಅವರು ಸೇರಿಸಲ್ಲ, ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು ಅಂತಾರೆ. ನಾವಿಲ್ಲ, ಆಗ ಬಾಗ್ಲು ತೆಕ್ಕೊಂಡು ಕೂತಿರ್ತೀವಿ, ಯಾರು ಬೇಕಾದ್ರೆ ಬನ್ನಿ ಅಂತೀವಿ. ಅದೆಲ್ಲ ನೈಜತೆ, ನಿಜ. ಯಾವುದು ನಿಮಗೆ ಸಿನಿಮಾ ಅನ್ಸಲ್ಲ. ಅದಕ್ಕೆ ಅದು ಸರ್ ಅದು ಹೆಟ್ಟಾಗಿರೋದು. ನೀವು ಯಾವಾಗ ತುಂಬ ಫಿಲ್ಮಿ ಮಾಡಿಬಿಡ್ತೀರೋ ಫಿಲ್ಮ್ ಥರನೇ ನೋಡ್ತಾರೆ ಅವರು ಜನ. ನನ್ನನ್ನು ಯಾಕೆ ಅವರು, ನಾನೇನು ಅಲ್ಲಿ ಅಷ್ಟು ಗ್ಲ್ಯಾಮರಸ್ ಅಲ್ಲ, ನಾನೇನು ಅಷ್ಟು ಮೇಕಪ್ ಮಾಡ್ಕೊಂಡು ಆ ಥರ ಇಲ್ಲ. ನಾನು ಮನೇಲಿ ಹೇಗಿರ್ತೀನೋ ಹಾಗೆ ಇದ್ದೀನಿ. ಅಲ್ಲಿ ಯಾವುದೋ ಒಂದು ಟಾಪು ಬಾಟಮ್ ಹಾಕ್ಕೊಂಡು ತಲೆ ಇದು ಮಾಡ್ಕೊಂಡು ಮನೇಲಿ ಹೇಗಿರ್ತೀವೋ ಹಾಗೆ ತೆಗ್ದಿದ್ದಾರೆ ಸಿನಿಮಾ. ಅದು ಜನಕ್ಕೆ ನನ್ನ ಮಗಳು ಇವಳು, ನನ್ನ ಪಕ್ಕದ ಮನೆಯವಳು ಇವಳು, ನಂಗೆ ಗೊತ್ತಿರೋ ಹುಡುಗಿ ಅಲ್ವಾ ಇವಳು, ಆ ಥರ ಅನಿಸ್ಬಿಡುತ್ತೆ. ಸೊ ನನಗಂತೂ ಆ ಸಿನಿಮಾ ಅದಕ್ಕೆ ನೈಜತೆ ಯಾವತ್ತಿರುತ್ತೋ ಲೈಫಲ್ಲಿ ಅದು ನೀವಿಲ್ದೇ ಇದ್ರೂ ಅದಿರುತ್ತೆ. ಬಟ್ ನೀವು ಮಾಡೋದು ಬಹುಶಃ ಇಷ್ಟು ದೊಡ್ಡ ನಿರೀಕ್ಷೆ 1 ವರ್ಷ ಓಡೋದು ಖಂಡಿತ ಇಲ್ಲ. ಸಿನಿಮಾ ಮಾಡಿದಾಗ್ಲೂ ಅನಿಸ್ಲಿಲ್ಲ ನಮ್ಗೆ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, 1 ವರ್ಷ ಓಡುತ್ತೆ, ಖಂಡಿತ ಅನಿಸಿರ್ಲಿಲ್ಲ. ಅದು 1 ಇಯರ್ ಸೆಲೆಬ್ರೇಷನ್ ಬಾಲ್ಚಂದರ್ ಅವರು ಬಂದಿದ್ರು, ಬಾಲ್ಚಂದರ್ ಅವರು, ರವಿಚಂದ್ರನ್ ಅವರು ಎಲ್ಲ ಬಂದಿದ್ರು. ಅವತ್ತು ನಮ್ಮ ಸಿನಿಮಾ 1 ವರ್ಷ ಓಡಿದ್ಯಾ ಅಂತ ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ಹೋಗಿದ್ವಿ. ನಾನು ಸರ್ ರಮೇಶ್ ಅವ್ರು ಬಂದಿದ್ರಲ್ಲಿ, ಅಲ್ಲಿ ಎಂತೆಂಥವ್ರನ್ನ ಮೀಟ್ ಮಾಡಿದ್ವಿ. ಪ್ರಭುದೇವ ಅವ್ರು ಬಂದಿದ್ರು, ಕಮಲಾ ಹಾಸನ್ ಬಂದಿದ್ರು. ಅವ್ರಗಳ ಮಧ್ಯ ನಮ್ಮ ಸಿನಿಮಾನು ಇದೆಯಲ್ಲ, ಆ ಹೆಮ್ಮೆನೇ ಬೇರೆ ಸರ್. ಅದು ಏನು ಪದದಲ್ಲೂ ಹೇಳೋಕ್ಕಾಗಲ್ಲ, ಆ ಖುಷಿನೇ ಬೇರೆ ಕೊಡತ್ತೆ ಒಂಥರ ಹಾಗೆ. ಅದಕ್ಕೆ ನನಗೆ ಇಷ್ಟೆಲ್ಲ ಸಿಕ್ತಲ್ಲ, ಯಾವುದೋ ಒಂದು ಸಿನಿಮಾ ಮಾಡಿಬಿಡ್ಬೇಕಪ್ಪ, ಯಾವುದೋ ಒಂದು ಆ್ಯಕ್ಟಿಂಗ್ ಮಾಡಿಬಿಡ್ಬೇಕು, ದುಡ್ಡು ಸಿಗತ್ತೆ ಅಥವಾ ಆ ಥರ ಇಲ್ಲ. ನನಗೆ ಮಾಡಿದ್ರೆ ತುಂಬ ಒಳ್ಳೆ ಸಿನಿಮಾ ಮಾಡಬೇಕು, ಇಲ್ವಾ ಇವಾಗ ಮಾಡಿರೋದು ಹೆಸರು ಉಳಿಸ್ಕೋಬೇಕು, ಆ ಥರ. ಸೊ ಅದಾದ ನಂತರ ಆ ಥರ ಪಾತ್ರ ಬರಲಿಲ್ವ ಅಥವಾ ಹೇಗೆ? ನನಗೆ ತುಂಬ ಸಿನಿಮಾ ಬಂತು, ಬೇರೆ ಭಾಷೆಯಲ್ಲೂ ಬಂತು ಆ ಥರ. ಅಂದರೆ ಆ ಥರ ಸಿನಿಮಾ ಅಲ್ಲ, ಹೀರೋಯಿನ್ ಕ್ಯಾರೆಕ್ಟರ್ಸ್ ಬಂತು ಎಲ್ಲ. ಬರೋದು ನಿಮ್ಮದೇ ಇಂಪಾರ್ಟೆಂಟ್ ಮೇಡಮ್, ಒಂದು 4 ಹಾಡಿದೆ ಏನೋರು, ಸೀನ್ ಏನಿದೆ ಗೊತ್ತಿಲ್ಲ, ಕಥೆಯಲ್ಲಿ ಏನಿದೆ ಗೊತ್ತಿಲ್ಲ. ನಂಗೆ ಆ ಥರ ಇಷ್ಟ ಆಗಲಿಲ್ಲ ಮಾಡೋಕ್ಕೆ. ಆಮೇಲೆ ಸಂಭ್ರಮ ಅಂತ ಒಂದು ಮಾಡಿದೆ. ಅದ್ಯಾಕೆ ಮಾಡಿದೆ ಅಂದರೆ ಅದರಲ್ಲಿ ಅವಳು ಮೂಕಿ, ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ನನಗೆ ಡಾನ್ಸರ್ ಆಗಿದ್ದರಿಂದ ಅದೊಂದು ಚಾಲೆಂಜ್. ನನಗೆ ಈಸಿ ಆಗ್ಬೋದೇನೋ, ಹೇಗೆ ಮಾಡೋದು, ನನ್ನ ಬಾಯಿ ಮುಚ್ಚಿಸ್ಬಿಟ್ರೆ, ಕೈ ಕಟ್ಟರೆ ಮಾತಾಡೋಕ್ಕೆ ಬರಲ್ಲ, ಆ ಥರ ನಾನು ಆ್ಯಕ್ಷನ್ ಮಾಡ್ಕೊಂಡೇ ಮಾತಾಡೋಳು ನಾನು. ಅಂಥದ್ರಲ್ಲಿ ನೀನು ಮಾತೇ ಆಡದೆ ಆ್ಯಕ್ಷನ್ ಮಾಡು ಅಂತಂದಾಗ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅನಿಸ್ತು. ಅದನ್ನು ಮಾಡಿದೆ, ಸಂಭ್ರಮ ಅಂತ, ಮಹೇಶ್ ಸುಖದೆರೆ ಅವರ ಡೈರೆಕ್ಷನಲ್ಲಿ. ಅದು ಮಾಡ್ತಾ ಇದ್ದಂಗೆ ರವಿ ಮಾಮ ಬಂತು, ಎಸ್ ನಾರಾಯಣ್ ಅವರ ಡೈರೆಕ್ಷನಲ್ಲಿ. ಅದು ಅಷ್ಟೇ, ಇಡೀ ಊರಿಗೆ ಇವಳೊಬ್ಬಳೇ ಓದಿರೋದು, ಇನ್ನೆಲ್ಲ ಅನ್ಎಜುಕೇಟೆಡ್. ಅಣ್ಣ ಬ್ಲೈಂಡಾಗಿ ಫಾಲೋ ಮಾಡ್ತಾ ಇರ್ತಾನೆ ವಿಲನ್ ಹತ್ರ. ಸೊ ಅವನಿಗೆ ಏನು ಅಂತ ಒಂಥರ ಬೆಳಕು ಬರೋ ಹಂಗೆ ಮಾಡುವಂಥ ತಂಗಿ ಕ್ಯಾರೆಕ್ಟ್ರ್ ಇದು. ಮೇನ್ ಅಣ್ಣ ತಂಗಿ ಕ್ಯಾರೆಕ್ಟ್ರೇ ಅದಲ್ಲಿರೋದು. ತುಂಬ ಇಷ್ಟ ಆಯ್ತು ನನಗದು. ನನಗೆ ಹೀರೋಯಿನ್ ಪಟ್ಟ ಇಲ್ಲ, ಅದು ಎಷ್ಟು
ಎಷ್ಟು ಕ್ವಾಲಿಟಿ ಇದೆ ಕ್ಯಾರೆಕ್ಟ್ರು, ಅದು ಮುಖ್ಯ. ಇಷ್ಟೆಲ್ಲ ಆಗಕ್ಕೆ ಜೀವನ ಚೈತ್ರ ಕಾರಣ. ಜೀವನ ಚೈತ್ರಲ್ಲಿ ಎಷ್ಟೊತ್ತು ಬರ್ತೀನಿ ನಾನು? 10 ಸೆಕೆಂಡ್ ಬರ್ಬೋದು ಅಷ್ಟೇ. 10 ಸೆಕೆಂಡ್ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ ಟಿಲ್ ನಾನು ಇವತ್ತವರೆಗೂ ಇರೋಂಗೆ ಹಂಗೆ ಮಾಡಿದೆ, ಜಸ್ಟ್ 10 ಸೆಕೆಂಡ್ಸ್. ಸೊ ಕ್ವಾಂಟಿಟೀಸ್ ಇದಲ್ಲ, ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಹೋಗೋದು. ಓಕೆ, ಈಗ ಸೀರಿಯಲ್ಸ್ ಮಾಡ್ತಿದ್ದೀರಾ? ಸೀರಿಯಲ್ಸ್ ತುಂಬ ಮಾಡಿದೆ, ಆಮೇಲೆ ಅದು ಒಂದು ಸ್ವಲ್ಪ ಬೋರ್ ಅನ್ನಿಸ್ತು, ಅದೇ ಥರ ಮಾಡೋಕ್ಕೆ ಶುರು ಮಾಡಿ ನಿಲ್ಲಿಸ್ಬಿಟ್ಟೆ. ಆಮೇಲೆ ಈಗ 2019 ಒಂದು ಮಾಡಿದೆ ಸೀರಿಯಲ್ ರಕ್ಷಾಬಂಧನ್ ಅಂತ. ಸೊ ಅದಾದ ತಕ್ಷಣ ಕೋವಿಡ್ ಬಂತು, ನಿಲ್ತು. ಆ್ಯಂಡ್ ಇವಾಗ ಸ್ವಲ್ಪ ಮಗುನೂ ಚಿಕ್ಕದಿದೆ. ಹಸ್ಬೆಂಡ್ ತೆಲುಗು ಸೀರಿಯಲಲ್ಲಿ ಮಾಡ್ತಿದ್ದಾರೆ. ಸೊ ನಮ್ಮದೇನು ಅಂದರೆ ಯಾರು ಒಬ್ಬರು ಪೇರೆಂಟು ಮಗು ಜೊತೆ ಇರಬೇಕು, ಅಟ್ಲೀಸ್ಟ್ 6-7 ಇಯರ್ಸ್ವರೆಗೂ ಬೇಕು ಆ ಮಗುಗೆ. ಸೊ ಇವಾಗ ಸದ್ಯಕ್ಕೆ ನಾನು ಭರತನಾಟ್ಯ ಟೀಚರ್ ಆಗಿದ್ದೀನಿ, ನನ್ನ ಮಗುಗೆ ಹೋಪ್ಫುಲಿ ಒಳ್ಳೆ ಅಮ್ಮ ಆಗಿದ್ದೀನಿ. ಅದಕ್ಕಿಂತ ದೊಡ್ಡ ಇನ್ಯಾವ್ದು ಅಲ್ವಾ? ಏನು ಗೊತ್ತಾ, ಅಲ್ಲಿಗೆ ಹೊಟ್ಟೋದ್ರೆ ಸ್ಕೂಲಿಂದ ಬಂದ್ಲಾ, ಊಟ ಮಾಡಿದ್ಲಾ, ಏನು ಮಾಡ್ತಿದ್ದಾಳೆ, ಅದೇ ತಲೆ. ಅಲ್ಲೂ ಕೆಲಸ ಸರಿಗೆ ಮಾಡೋಕ್ಕಾಗಲ್ಲ. ಸೊ 2 ದೋಣಿಲಿ ಕಾಲಿಡೋ ಬದಲು ಒಂದಲ್ಲಿ ನೆಟ್ಟಿಗೆ ಹೋಗೋಣ ಅಂತ. ಒಂದು ಸ್ವಲ್ಪ ಇದು ದೊಡ್ಡೋಳು ಆದರೆ ಅವಳಿಗೆ ಗೊತ್ತಾಗತ್ತೆ ಹೇಗೆ ಅಂತ. ದೆನ್ ನಾನು ಬಣ್ಣದ ಲೋಕಕ್ಕೆ ಮತ್ತೆ ಬರ್ಬೋದು. ಶುಭವಾಗಿ ಒಳ್ಳೆದಿರಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ಬಯಸ್ತಿರೋಂಥ ಪಾತ್ರಗಳನ್ನಷ್ಟು ಬರಲಿ, ಅಥವಾ ಈ ಪ್ರಭಾತ್ ಲೋಕವನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ. ಎಸ್, ಹೌದು. ಕಲಾ ಮಾಧ್ಯಮ ಜೊತೆಗೆ ಸುದೀರ್ಘವಾದ ಸಮಯ ಕೊಟ್ಟರೆ ಬಹುಶಃ ಒಂದು ಅರ್ಧ ದಿನ ಥ್ಯಾಂಕ್ ಯು ಸೋ ಮಚ್. ಜನರಲ್ ಆಗಿ ಒಳ್ಳೆಯದಾಗಿತ್ತು. ಒಳ್ಳೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಕನ್ನಡ ಕಲಾವಿದರಿಗೆಲ್ಲರಿಗೂ ನಿಮ್ಮ ಪ್ರೋತ್ಸಾಹ ಬೇಕು. ನಮ್ಮ ಸಭಿಕರೆಲ್ಲರೂ, ಪ್ರೇಕ್ಷಕರು ನಮ್ಮ ಕನ್ನಡ ಉಳಿಸಿ ಬೆಳೆಸಿ ಮಾತಾಡಿ, ಕನ್ನಡದಲ್ಲಿ ಗೌರವಿಸಿ ಪ್ರೀತಿಸಿ. ಇವ್ರು ಬ್ಯಾಲೆಟ್ ಬರ್ತಾ ಇರ್ಲಿಲ್ಲ, ಇವ್ರು ಬರಕ್ ಶುರು ಮಾಡಿದ್ಮೇಲೆ ಅವ್ರು ಬಂದಿದ್ದು ನೋಡೋದ್ ಬಂದಿದ್ದೆ. ಹೇಮ ಅವರು ಬ್ಲ್ಯಾಕ್ ಸ್ಯಾರಿ ಉಟ್ಕೊಂಡಿದ್ರು, ಅಮೆರಿಕ ಅವಾಗ್ಲೇ ಖುಷಿ. ಒಂಥರ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ನಾವು ಒಂದು 2.5 ತಿಂಗಳು ಶೂಟ್ ಮಾಡಿದ್ವಿ ಅನ್ಸುತ್ತೆ. ಅದನ್ನ ದೊಡ್ಡ ವೆಕೇಶನ್ಗೆ ಹೋದಂಗಿತ್ತು. ಬಹಳ ಕ್ಯಾಶುವಲ್ ಆಗಿ ತಗೊಂಡ್ಬಿಟ್ಟೆ. ಮೇ ಬಿ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಇನ್ನೂ ನಾನು ಸಿನಿಮಾ ಮಾಡ್ತಿದ್ನೋ ಏನೋ ನಂಗೆ ಗೊತ್ತಿಲ್ಲ. ಸೀತೆ ಅಂತ ಒಂದು ಸೀರಿಯಲ್ ಮಾಡಿದ್ರು, ದೀಪಶ್ರೀನೂ ಮಾಡಿದ್ಲು ಅದರಲ್ಲಿ. ಸೊ ಅದ್ ನನ್ನ ಮೊದಲನೇ ಸೀರಿಯಲ್. ಅದು ನಮ್ಗೆ ಟ್ವಿನ್ಸ್ ಇದಾರೆ, ಹುಡುಗರು ಪ್ರತ್ಯುಷ್ ಅಂತ ಒಬ್ಬ, ಪ್ರಜ್ವಲ್ ಅಂತ ಒಬ್ಬ. ಪ್ರಭಾತ್ ಕಲಾವಿದ್ರ ಬಗ್ಗೆ ಸುಮಾರು ಜನ ಗೊತ್ತಿರತ್ತೆ. ಒಂದು ಕಲಾ ಸಂಸ್ಥೆ ಅಂಡ್ ಕಲಾ ಒಂದು ಕುಟುಂಬ. ನಮ್ಮ ಮನೇಲಿ ಹೇಗಿತ್ತು ಅಂದ್ರೆ ಬರೀ ವಾಸವಾಗಿರುವಂಥ ಒಂದು ಸ್ಥಳ ಇರಲಿಲ್ಲ. ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡ್ತಿದ್ವಿ, ಕಾಸ್ಟ್ಯೂಮ್ಸ್ ಬೇರೆ ನಾಟಕಗಳಿಗೆ, ನೃತ್ಯ ನಾಟಕಗಳಿಗೆ ಬಾಡಿಗೆ ಕೊಡ್ತಿದ್ವಿ. ಇನ್ನು ಟಾಪ್ ಫ್ಲೋರಲ್ಲಿ ಒಂದು ಆಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಇತ್ತು. ಬೇಕಾದಷ್ಟು ಜನ ಒಳ್ಳೊಳ್ಳೆ ಕಲಾವಿದರು ಬರ್ತಿದ್ರು. SP ಬಾಲಸುಬ್ರಹ್ಮಣ್ಯ ಇರ್ಬೋದು, ಜಯಸುದಾಸ್ ಅವರು ಇರ್ಬೋದು, ಅಂತ ದೊಡ್ಡ ಕಲಾವಿದರು ಇರ್ಬೋದು. ಸೊ ನಮಗೆ ಒಂದು ಬೇರೆ ಆಚೆ ಹೋಗಿ ಆಟ ಆಡಬೇಕು ಅಂತ ಒಂದು ತುಡಿತ ಇರಲಿಲ್ಲ. ಮನೇಲೇ ಎಲ್ಲ ಒಂಥರ ಎಂಟರ್ಟೈನ್ಮೆಂಟ್ ಸಿಗೋದು. ಎಷ್ಟೋ ಸರ್ತಿ ಎಕ್ಸಾಮ್ಸ್ ಟೈಮಲ್ಲಿ ನಮಗೆ ಒಂದು ಹೊಸ ಸ್ಪೀಕರ್ ತಂದಿರೋರು, ಅದ್ರ ಟೆಸ್ಟಿಂಗ್ ನಡೀತಿತ್ತು. ಸೊ ನಾವು ಪುಸ್ತಕ ಎಲ್ಲ ಮುಚ್ಚಿಟ್ಬಿಟ್ಟು ಅಲ್ಲಿ ಏನ್ ಸರಿಗಿದ್ಯಾ ಸೌಂಡು ಅದನ್ನೆಲ್ಲ ನೋಡಕ್ ಹೋಗ್ತಿದ್ವಿ. ಹೊಡ್ಸ್ಕೊಂಡು ಇದೀವಿ, ಹೋಗಿ ಬಾಯಿ ಮುಚ್ಕೊಂಡು ಓದ್ಕೊ ಹೋಗು, ನಾಳೆ ಎಕ್ಸಾಮ್ಸ್ ಇದೆ ಅಂತೆಲ್ಲ ಹೇಳ್ತಿದ್ರು. ಸೊ ಒಂಥರ ಕಂಪ್ಲೀಟ್ಲಿ ಒಂದು ಯುನೀಕ್ ಚೈಲ್ಡ್ಹುಡ್. ಈ ತರ ಒಂದು ಕಲಾ ಸಂಸ್ಥೆ, ಕಲಾ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಆ ಎಕ್ಸ್ಪೀರಿಯನ್ಸೇ ಒಂಥರ ಅದ್ಭುತವಾಗಿರುತ್ತೆ, ಬೇರೆ ತರ ಇರುತ್ತೆ. ಮಹಾಸ್ವಾರ್ಥ ಭರಿತನು. ನೃತ್ಯ ನಾಟಕಗಳಲ್ಲಿ ನಮ್ಮ ಇದು ಕುಟುಂಬದವರೇ ಸಾಕಷ್ಟು ಜನ ಕಲಾವಿದರು ಇರ್ತಿದ್ರು. ಸೊ ನಮ್ಮ ಚಿಕ್ಕಪ್ಪ ಸುಧೀಂದ್ರ ಅಂತ ಅವ್ರು ಇದು ಮೇನ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ರು. ಬಿಂದು ಅಂತ ನನ್ನ ಕಸಿನ್ನು, ಅವ್ರು ಮಾಡ್ತಿದ್ರು. ಸೊ ಅವರೆಲ್ಲ ಮಾಡ್ತಿದ್ದಾಗ ಎಷ್ಟು ಚೆನ್ನಾಗಿ ಮಾಡ್ತೀಯಾರಲ್ವಾ, ನಾವು ಮಾಡಬೇಕು ಅಂತೆಲ್ಲ ಹೇಳಿ ಅದನ್ನೆಲ್ಲ ಆ ಸ್ಟೆಪ್ಸನ್ನೆಲ್ಲ ಏನೋ ಒಂದು ನಾಪಕ ಇಟ್ಕೊಂಡು ನಾವು ಒಬ್ಬನೇ ಇದ್ದಾಗ ಹೋಗಿ ಸುಮ್ಮನೆ ಏನೋ ಮಾಡೋದು, ಆ ಥರ ಎಲ್ಲ ಮಾಡೋದು. ಅದೊಂಥರ ಇವಾಗ ನಾನು ನೆನೆಸ್ಕೊಂಡ್ರೆ ಭಾಳ ನಗು ಬರುತ್ತೆ, ಹಿಂಗೆಲ್ಲ ಮಾಡ್ತಿದ್ವಾ ಅಂತ. ಸೊ ಒಂದು ಕಂಪ್ಲೀಟ್ಲಿ ಆ ಒಂದು ಕಲ್ಚರಲ್ ಒಂದು ಸೆನ್ಸು ತಲೆಯಲ್ಲಿ ತುಂಬಿಬಿಟ್ಟಿರತ್ತೆ. ಒಂದು ಬಹಳ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನವರಾತ್ರಿ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸಬೇಕೆಂದು ಘೋಷಿಸುತ್ತಿದ್ದೇನೆ. ಸೊ ಇಂಜಿನಿಯರಿಂಗ್ ನಾನು ಮುಗಿಸಿದ್ದು 2002ರಲ್ಲಿ. ನಂದು ಲಾಸ್ಟ್ ಸೆಮಿಸ್ಟರ್ ಓದ್ತಿದ್ದಾಗಲೇ ನಮ್ಮ ಚಿಕ್ಕಪ್ಪ ಬಾಲಕೃಷ್ಣ ಅಂತ ಅವರು ETVನಲ್ಲಿ ಕೆಲಸ ಮಾಡ್ತಿದ್ರು. PH ವಿಶ್ವನಾಥ್ ಅವರು ಅವ್ರಿಗೆ ಬಹಳ ಪರಿಚಯ. ನಮ್ಮ ಚಿಕ್ಕಪ್ಪನ್ ಕೇಳಿದ್ರಂತೆ, ಯಾರ ಇದಾರ ನಿಮ್ಮಲ್ಲಿ ಹುಡುಗರು, ಇದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಮೇನ್ ಲೀಡ್, ಒನ್ ಆಫ್ ದ ಮೇನ್ ಲೀಡ್,
ಅದಕ್ಕೆ ಬೇಕಾಗಿತ್ತು ಅಂತ. ಅವಾಗ ಹರೀಶ್ ಇದ್ದಾನೆ, ಬೇಕಾದ್ರೆ ಹೋಗಿ ಮಾತಾಡಿ ಅಂತ ಹೇಳಿ, ಆಮೇಲೆ ಹೇಮಂತ್ ತಮ್ಮ ಅಂತ ಅದು ಗೊತ್ತಾದ್ಮೇಲೆ ಇನ್ನು ಹೇಮಂತ್ ಜೊತೆನೂ ವರ್ಕ್ ಮಾಡಿದ್ರು PH ವಿಶ್ವನಾಥ್ ಅವರು, ಸಾರಿ ಹೇಮಾ ಅವ್ರ ಜೊತೆ ವರ್ಕ್ ಮಾಡಿದ್ಲು. ಆಮೇಲೆ ನನ್ನ ಅಪ್ರೋಚ್ ಮಾಡಿದ್ರು, ಬಹಳ ಸಣ್ಣಕ್ಕಿದೆ, ಇದ್ರ ಕಾಲ್ ಭಾಗ ಇದ್ದೆ, ಏನಪ್ಪ ಇಷ್ಟು ಸಣ್ಣಕ್ಕಿದೆಯಾ, ಒಂಚೂರು ಜಿಮ್ಗೆ ಹೋಗು, ಒಂದು ಸ್ವಲ್ಪ ದಪ್ಪ ಆಗು, ಚೆನ್ನಾಗಿ ತಿನ್ನು ಅಂತೆಲ್ಲ ಹೇಳಿ ಒಂದು 2-3 ತಿಂಗಳು ಟೈಮ್ ಕೊಟ್ಟು ಆಮೇಲೆ ಒಲವೇ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು, PH ವಿಶ್ವನಾಥ್ ಅವರು. ವಿಶಾಲ್ ಹೆಗ್ಡೆ ನಾನು ಲೀಡಲ್ಲಿ ಇದ್ವಿ. ಆ ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದೆ ಇಂಜಿನಿಯರಿಂಗ್ ಮುಗಿಯೋದ್ ಮುಂಚೆ. ಅದಾದ್ಮೇಲೆ ಇಂಜಿನಿಯರಿಂಗ್ ಮುಗ್ದಿದ ತಕ್ಷಣ ನನಗೆ ಅಶೋಕ್ ಕಶ್ಯಪ್ ಸೀತೆ ಅಂತ ಒಂದು ಸೀರಿಯಲ್ ಮಾಡಿದ್ರು, ದೀಪಶ್ರೀನೂ ಮಾಡಿದ್ಲು, ಅದರಲ್ಲಿ ತೀರ್ಥಹಳ್ಳಿನಲ್ಲಿ ಶೂಟಿಂಗ್ ನಡೀತದು. ಸೊ ಅದ್ ನನ್ನ ಮೊದಲನೇ ಸೀರಿಯಲ್ ಅದು. ಆ ಸೀರಿಯಲ್ ಮಾಡ್ತಾ ಬಂದೆ. ಅದಾದ್ಮೇಲೆ 2003ರಲ್ಲಿ ಖುಷಿ ಮೂವಿ ಆಫರ್ ಬಂತು. ಸುರೇಶ್ ಅಂತ ಒಬ್ರು ಅವರು ಪ್ರೊಡಕ್ಷನ್ ಮ್ಯಾನೇಜರ್, ಹೇಮಂತ್ ಸೀರಿಯಲ್ಸ್ ಅಲ್ಲೆಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರು. ಸೊ ಅವರು ಈ ತರ ಇವ್ನು ಮಾಡ್ತಾನೆ ಸಿನಿಮಾದಲ್ಲಿ, ಸೀರಿಯಲ್ ಎಲ್ಲ ಮಾಡ್ತಾನೆ ಅಂದ್ಬಿಟ್ಟು ನನ್ನ ಫೋಟೋಸ್ ಎಲ್ಲ ತರಿಸ್ಕೊಂಡು ಆಮೇಲೆ ಪ್ರಕಾಶ್ ಅವ್ರನ್ನ ಮೀಟ್ ಮಾಡಿದೆ. ಆ್ಯಂಡ್ ಖುಷಿ ಒಂಥರ ಅದ್ಭುತವಾದ ಎಕ್ಸ್ಪೀರಿಯನ್ಸು. ಆಲ್ಮೋಸ್ಟ್ ನಾವು ಒಂದು 2-2.5 ತಿಂಗಳು ಶೂಟ್ ಮಾಡಿದ್ವಿ ಅನ್ಸುತ್ತೆ ಅದನ್ನು. ವಿಜಯ್ ರಾಘವೇಂದ್ರ, ತರುಣ್, ನಾನು ಒಂಥರ 2 ತಿಂಗಳು ಬಹಳ ಒಂದು ದೊಡ್ಡ ವೆಕೇಶನ್ಗೆ ಹೋದಂಗಿತ್ತು ನನಗಂತೂ. ಬಹಳ ಚೆನ್ನಾಗಿ ಮಜಾ ಮಾಡಿದ್ವಿ. ಮಧ್ಯ ಶೂಟಿಂಗ್, ವೆಕೇಶನ್ ಮಧ್ಯ ಶೂಟಿಂಗ್ ಆ ಥರ ಇತ್ತು ಒಂಥರ. ಆ್ಯಂಡ್ ಅವಾಗಿನ ಇದರಲ್ಲಿ ಮೇ ಬಿ ಆ 2000 ಆ ಟೈಮಲ್ಲಿ ಅನ್ಸುತ್ತೆ. ಆ್ಯಂಡ್ ಅವಾಗಿನ ನನ್ನ ಒಂದು ಮೆಂಟಾಲಿಟಿಗೆ ಅಯ್ಯೋ ಅದು ಯಾವುದು ದೊಡ್ಡದು, ಒಳ್ಳೆ ಸಿಕ್ಕಾಪಡೆ ದೊಡ್ಡ ಆಪರ್ಚುನಿಟಿ ಅಂತ ನಂಗೆ ಅನಿಸ್ಲೇ ಇಲ್ಲ. ಓಕೆ, ಬಹಳ ಕ್ಯಾಶುವಲ್ ಆಗಿ ತೊಗೊಂಡ್ಬಿಟ್ಟೆ. ಮೇ ಬಿ ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ರೆ ಇನ್ನೂ ನಾನು ಸಿನಿಮಾ ಮಾಡ್ತಿದ್ನೋ ಏನೋ ನಂಗೆ ಗೊತ್ತಿಲ್ಲ. ಆಮೇಲೆ ಅದು ಆಲ್ಮೋಸ್ಟ್ 100 ದಿವಸನೇ ಓಡ್ತದು, ಖುಷಿ 100 ದಿವಸ ಓಡ್ತದು. ಬಹಳ ಒಳ್ಳೆ ರೆಸ್ಪಾನ್ಸ್ ಬಂತು. ಇವತ್ತಿನ ಕಾಲಕ್ಕೂ ಒಂದು 20 ವರ್ಷ ಆದಮೇಲೆ ಖುಷಿಲ್ ಮಾಡಿರೋರು ಅಂತಲೇ ರೆಕಗ್ನೈಸ್ ಮಾಡೋದು. ನನ್ನ ಬೇಕಾಷ್ಟು ಸೀರಿಯಲ್ ಮಾಡಿದ್ರು ಖುಷಿನಲ್ಲಿ ಮಾಡಿರಲ್ವಾ ಅಂತಲೇ ರೆಕಗ್ನೈಸ್ ಮಾಡೋದು. ಬಹಳ ಖುಷಿ ಆಗುತ್ತೆ. ಪ್ರಕಾಶ್ ಅವರು ಹೊಸಬರು ಇದ್ರು, ನೀವೆಲ್ಲರೂ ಆಲ್ಮೋಸ್ಟ್ ಸಿನಿಮಾಗಳಿಗೆ ನೀವು ಎಂಟ್ರಿ ಇದ್ರಿ. ಹೌದು, ಪ್ರಕಾಶ್ ಅವರು MBA ಮುಗಿಸಿ ಬಂದಿದ್ದು ಅನ್ಸುತ್ತೆ, ಬೇರೆ ಎಲ್ಲೋ UK ಇಂದ ಬಂದರು ಅವರು. ಆ್ಯಂಡ್ ಅವರ ಪ್ರಕಾರ ಸಿನಿಮಾ ಅವಾಗ ಒಂದು ತುಂಬ ಒಂದು ಇದಿತ್ತು, ಅನಿಸಿಕೆ ಇತ್ತು, ಸಿನಿಮಾ ಗ್ಯಾಂಬ್ಲಿಂಗ್ ಅದು ಆದ್ರಾಗತ್ತೆ ಇಲ್ದಿದ್ರಿಲ್ಲ ಅಂತ. ಅವ್ರು ಭಾಳ ಒಂದು ಮಾತು ಹೇಳೋರು ತುಂಬ ಕರೆಕ್ಟ್ ಅನಿಸಿತ್ತು. ಸಿನಿಮಾ ಖಂಡಿತ ಗ್ಯಾಂಬ್ಲಿಂಗ್ ಅಲ್ಲ, ಅದು ಬಿಸ್ನೆಸ್ ಆಗಿ ಟ್ರೀಟ್ ಮಾಡಬೇಕು, ಕರೆಕ್ಟಾಗಿ ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡಿದ್ರೆ ಖಂಡಿತ ಅದು ಸಕ್ಸಸ್ಫುಲ್ ಆಗತ್ತೆ ಅಂತ ಅವರ ಒಂದು ಅನಿಸಿಕೆ. ಅದು ಖಂಡಿತ ಅದು ವರ್ಕ್ ಆಯಿತು. ಖುಷಿನಲ್ಲಾಗಲಿ ಆಮೇಲೆ ಮಿಲನ ಆಗಲಿ ಬೇಕಾದಷ್ಟು ಸಿನಿಮಾ ಮಾಡಿದ್ರು, ಬೇಕಾದಷ್ಟು ಒಳ್ಳೊಳ್ಳೆ ಸಕ್ಸಸ್ಫುಲ್ ಸಿನಿಮಾಸ್ ಮಾಡ್ಯಾರ. ಅದರಲ್ಲೆಲ್ಲಾನು ವರ್ಕ್ ಆಯಿತು. ಅವರ ಒಂದು ಇದು ಒಂದು ಥಿಂಕಿಂಗ್, ವೇ ಆಫ್ ಥಿಂಕಿಂಗ್, ಆ ಥಾಟ್ಸ್. ವಿಜಯ್ ರಾಘವೇಂದ್ರ ಬಿಟ್ಟರೆ ಇನ್ನೆಲ್ಲರೂ ಹೊಸಬ್ರೆ ಅದರಲ್ಲಿ. ವಿಜಯ್ ರಾಘವೇಂದ್ರ ಸುಮಾರು ಸಿನಿಮಾ ಮಾಡಿದ್ರಲ್ಲ ಆವಾಗಲೇ. ನಾನಾಗಲಿ ತರುಣ್ಗಾಗಲಿ ಮೊದಲನೇ ಸಿನಿಮಾ, ಪ್ರಕಾಶ್ ಅವ್ರಿಗೂ ಮೊದಲನೇ ಸಿನಿಮಾ. ಬಟ್ ಸಾಕಷ್ಟು ಸಪೋರ್ಟ್ ಇತ್ತು ಅವ್ರಿಗೆ. ತಮಿಳಿಂದ ಇನ್ನೊಬ್ರು ಹರೀಶ್ ಅಂತ ಒಬ್ರು ಬಂದಿದ್ರು, ಅವ್ರ ಕತೆಗಳು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ರು, ಡೈಲಾಗ್ಸ್ ಇನ್ನೊಬ್ರು ಬರೆದಿದ್ರು. ಬಹಳ ಒಳ್ಳೆ ಸಪೋರ್ಟ್ ಇತ್ತು. ಸೊ ಅವ್ರಿಗೆ ಫಸ್ಟ್ ಟೈಮ್ ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ ಖಂಡಿತ ಅನಿಸ್ಲಿಲ್ಲ. ಆ್ಯಂಡ್ ನಾನು ಏನು ಅವಾಗ ಸಿಕ್ಕಾಪಡೆ ಎಕ್ಸ್ಪೀರಿಯನ್ಸ್ಡ್ ಇರಲಿಲ್ಲ. ಬಟ್ ಸ್ಟಿಲ್ ಏನೋ ಡೌಟ್ ಇರುತ್ತೆ. ಒಂದು ಸೀನ್, ಒಂದು ಶಾರ್ಟ್ ತೆಗೆದ್ಮೇಲೆ ಅಯ್ಯೋ ಇದು ತೆಗೆದ್ನ, ಇದು ಮಾಡಬೇಕಿತ್ತಾ ಅಂತ ಯಾವತ್ತೂ ಆ ಥರ ಒಂದು ಡೌಟ್ಫುಲ್ ಆಗಿ ಯಾವತ್ತೂ ಶೂಟಿಂಗ್ ನಡೆಸಲೇ ಇಲ್ಲ ಅವರು. ಭಾಳ ಒಂದು ಕ್ಲಾರಿಟಿ ಇತ್ತು. ಪ್ಲಾನಿಂಗ್ ಅಂತ ಅದ್ಭುತವಾದ ಪ್ಲಾನಿಂಗ್ ಇತ್ತು, ಕ್ಲಾರಿಟಿ ಇತ್ತು ಅವ್ರಿಗೆ. ಏನಾಗಿತ್ತು ಅಂದರೆ ನಾವು ಆಫ್ ಕ್ಯಾಮ್ರಾನು ಕಾಮಿಡಿ ಮಾಡ್ತಿದ್ರು. ನಾವು ವಿಜಯ್ ರಾಘವೇಂದ್ರ, ತರುಣ್ ನಾವು ಎಲ್ಲ ಸೇರ್ಕೊಂಡು ಅಲ್ಲಿ ಯಾರೋ ಬೇರೆಯವ್ರು ಬರ್ತಿದ್ರು, ಅವ್ರ ಬಗ್ಗೆ ಏನೋ ಆಡ್ಕೊಂಡು ನಗೋದು. ಸೊ ಅದು ಕಂಪ್ಲೀಟ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಯ್ತು ಸೀನಲ್ಲೂ. ಲವ್ ಗೀವು ಅಂತ ತಲೆ ಕೆಡ್ಸ್ಕೊಂಡು ನಾನೇ ಶಾಜಾನು ಮುಮ್ತಾಜ್ ಅಲ್ಲಿ ಅಂತ ಹುಡ್ಕೊಂಡು ಹೋದ್ಯೋ ಸರಿಯಾಗಿ ಹೇಳ್ತೀನಿ. ಸಾಂಗ್ಸ್ ಅಷ್ಟೇ, ಆಡಿಯೋ ಕೂಡ ತುಂಬಾ ದೊಡ್ಡ ಹಿಟ್ ಆಗೋದು. ಹೌದು ಒಳ್ಳೆ ಹಾಡುಗಳು. ಹೌದು, ಕಳ್ಳ ಚಂದಮಾಮ ಅದೆಲ್ಲ ಬಹಳ ಚೆನ್ನಾಗಿ ಬಂತು. ಆ ಟೈಮ್ ಹೊಸದಾಗಿತ್ತು, ಅದು ಫ್ರೆಶ್ ಇತ್ತು. ಕರೆಕ್ಟ್. ಸೊ ನಿಮ್ಗೆ ಇನ್ನೂ ಮದುವೆ ಇಲ್ಲ? ಇಲ್ಲ ಮದುವೆ ಆಗಿರಲ್ಲ. ನೈಸ್. ಇದಾಗಿದ್ದು 2003ರಲ್ಲಿ, ನಾವು ಮದುವೆ ಆಗಿದ್ದು 2005ರಲ್ಲಿ. ಕರೆಕ್ಟಾಗಿ ಹೇಳಿದ್ರು. ಇವತ್ತೆಲ್ಲ ನಾ ಗಟ್ಟಾಡ್ಕೊಂಡ್ ಬಂದಿದ್ದೆ. ಅದಾದ್ಮೇಲೆ ಮೆಲ್ಲು ಸಿರೆ ಸವಿಗಾನ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಸುಮಾರಾಗಿ ಓಡ್ತು. ಆಮೇಲೆ ಏನಂದ್ರೆ ನಂಗೆ ಕಂಪ್ಲೀಟ್ ಒಲವು ಒಂದ್ ಸ್ವಲ್ಪ ರಂಗಭೂಮಿ ಕಡೆ ಬಂತು.
ಆಮೇಲೆ ನೃತ್ಯ ನಾಟಕಗಳು ಮಾಡ್ತಾ ಹೋದೆ. ಬಟ್ ಅವಾಗ ಇಂಜಿನಿಯರಿಂಗ್ ಮುಗಿಸಿದ್ದೆ ನಾನು. 2002ರಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೆ. ನಮ್ಮ ತಂದೆ ತಾಯಿ ಕರೆದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿದ್ಯಾ, ಅದನ್ನ ವೇಸ್ಟ್ ಆಗೋಗಿ ಬಿಡ್ಬೇಡ, ಅದ್ರ ಪ್ರಕಾರ ಇನ್ನೊಂದು ಕೆಲಸ ಮಾಡು, ಜೊತೆಗೆ ನೃತ್ಯ ನಾಟಕಗಳು ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡ್ಕೊಂಡು ಹೋಗು, ಪರವಾಗಿಲ್ಲ ಅಂತ. ಆಮೇಲೆ ನಾನು ಹರ್ಕ್ಯುಲಸ್ ಕನ್ಸ್ಟ್ರಕ್ಷನ್ಸ್ ಅಂತ ಕೋಡೆಸ್ ಅವ್ರದ್ದು ಇನ್ಹೌಸ್ ಕನ್ಸ್ಟ್ರಕ್ಷನ್ ಕಂಪನಿ, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒನ್ ಆಫ್ ದ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒಂದು ದೊಡ್ಡ 2-3 ಆಡಿಟೋರಿಯಮು ಅವ್ರು ಮಾಡ್ತಿದ್ರು, ಅಲ್ಲಿ ಅದರಲ್ಲೂ ಇನ್ವಾಲ್ವ್ ಆಗಿ ಮಾಡ್ತಿದ್ದೆ. ಆಮೇಲೆ ಏನಾಗ್ತಿತ್ತು ಅಂದರೆ, ಈಗ ನೃತ್ಯ ನಾಟಕಗಳು ಬಂದಾಗ ಪ್ರತಿ ಸರ್ತಿ ಹೋಗಿ ರಜಾ ಕೇಳಬೇಕಾಗಿತ್ತು. ಡೈರೆಕ್ಟಾಗಿ MD ಅವ್ರ ಹತ್ರನೇ, ಹರಿಕೋಡೆ ಅವ್ರ ಹತ್ರನೇ ಹೋಗ್ಬೇಕಾಗಿತ್ತು. ಅವ್ರು ಬಹಳ ಖುಷಿಯಾಗಿ ಹೇಳೋರು, ನೃತ್ಯ ನಾಟಕ ತಾನೇ, ಹೋಗು, ಪರ ಇಲ್ಲ, ಮಾಡು ಅಂತ ತುಂಬಾ ಮಾಡಿಸೋರು, ಎನ್ಕರೇಜ್ ಮಾಡೋರು. ಬಟ್ ಪ್ರತಿ ಸಲ ಹೋಗಿ ಕೇಳಕ್ಕೆ ನಮಗೆ ಒಂಥರ ಹಿಂಸೆ. ಎಷ್ಟು ಸರ್ತಿ, ಇವಾಗ ಒಂದೊಂದು ಸರ್ತಿ 7 ದಿವಸ 8 ದಿವಸ ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ ಇರೋದು, ಅದು ಊರಲ್ಲಿ. ಸೊ ಒಂದು 10 ದಿವಸ ರಜಾ ತಗೋಬೇಕಾಗಿತ್ತು, ರಿಹರ್ಸಲ್ಸು ಅದೆಲ್ಲ ಸೇರಿ. ಸರ್ 10 ದಿವಸ ಬರಲ್ಲ ನಾನು ಅಂತ ಹೇಳೋದು. ಒಂದು ಸರ್ತಿ ಸರಿ, ಯಾವಾಗಲೂ 2 ಸರ್ತಿ ಸರಿ, ಪ್ರತಿ ಸಲ ಹೋಗಿ ಕೇಳೋದು, ಅದು ತುಂಬ ಹಿಂಸೆ ಆಗೋಯ್ತು. ಆಮೇಲೆ ನಾನು ಅವ್ರಿಗೆ ಹೋಗಿ ಹೇಳಿ, ದಯವಿಟ್ಟು ಕ್ಷಮಿಸಿ, ನನಗೆ ಈ ಥರ ನೃತ್ಯ ನಾಟಕಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ನಾನು 2 ಕಡೆನೂ ಇಲ್ಲಿದ್ರೆ 2 ಕಡೆನೂ ನಾನು ನ್ಯಾಯ ಒದಗಿಸೋಕ್ಕಾಗಲ್ಲ, ನಾನು ಇಲ್ಲಿ ರಿಸೈನ್ ಮಾಡ್ಬಿಡ್ತೀನಿ, ಏನು ಅನ್ಕೋಬೇಡಿ, ಇಲ್ಲ ನೀನು ಹುಟ್ಟಿರೋದೇ ಅದಕ್ಕೆ, ನೀನು ಗೋಪಿನಾಥ ಆಶ್ರಮ ಮಗ, ಮೊದಲು ಹೋಗಿ ಅಲ್ಲಿ ಮಾಡು ಅಂತ ಅವರು ಭಾಳ ಎನ್ಕರೇಜಿಂಗ್ ಆಗಿ ಹೇಳಿದ್ರು, ಕಳಿಸ್ಕೊಟ್ರು. ಸೊ ಅಲ್ಲಿ ರಿಸೈನ್ ಮಾಡಿದ್ಮೇಲೆ ನಾನು ಕಂಪ್ಲೀಟ್ಲಿ ನೃತ್ಯ ನಾಟಕಗಳ ಕಡೆ ಬಂದ್ಬಿಟ್ಟೆ. ಆಮೇಲೆ 2005ರಿಂದ ತಿರ್ಗಾ ನಾನು ಸೀರಿಯಲ್ ಜರ್ನಿ ಶುರು ಆಯಿತು. ತಿರ್ಗಾ ಮೌನರಾಗ ಅಂತ ನಾವಿಬ್ಬರು ಮಾಡಿದ್ವಿ. ಅದಾದಮೇಲೆ ಬೃಂದಾವನ ಅಂತ ಈ ಟಿವಿನಲ್ಲಿ, ಮನೆಯೊಂದು 3 ಬಾಗಿಲು, ಅದಾದಮೇಲೆ ನಮ್ಮಮ್ಮ ಶಾರದೆ ಅಂತ ಜಿ ಕನ್ನಡದಲ್ಲಿ ರಮೇಶ್ ಇಂದ್ರ ಅವ್ರ ಡೈರೆಕ್ಷನಲ್ಲಿ. ಏನಪ್ಪ ರಜಾ ಹಾಕಿದ್ರು ಇನ್ನೂ ಮನೇಲೇ ಇದೆಯಾ? ಆಮೇಲೆ ಕದನ ಅಂತ ಉದಯ ಟಿವಿನಲ್ಲಿ, ಆಮೇಲೆ ಶುಭ ಮಂಗಳ ಅಂತ ಈ ಟಿವಿನಲ್ಲಿ. ಆಲ್ಮೋಸ್ಟ್ 2013 ತನಕ ಮಾಡ್ಕೊಂಬಂದೆ ನೃತ್ಯ ನಾಟಕ ಮತ್ತು ಸೀರಿಯಲ್ಗಳು 2013 ತನಕ ಮಾಡ್ಕೊಂಬಂದೆ. ಆಮೇಲೆ ಒಂದು ಸ್ವಲ್ಪ ಯಾರಿಗೇ ಆಗಲಿ ಒಂಥರ ಒಂದೇ ಥರ ಪಾತ್ರಗಳು ಮಾಡ್ಕೊಂಬರ್ತಿದ್ರೆ ಒಂಥರ ಸ್ಯಾಚುರೇಟೆಡ್ ಅನ್ಸತ್ತಲ್ಲ. ಸೊ 2013ರಲ್ಲಿ ನನಗೆ ಸೀರಿಯಲ್ಗಳು ಸಾಕು ಅಂದ್ಬಿಟ್ಟು ಕಂಪ್ಲೀಟ್ಲಿ ನಾವು ಪ್ರಭಾತ್ ಬಗ್ಗೆ ಗಮನ ಕೊಡೋಕ್ಕೆ ಶುರು ಮಾಡಿದೆ. ಅದರ ಟೆಕ್ನಿಕ್ಯಾಲಿಟೀಸು, ಅದ್ರದ್ದು ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಟೆಕ್ನಿಕ್ಯಾಲಿಟೀಸ್, ಅದ್ರ ಬಗ್ಗೆ ಗಮನ ಕೊಟ್ಟು ಜಾಸ್ತಿ ಇನ್ನೂ ಇಂಪ್ರೂವ್ ಮಾಡೋಣ ನಮ್ಮ ಸ್ಟೇಜ್ ಪರ್ಫಾರ್ಮೆನ್ಸಸ್ನ ಅಂದ್ಬಿಟ್ಟು ಕಂಪ್ಲೀಟ್ಲಿ ಪ್ರಭಾತ್ ಕಡೆ ಗಮನ ಕೊಡೋಕ್ಕೆ ಶುರು ಮಾಡಿದೆ. ಸೊ ಈಗ ಫುಲ್ ಟೈಮ್ ವಿತ್ ಪ್ರಭಾತ್? ಹೌದೌದು. ಇವಾಗ ಒಂದು ಲಾಸ್ಟ್ ಇಯರ್ ನಾನು ಒಂದು ದಾಸಪುರಂದರ ಅಂತ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಯಿತು. ಅದರಲ್ಲಿ ಬಹಳ ಒಂದು ಒಳ್ಳೆ ಕ್ಯಾರೆಕ್ಟರ್, ವರದನಾಯಕ ಅಂತ ಒಂದು ಪುರಂದಾಸ ತಂದೆ ಕ್ಯಾರೆಕ್ಟರ್ ಮಾಡಿದೆ. ತಿರುಪ್ತಿಗೆ ಹೋಗ್ತೀವಿ ಅಂತ ಅನ್ಕೊಂಡೆ, ಕಾಲ ಕಳೆದ್ಬಿಟ್ವಿ, ಹೋಗ್ಲಿಲ್ಲ, ಬರ್ಲಿಲ್ಲ. ಬಹಳ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂತು ಅದಕ್ಕೆ. ಇವಾಗ ಶಾಂಭವಿ ಅಂತ ಉದಯ ಟಿವಿನಲ್ಲಿ ಬರ್ತಿದೆ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಆಲ್ಮೋಸ್ಟ್ 90% ಆಫ್ ಮೈ ಟೈಮ್ ಪ್ರಭಾತ್ ಕಲಾವಿದರಲ್ಲೇ ಕಳೆಯುತ್ತೆ. ಶ್ಯಾಮ್, ಹೋಗೋರ್ನ ನಾವು ಸಂತೋಷದಿಂದ ಕಳಿಸ್ಬೇಕು, ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಆಗಲೇ ಹೇಳಿದೆ, ಆ್ಯಕ್ಚುಲಿ ನಮ್ಮ ಮನೇಲಿ ಹೇಗೆ ಅಂದರೆ, ಅಫ್ಕೋರ್ಸ್ ಪ್ರಭಾತಷ್ಟು ಇದಂತಲ್ಲ, ಬಟ್ ಸ್ಟಿಲ್ ಕಲೆಗೆ ತುಂಬ ಪ್ರಾಮಿನೆನ್ಸ್ ಕೊಡೋರು. ಆ್ಯಂಡ್ ಮುತ್ತಾತೆಲ್ಲ ಡಾಕ್ಟರು, ಸೊ ಹಾಗಾಗಿ ಅವ್ರು ಸರ್ವೀಸ್ ಓರಿಯೆಂಟೆಡ್. ಯಾರೇ ತಕ್ಷಣ ಕೇಳಿದ್ರು ಹೋಗಿ ರಾತ್ರಿ 12 ಗಂಟೆ ಇರಲಿ ಹಾಗೆ ಒಂದು ಪಂಚೆ ಕಟ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ನೋಡ್ಕೊಳ್ಳೋದು, ಆ ಥರ. ಸೊ ಅದನ್ನು ನೋಡಿದ್ವಿ. ಅಟ್ ದ ಸೇಮ್ ಟೈಮ್ ದೇವ್ರ ಪೂಜೆಗಳು, ಮಡಿಯಾಗಿ ಆ ಥರದ್ದು ಇದು. ಸೊ 2 ಥರದ್ದು ಸೋಷಿಯಲ್ ಲೈಫು ನಮಗೆ ಗೊತ್ತಿತ್ತು. ಆ್ಯಂಡ್ ಇದ್ರ ಜೊತೆಗೆ ನಾ ಆವಾಗಲೇ ಹೇಳಿದ್ನಲ್ಲ, ನಮ್ಮ ತಂದೆ ಕೂಡ ಈಸ್ ಅನ್ ಆರ್ಟಿಸ್ಟ್, ರೈಟರು, ಕವನಗಳು ಬರೀತಾರೆ, ನಾಟಕಗಳು ಬರೀತಾರೆ. ಸೊ ಹಾಗಾಗಿ ನಮ್ಮ ತಂದೆಗೆ ಎಲ್ಲೋ ತಮ್ಮ ಮಕ್ಕಳು ಅದೇ ದಿಕ್ಕಿನಲ್ಲಿ ಹೋಗಬೇಕು ಅಂತ. ಸೊ ಹಾಗಾಗಿ ನಮ್ಮ ಅಕ್ಕನ ಸಂಗೀತಕ್ಕೆಲ್ಲ ಸೇರಿಸಿದ್ರು. ಸ್ಕೂಲು ಕಾಲೇಜೆಲ್ಲ ನಾಟಕಗಳು ಮಾಡ್ತಿದ್ವಿ, ಮೊನಾಕ್ಟಿಂಗ್ ಮಾಡ್ತಿದ್ವಿ. ಸೊ ಆರ್ಟ್ ಫೀಲ್ಡಲ್ಲಿ ಇದ್ವಿ ನಾವು. ಟಿ ವಿಲಿ ಮಾಡಬೇಕು ಅಂತ ಆಸೆ ಅವ್ರಿಗೂ. ITI ಇಂದ ಇವರು ITI ಫೈನ್ ಆರ್ಟ್ಸಲ್ಲಿದ್ದರು ನಮ್ಮ ತಂದೆ. ಸೊ ಅವ್ರ ಫ್ರೆಂಡ್ಸು ಗಂಗಾಧರ್ ಅಂತ ಒಬ್ಬರು, ಈಶ್ವರ್ ಅಂತ ಒಬ್ಬರು. ಸೊ ಅವ್ರಿಗೆ ಗೊತ್ತಾಯ್ತು ಈ ಥರ ಗುಂಡಣ್ಣ ಅವ್ರ ಮಗಳು ಮಾಡ್ತಾಳೆ ಅಂತ. ಸೊ ಹಾಗಾಗಿ ಅವ್ರು ಕರ್ಕೊಂಬರಕ್ಕೆ ಹೇಳಿದ್ರು. ಅವಾಗ ಎಲ್ಲಿ ಸಿಂಗಲ್ ಎಪಿಸೋಡ್ ಸ್ಪೆಷಲ್ ಎಪಿಸೋಡ್ಸ್ ಅಂತ ಬರ್ತಿತ್ತು DD1ನಲ್ಲಿ. ಸೊ ಯಾವ್ದಾರ ಕೃಷ್ಣ ಜನ್ಮಾಷ್ಟಮಿನೋ ಅಥವಾ ಇನ್ನೇನೋ ಹಬ್ಬ ಅಂದಾಗ ಏನೋ ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಡೋದು DD1ನಲ್ಲಿ. ಸೊ ಹಾಗಾಗಿ ಆ ಥರ ಪುಟ್ಟ ಪಾತ್ರಗಳನ್ನ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಸಿಂಗಲ್ ಎಪಿಸೋಡ್ ಸೀರಿಯಲ್ಸ್ ಬಂತು, ಆಮೇಲೆ 4 ಎಪಿಸೋಡ್ ಸೀರಿಯಲ್ಸ್ ಬಂತು. ಸೊ ಒಬ್ಬರಿಂದ ಒಬ್ರು ಪರಿಚಯ ಆಗಿ ಆ ಥರ ಆಗಿ ಆ 4 ಎಪಿಸೋಡ್ ಸೀರಿಯಲ್ಸ್ ಶುರು ಮಾಡಿದೆ. ಸೊ ಮೇ ಬಿ ನಂಗೆ ಒಂದು 8 ವರ್ಷ ಇದ್ದಾಗ ಶುರು ಮಾಡಿದ್ದು ಅನ್ಸುತ್ತೆ.
ಸೊ 7th 8th ಹೈಸ್ಕೂಲ್ ಹಾಗೆ ಒಂದೊಂದೇ ಪುಟ್ ಸೀರಿಯಲ್ ಮಾಡ್ಕೊಂಡು ಬಂದಿದ್ದು. ಸೊ ಈ ಥರ ಬಾಲನಟಿ ನಮಗೂ ಸೀನಿಯರ್ ಪ್ರಭಾತಲ್ಲಿ ನಮಗೆ ಸೀನಿಯರ್ ನೋಡಿ. ನಾ ಬಂದ್ಮೇಲೆ ಬಂದಿದ್ದು. ಸ್ಕೂಲೆಲ್ಲ ನಿವೇದಿತಾ ಸ್ಕೂಲ್ ಅಂತ ಗವಿಪುರಮಲ್ಲಿದೆ. ಕಾಲೇಜ್ BMS ಕಾಲೇಜಲ್ಲಿ ನಾನು ಆರ್ಟ್ಸ್ ಮಾಡಿದ್ದು. ಅಲ್ಲಿ ಸ್ಟೂಡೆಂಟ್ ಯೂನಿಯನ್ಗೆ ವೈಸ್ ಪ್ರೆಸಿಡೆಂಟ್ ಆಗು ಕೆಲಸ ಮಾಡಿದೆ. ಹಾಗಾಗಿ ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕಲ್ಲಿ ಒಂದು ಸಿಕ್ಕಾಪಡೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ. ಅದಾದಮೇಲೆ ಮೈಸೂರು ಓಪನ್ ಯೂನಿವರ್ಸಿಟಿಲಿ MA ಇಂಗ್ಲೀಷ್ ಮಾಡಿಕೊಂಡೆ. ಅದಾದ್ಮೇಲೆ ಮದುವೆ ಆದೆ. ಬಂದಿದ್ರೆ ನಮ್ಮ ತಂದೆ ಖಂಡಿತ ಹೇಳಿರ್ತಿದ್ರು, ಅವ್ರು ಯಾವ ವಿಷಯದಲ್ಲೂ ಸುಳ್ಳು ಹೇಳಿಲ್ಲ. ಹೇಳ್ತೀನಲ್ಲ, ತುಂಬ ನಮ್ಮ ಅಮ್ಮಂಗೆ ಆಸೆ ಇತ್ತು ಪ್ರಭಾತ್ ಕಲಾವಿದ್ರಿಗೆ ಹೋಗಿ ಸೇರಬೇಕು ಅಂತ. ಒಂದ್ಸಲಿ ಹೋಗಿದ್ವಿ, ಯಾವುದೋ ಕಾರಣಾಂತಗಳಿಂದ ಸೇರ್ಕೊಳಕ್ಕಾಗಲಿಲ್ಲ ನನಗೆ. ಅದಾದಮೇಲೆ 99 ಅದೇ ನಾ ಹೇಳಿದ್ನಲ್ಲ ವಾಸು ಅನ್ನೋರು, ಇವ್ರ ಫ್ಯಾಮಿಲಿ ಫ್ರೆಂಡು ಕೂಡ ಅವರು. ಹಾಗೆ ನಮ್ಮ ಮನೆಗೂ ಪರಿಚಯ ಆಯಿತು. ಅವರು ನೀವು ಯಾಕೆ ಯೋಚನೆ ಮಾಡ್ತೀರಾ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಫೈನ್ ಡೇ ಕರ್ಕೊಂಡು ಹೋದ್ರು ಅವ್ರ ಮನೆಗೆ. ಐ ಥಿಂಕ್ ಹರೀಶ ಬಾಗ್ಲು ತೆಗ್ದಿದ್ದು ಅನ್ಸುತ್ತೆ. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿದ್ದು. ಆ್ಯಂಡ್ ಆವಾಗಲೇ ಹೇಳಿದ್ನಲ್ಲ, ಹೇಮ ಅವ್ರನ್ನ ನೋಡಿದೆ ನಾನು ನ್ಯಾಸ ಪ್ರೋಗ್ರಾಮಲ್ಲಿ ಅಂತ. ಸೊ ಇಷ್ಟ ಆಯಿತು. ಸೊ ಹಾಗಾಗಿ ಆಮೇಲೆ ಅವ್ರು ಹೇಳಿದ್ರು, ಪ್ರಭಾತ್ಗೆ ಬಾ ಡಾನ್ಸ್ ಮಾಡು ಅಂತೆಲ್ಲ ಹೇಳಿದ್ರು ನಮ್ಮ ಮಾವ ಅವರು. ಸೊ ಹಾಗಾಗಿ ಒಂದೊಂದೇ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಬಂದಿದ್ದು. ಐ ಥಿಂಕ್ ಫಸ್ಟ್ ಅವ್ರ ಸೆಕೆಂಡ್ ಪ್ರೋಗ್ರಾಮೇ ಇದು ಕರ್ನಾಟಕ ವೈಭವದಲ್ಲಿ ಅಕ್ಕಮಹಾದೇವಿ ಕ್ಯಾರೆಕ್ಟರ್ ಕೊಟ್ಬಿಟ್ರು. ನನಗೆ ಭಯ ಅಂದರೆ ಭಯ. ಇನ್ನೂ ಆವಾಗ ತಾನೇ ಸೇರ್ಕೊಂಡಿದ್ದೀನಿ, ಇಷ್ಟು ದೊಡ್ಡ ಬ್ಯಾಲಲ್ಲಿ ಅಷ್ಟು ಮೇನ್ ಕ್ಯಾರೆಕ್ಟರ್ ಹೆಂಗಪ್ಪ ಮಾಡೋದು ಅಂತ ಫುಲ್ ಟೆನ್ಷನ್. ಸೊ ಇವ್ರು ಆವಾಗಲೇ ಹೇಳ್ದಂಗೆ ಒಂದು 5-6 ಕ್ಯಾರೆಕ್ಟರ್ಸ್ ಮಾಡ್ತೀವಲ್ಲ ಒಬ್ಬರು. ಸೊ ಹೆಂಗಾಗಿತ್ತು ಅಂದರೆ ಆಲ್ಮೋಸ್ಟ್ 2-3 ಕ್ಯಾರೆಕ್ಟರ್ ಡ್ರೆಸ್ ಒಳಗಡೆ ಹಾಕೊಂಡ್ಬಿಟ್ಟಿದ್ದೆ ಭಯಕ್ಕೆ, ನೆಕ್ಸ್ಟ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲಲ್ಲ ಅಂತ. ಆ್ಯಂಡ್ ಫಸ್ಟ್ ಟೈಮ್ ಅಕ್ಕ ಮಹಾದೇವಿ ಐ ಥಿಂಕ್ ಮೈಸೂರಲ್ಲಿ ಮಾಡಿದ್ದು ಅನ್ಸುತ್ತೆ. ಅಲ್ಲಿ ತುಂಬ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದರು. ನಾವು ಅವಾಗೇನು ಇಷ್ಟು ಒಂದು ಬಚ್ಚ ಅಂತ ಹೇಳ್ಬೋದು ಅಷ್ಟೇ. ಅವ್ರು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಅಂತಂದರು. ಸೊ ಫುಲ್ ಹತ್ಬಿಟ್ಟಿದ್ದೆ ನಾನು, ಇಷ್ಟು ದೊಡ್ಡವರೆಲ್ಲ ಬಂದು ಈ ಥರ ಹೇಳಿದ್ರಲ್ಲ ಅಂತ. ಆ್ಯಂಡ್ ಆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಏನೋ ಸಾಕಷ್ಟು ತಿಳ್ಕೊಬೇಕು. ಯೂಶ್ವಲಿ ಯಾರೇ ಕಲಾವಿದರಾಗಲಿ ಯಾವ ಪಾತ್ರ ಮಾಡ್ತೀವಿ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಅನುಭವಿಸಿ ಮಾಡಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಪ್ರಿಪೇರ್ ಆಗಿದ್ದೆ. ಯಾಕಂದರೆ ಲಿರಿಕಲ್ ವ್ಯಾಲ್ಯೂ ಎಷ್ಟಿದೆ ಅಂದರೆ ಅದೇ ಹಾವಭಾವ ತೋರಿಸ್ಬೇಕು. ಒಂಚೂರು ಹೆಚ್ಚು ಕಮ್ಮಿ, ಇವಾಗ ಬೇರೆ ಪಾತ್ರಗಳು ಒಂಚೂರೇ ಹೆಚ್ಚು ಕಮ್ಮಿ ಅದು ತಪ್ಪು ನಡೆಯುತ್ತೆ. ಆದರೆ ಅಕ್ಕಮಹಾದೇವಿ ಅಂತ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅದ್ರ ಆಳ ತಿಳ್ಕೊಬೇಕು, ಆ ಒಂದು ಭಕ್ತಿ ರಸ ಬರಬೇಕು. ಸೊ ಅದು ಫಸ್ಟ್ ಟೈಮು ಮಾಡಿದಾಗ ಐ ಥಿಂಕ್ ಒಂದು 19-20 ವರ್ಷ 18-19 ವರ್ಷ ನನಗೆ ಅವಾಗ. ಸೊ ಅದು ಮಾಡಿದಾಗ ತುಂಬಾ ಖುಷಿ ಕೊಡ್ತಾಯಿದೆ ಆ್ಯಕ್ಚುಲಿ. ಸೊ ಹಾಗಾಗಿ ಒಂದೊಂದೇ ಪಾತ್ರಗಳು ನಮ್ಮಲ್ಲಿ ಏನಂದರೆ ಇವ್ರು ಮೇನು ಇವರು ಗ್ರೂಪು ಆ ಥರ ಇಲ್ಲ. ಗ್ರೂಪಲ್ಲೂ ಪರ್ಫಾರ್ಮೆನ್ಸ್ ಮಾಡಬೇಕು, ಅವರು ಮೇನ್ ಮಾಡ್ಬೋದು. ಸೊ ಆ ಪ್ರಭಾತ್ ಒಂದು ಆ್ಯಂಬಿಯನ್ಸೇ ಅಷ್ಟು ಖುಷಿ ಕೊಡುತ್ತೆ. ಮತ್ತು ಎಲ್ಲರ ಹತ್ರನೂ ಮಿಂಗಲ್ ಆಗ್ತೀವಿ. ನಾನದು ಗ್ರೇಟ್ ಇದು ಅದೆಲ್ಲ ಏನಿಲ್ಲ. ನಾವು ಎಲ್ಲರಿಗೂ ಸರ್ವ್ ಮಾಡಬೇಕು, ಏನೋ ಅಡುಗೆದ್ದು ಇದು ಮಾಡಬೇಕು, ಕಾಫಿ ಮಾಡ್ಕೊಡ್ಬೇಕು, ಇಲ್ಲ ನಮ್ಗೆ ಯಾರು ಮಾಡ್ಕೋತಾರ ತೊಗೊಂಡು ಕುಡಿಬೇಕು. ಸೊ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಒಂದು ಪುಟ್ಟ ಮಗು ಇರ್ಬೋದು, ಬರೀ ಇಲ್ಲಿ ಕ್ಯಾರೆಕ್ಟರ್ ಮಾಡೋಕ್ಕೆ ಬಂದಿರ್ಬೋದು. ಸೊ ಅದನ್ನು ಕೂಡ ಈಕ್ವಲ್ ಆಗಿ ನೋಡ್ಕೋತೀವಿ. ಅದು ದಟ್ಸ್ ದ ಗ್ರೇಟ್ನೆಸ್ ಆಫ್ ಪ್ರಭಾತ್. ಅದು ಐ ಥಿಂಕ್ ಅದೆಲ್ಲ ತಾತನಿಂದ ಬಂದಿರೋವಂಥದ್ದು. ಸೊ ಕಲೆಯ ಜೀವನ ನಡೀತಾ ಇದೆ ಒಟ್ಟು. ಎಸ್, ಲಕ್ಕಿ, ತುಂಬ ಲಕ್ಕಿ ಅಲ್ವಾ? ಖಂಡಿತ. ತಾವು ಮನಸ್ಸಿಗೆ ಬಯಸಿದ್ದನ್ನೇ ಮಾಡ್ತಾ ಗಂಡ ಹೆಂಡತಿ ಇಬ್ಬರು ಅದೇ ಪ್ರೊಫೆಷನ್ನು, ಅದೇ ಸಂತೋಷ, ಖುಷಿ ಕೊಡೋದು. ನಮಗೆ ಪ್ಯಾಷನ್ ಏನಿದೆ ಅಂದರೆ ಮನ್ಸಿಗೆ ಖುಷಿ. ಇವಾಗ ತುಂಬ ಜನ ದುಡಿತಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿಬೋದು. ಆದರೆ ಮನ್ಸಿಗೆ ಖುಷಿ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ ಅಂತ ಆಗುತ್ತೆ. ನಮಗೆ ಅಫ್ಕೋರ್ಸ್ ನಿದ್ದೆ ಇಲ್ದಿರೋ ದಿವಸನೂ ಇದೆ. ಯಾಕಂದರೆ ಏನೋ ಒಂದು ಸಾಧನೆ ಮಾಡಬೇಕಾದ್ರೆ ಅಷ್ಟು ಈಸಿ ಅಲ್ಲ. ಆದರೆ ಖುಷಿಯಿಂದ ಮಾಡ್ತಾಯಿದ್ದೀವಿ. ಡಾನ್ಸ್ ಇರ್ಬೋದು, ನಾಟಕಗಳಿರ್ಬೋದು, ಮ್ಯೂಸಿಕ್ ಇರ್ಬೋದು. ಇವ್ರಿಗಂತೂ ಮ್ಯೂಸಿಕ್ ಅದೆಷ್ಟು ಇಷ್ಟನಕ್ಕೆ ಗುನುಗ್ತಾ ಇರ್ತಾರೆ. ಆ ಒಂದು ಎಲ್ಲೋ ಒಂದು ವೀಣೆ ಒಂದ್ಸಲ ಅಂತ ಹೋಗಿ ಬಂದಿರುತ್ತೆ ಅಂದ್ಕೊಳ್ಳಿ. ಹಿ ಲವ್ಸ್ ದಟ್ ಸೋ ಮಚ್. ಅದೇ ಕೆಲಸ ಮಾಡ್ಬೇಕಾದ್ರೆ ಆ ಒಂದು ನಗು, ಆ ಒಂದು ಖುಷಿ ಸಿಗೋದಿಲ್ಲ. ದುಡ್ಡು ಕಮ್ಮಿ ಬರ್ಬೋದು, ದುಡ್ಡು ಇಲ್ದೇನೂ ಇರ್ಬೋದು ಎಷ್ಟು ಸಲ. ಸೊ ದಟ್ಸ್ ನಾಟ್ ದ ಮ್ಯಾಟರ್. ಬಟ್ ಒಂದು ಖುಷಿ ಸಿಗತ್ತಲ್ಲ. ಇನ್ನೊಂದು ಖುಷಿ ಏನಂದರೆ ನಮ್ಮ ಬ್ಯಾಲೆಯಿಂದ ಬೇರೆಯವ್ರಿಗೆ ಖುಷಿ ಸಿಗ್ತಿದೆ. ಸೊ ಅದು ಯಾವುದೇ ಜನ್ಮದ ಪುಣ್ಯ.
ಯಾಕೆಂದರೆ ಒಬ್ರನ್ನ ನಗಿಸ್ಬೇಕು ಅಂದ್ರೂ ಏನೋ ಕಷ್ಟಪಡಬೇಕು, ಒಬ್ರಿಗೇನೋ ಒಂದು ವಿಷಯ ಹೇಳಬೇಕು ಅಂದರೆ ಕೇಳಿಸ್ಕೊತಾರ, ಅಯ್ಯೋ ತಲೆ ತಿಂತಾನೆ ಅಂತ ಹೇಳ್ಬಿಡ್ಬೋದು. ಆದರೆ ಇಲ್ಲಿ ಇಡೀ ಜನಕ್ಕೆ ಬಂದಿರುವಂಥ ಕಲಾ ರಸಿಕರಿಗೆ ಕಲೆನಲ್ಲೇ ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೆ ಒಳ್ಳೆ ಮ್ಯೂಸಿಕ್ ಕೊಡ್ಬೋದು, ಒಳ್ಳೆ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರೋವಂಥ ಒಂದು ಕಾಸ್ಟ್ಯೂಮ್ಸ್ ಇರ್ಬೋದು. ಅದ್ರ ಜೊತೆ ನಮ್ಮ ದೇಶದ ಒಂದು ಹಿರಿಮೆ ಗರಿಮೆಯನ್ನು ಹೇಳೋದಿಂದೆಯಲ್ಲ, ತುಂಬ ಎಷ್ಟೋ ಜನ್ಮದ ಪುಣ್ಯ ಇದು ಅಂತ ಅನಿಸುತ್ತೆ. 2-3 ಥರದ್ರಲ್ಲಿ ಅದೃಷ್ಟ ಮಾಡಿ ಅಂತ ಹೇಳ್ಬೋದು ನಾನು. ಯಾಕೆ ಮೊಟ್ಟ ಮೊದಲನೇದಾಗಿ ಗ್ರೇಟ್ ವ್ಯಕ್ತಿ ಗೋಪಿನಾಥ್ ದಾಸರು ಮೊಮ್ಮಗ ಆಗಿಬಿಟ್ಟಿರೋದು ಮಾಡಿರೋ ದೊಡ್ಡ ಪುಣ್ಯ ಅಂತ ಹೇಳ್ತೀನಿ. ಯಾಕೆಂದರೆ ಅಂಥ ವ್ಯಕ್ತಿತ್ವ ಅವ್ರದ್ದು, ಆ ಥರ ವಿಷನರಿ ಲೆಜೆಂಡ್ ಅಂತ ಹೇಳ್ತಾರಲ್ಲ ಆ ಥರ ಅವರು. ಇನ್ನೊಂದು ನಮ್ಮ ತಂದೆ ತಾಯಿ ಅವ್ರಿಗೆ ಸಿಗ್ದಂಥ ಒಂದು ಎನ್ಕರೇಜ್ಮೆಂಟ್ ಇರಬಹುದು. ಆ್ಯಂಡ್ ಪ್ರಭಾತಲ್ಲಿ ಹುಟ್ಟಿದಂಥ ಪ್ರಭಾತ್ ಕುಟುಂಬದಲ್ಲಿ ಹುಟ್ಟಿರೋದು ದೊಡ್ಡ ಅದೃಷ್ಟ. ಅದು ಒಂದು ಕಲಾ ಕುಟುಂಬದಲ್ಲಿ ಆ ಒಂದು ಅಟ್ಮಾಸ್ಫಿಯರಲ್ಲಿ ಬೆಳೆದಿದ್ದು ಅದೊಂದು ದೊಡ್ಡ ಅನುಭವ. ಆ್ಯಂಡ್ ಅಫ್ಕೋರ್ಸ್ ದೀಪಶ್ರೀ ಅವಳ ಅಂಥ ಹುಡುಗಿ ಸಿಕ್ಕಿದ್ದು ಇನ್ನೊಂದು ಅದೃಷ್ಟ. ಆ್ಯಂಡ್ ನಮ್ಮ ಸಿಕ್ಕಿರುವಂಥ ಆರ್ಟಿಸ್ಟ್ಗಳಿದಾರಲ್ಲ ಎಲ್ಲ ಲೈಕ್ ಮೈಂಡೆಡ್, ನಮಗೆ ಒಂದು ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ. ಯಾರು ಒಂಥರ ಬೇರೆ ಥರ ಯೋಚನೆ ಮಾಡೋದು, ಕೆಲವರು ಆಬ್ವಿಯಸ್ಲಿ ಇರ್ತಾರೆ, ತಪ್ಪೋ ಸರಿನೋ ನಾ ಹೇಳಲ್ಲ, ಒಂದು ಸ್ವಲ್ಪ ದುರಾಂಕಾರ ತೋರಿಸ್ಬೋದು. ಬಟ್ ನಮ್ಮಲ್ಲಿ ಬರೋ ಆರ್ಟಿಸ್ಟ್ಗಳು ಆ ಥರ ಎಲ್ಲ ಒಂಥರ ಲೈಕ್ ಮೈಂಡೆಡ್ಡು, ನಮಗೆ ನಾವು ಹೇಗೆ ಯೋಚನೆ ಮಾಡ್ತೀವೋ ಅದೇ ಥರ ಯೋಚನೆ ಮಾಡ್ತಾರಲ್ಲ ಅಂಥವರೇ ಸಿಕ್ಕಿದಾರಲ್ಲ. ನಿಜವಾಗ್ಲೂ ಆ ವಿಷಯದಲ್ಲಿ ತುಂಬಾನೇ ಅದೃಷ್ಟ ಮಾಡಿದೀವಿ ನಾವು. ನಮ್ಗೆ ಟ್ವಿನ್ಸ್ ಇದ್ದಾರೆ, ಹುಡುಗರು ಪ್ರತ್ಯುಷ್ ಅಂತ ಒಬ್ಬ, ಪ್ರಜ್ವಲ್ ಅಂತ ಒಬ್ಬ. ಸೊ ಇಬ್ರು 7th ಸ್ಟ್ಯಾಂಡರ್ಡ್ ಓದ್ತಾ ಇದಾರೆ ಇವಾಗ ಕುಮಾರನ್ಸಲ್ಲಿ. ಆ್ಯಂಡ್ ರಾಮ ಪ್ರತೀಕ್ಷಾ ಅಂತ ಒಂದು ನೃತ್ಯ ನಾಟಕ ಮಾಡ್ತೀವಿ ನಾವು. ರಾಮಾಯಣದಲ್ಲಿ ರಾಮಂಗೋಸ್ಕರ ಯಾರ್ಯಾರು ಕಾಯ್ತಿದ್ರು ಅಂತ, ಅದು ಕಂಪ್ಲೀಟ್ ರಾಮಾಯಣ ಪೋರ್ಟ್ರೇ ಆಗತ್ತೆ. ಸೊ ಅದ್ರಲ್ಲಿ ನಾನು ರಾಮ ಮಾಡ್ತೀನಿ, ಅವಳು ಸೀತೆ ಮಾಡ್ತಾಳೆ, ನಮ್ಮ ಮಕ್ಕಳು ಮಾಡ್ತಾರೆ. ಲವಾಕುಶದ ಕ್ಯಾರೆಕ್ಟರ್ ಅಲ್ಲ, ಬಟ್ ಬೇರೆ ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ಇನ್ಸಿಡೆಂಟ್ಲಿ ರಾಮ ಲಕ್ಷ್ಮಣ ಇದು ಲವಾಕುಶ ಆ ಥರದ್ದು ನಮ್ಮ ಜೀವನದಲ್ಲೂ ತುಂಬ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಶುಭವಾಗಲಿ, ಒಳ್ಳೆದಾಗಲಿ. ಕನ್ನಡತನ ಕನ್ನಡ ಕಲೆ ಎಲ್ಲ ಕಡೆ ಹಂಚಿ. ಖಂಡಿತ. ದಿನವಿಲ್ಲ ಹಸಿವಿಲ್ಲ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.